ಈ ದಿನ ಮುಂದಿನ ಕಾರ್ಯಕ್ರಮ ನಮ್ಮ 21 ದಿನಗಳ ಸಮಾರೋಪ ಸಮಾರಂಭ. ಅಂದ್ರೆ ನೀವು ಇದೇ ಮೇ ತಿಂಗಳಿನಲ್ಲಿ 21 ದಿನಗಳ ಕಾಲ ಏನೆಲ್ಲ ಕಲ್ತ್ರಿ, ಯಾವ ತರದ ಸ್ವಾಧ್ಯಾಯ ಸಿಕ್ತು, ನೀವು ಈ ತಿಂಗಳಿನಲ್ಲಿ ಬಂದಂತಹ ಸ್ವಾಧ್ಯಾಯದಿಂದ ಏನೆಲ್ಲ ಕಲ್ತ್ರಿ ಅದನ್ನು ಸಹ ನೀವು ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ನಿಮ್ಮ ಅನುಭವಗಳೇನು, ಮತ್ತೆ ಈ ತಿಂಗಳು ಫುಲ್ಲು ಅಂದ್ರೆ 20 ದಿನಗಳಲ್ಲಿ ಬಂದಂತಹ ಮಾಸ್ಟರ್ಸ್ ಯಾವ ತರಹದ ಸ್ವಾಧ್ಯಾಯ ಕೊಟ್ರು, ಯಾವ ತರ ಇತ್ತು, ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೋಬಹುದು. ಅದೇ ತರ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ, ಹಾಡು, ಕವನ, ಕತೆ, ಏಕಪಾತ್ರ ಅಭಿನಯ, ಇದು ಯಾವುದೇ ತರ ಕಲೆಗಳಾಗಿರ್ಲಿ, ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನು ಸಹ ನೀವು ಇಲ್ಲಿ ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಇದು ಈ ಮೇ ತಿಂಗಳ 21ನೇ ದಿನದ ಸಮಾರೋಪ ಸಮಾರಂಭ. ಅಂದ್ರೆ ಈ ದಿವಸ ಈ ತಿಂಗಳ ಕಾರ್ಯಕ್ರಮ ಎಂಡ್ ಆಗುತ್ತೆ. ನೆಕ್ಸ್ಟ್ 1ನೇ ತಾರೀಕಿಂದ ಮತ್ತೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಈಗ ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡಿ ನಾನು ಅನ್ಮ್ಯೂಟ್ ಕೊಡ್ತಾ ಹೋಗ್ತೇನೆ. ಎಸ್ ಮ್ಯಾಮ್. ಶೈಲಜಾ ಮ್ಯಾಮ್, ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಈ ತಿಂಗಳಲ್ಲಿ ಕೆಲವು ಕ್ಲಾಸ್ಗಳೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ನಾನು. ಓಕೆ. ಜಾಸ್ತಿ ಕ್ಲಾಸ್ ಅಟೆಂಡ್ ಆಗಿದ್ದೇನೆ ಮೇಡಮ್, ಕೆಲವು ಅನಾನುಕೂಲತೆಯಾಗಿ ಅಟೆಂಡ್ ಮಾಡಿಕ್ಕೆ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್ ಈ ತಿಂಗಳು ಸಹ. ಒಳ್ಳೊಳ್ಳೆ ಜ್ಞಾನಿಗಳು ಒಳ್ಳೆ ವಿಷಯ ಬಗ್ಗೆ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ತುಂಬಾ ಮನೆಮದ್ದುಗಳನ್ನು ಸಹ ತುಂಬಾ ಹೇಳಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಈ ವೇದಿಕೆಗೆ ಜಾಯಿನ್ ಆದ್ಮೇಲೆ ನಮ್ಗೆ ಹೇಗೆ ದಿನ ಹೋಗ್ತದೆ ಅಂತ ಗೊತ್ತೇ ಆಗ್ಲಿಲ್ಲ ಮೇಡಮ್. ಅಷ್ಟು ಒಳ್ಳೊಳ್ಳೆ ವಿಚಾರಗಳು. ತುಂಬಾ ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ವೇದಿಕೆಯನ್ನು ನಮ್ಗೆ ಒದಗಿಸಿಕೊಟ್ಟ ರಂಗನಾಥ್ ಸರ್ ಅವರಿಗೂ ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಚಿರಋಣಿಯಾಗಿದೆ ನಾನು ಈ ವೇದಿಕೆಗೆ. ಎಲ್ರು ಒಳ್ಳೆ ಜ್ಞಾನ ಹಂಚಿಕೆ ಮಾಡ್ತಾ ಇದ್ದಾರೆ. ನೀವು ಚೆನ್ನಾಗಿ ನಿರೂಪಿಸಿದ್ರ. ರೇವತಿ ಮೇಡಮ್ ತುಂಬಾ ಚೆನ್ನಾಗಿ ನಿರೂಪಿಸಿದ್ದಾರೆ ವೇದಿಕೆಯಲ್ಲಿ. ಎಲ್ರು ತುಂಬಾ ಚೆನ್ನಾಗಿ ಜ್ಞಾನವನ್ನು ನೀಡ್ತಾ ಇದ್ದೀರಿ ಮೇಡಮ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಪ್ರತಿಯೊಬ್ರು ಸಹ ಶೇರ್ ಮಾಡ್ಕೋಬೇಕು ಮಾಸ್ಟರ್ಸ್. ಇಲ್ಲಿ ಪ್ರತಿಯೊಬ್ರು ಸಹ ತಾವು ಏನೆಲ್ಲ ಉಪಯೋಗವನ್ನ ಪಡ್ಕೊಂಡ್ರಿ, ಅಟ್ಲೀಸ್ಟ್ ನೀವು ಎಷ್ಟು ದಿವಸದಿಂದ ಈ ವೇದಿಕೆನಲ್ಲಿ ಇದೀರಾ, ಅಂದ್ರೆ ನೀವು ಬಂದಾಗಿಂದಾನು ಸಹ ಏನನ್ನ ಅಳವಡಿಸ್ಕೊಂಡಿದೀರಾ. ಎಷ್ಟೆಲ್ಲಾ ಥೆರಪಿಗಳು ಈಗ ಒಂದು ವೇದಿಕೆನಲ್ಲಿ ಹೇಳ್ಕೊಡ್ತಾರೆ, ಸ್ವಾಧ್ಯಾಯಗಳನ್ನ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಪ್ರತಿಯೊಬ್ರು ಸಹ ನೀವು ಎಷ್ಟು ದಿವಸದಿಂದ ಅಟ್ಲೀಸ್ಟ್ ನಿಮ್ಗೆ ಏನು ಹೇಳಕ್ ಬರ್ಲಿಲ್ವಾ, ನಂಗೆ ಹಾಡ್ ಬರಲ್ಲ, ಕತೆ ಬರಲ್ಲ, ಕವನ ಬರಲ್ಲ ಅನ್ನೋರು, ನಾನು ಇಷ್ಟು ದಿವಸದಿಂದ ಈ ವೇದಿಕೆನಲ್ಲಿ ಇದ್ದೇನೆ, ಈ ತರದ್ದು ಸ್ವಾಧ್ಯಾಯ ಕೇಳಿದ್ದೇನೆ, ಅದನ್ನ ನಾನು ಇಷ್ಟು ದಿವಸದಿಂದ ಅಳವಡಿಸ್ಕೊಂಡಿದ್ದೇನೆ, ಮತ್ತರಿಂದ ನಾನು ಅದರಿಂದ ಏನ್ ಪ್ರಯೋಜನವನ್ನ ಪಡ್ಕೊಂಡಿದ್ದೇನೆ, ಅದನ್ನಾದ್ರೂ ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್ ನೀವು. ಇಲ್ಲ ನೀವು ಅದನ್ನ ಶೇರ್ ಮಾಡ್ಕೊಂಡು ಸಹ ನೀವು ಹಾಡು ಹೇಳ್ತೀನಿ, ಕತೆ ಹೇಳ್ತೀನಿ, ಕವನ ಹೇಳ್ತೀನಿ ಅಂದ್ರೆ ಪ್ರತಿಯೊಂದಕ್ಕೂ ಅವಕಾಶ ಇದೆ. ಥ್ಯಾಂಕ್ ಯು ಮ್ಯಾಮ್. ಶೈಲಜಾ ಮ್ಯಾಮ್, ಹೇಳ್ತೀನಿ ಮೇಡಮ್, ಒಂದು ಹಾಡು ಹೇಳ್ತೀನಿ. ಓಕೆ ಮ್ಯಾಮ್. ನಿಮ್ದು ಮೊದಲನೇ ಹಾಡು ಆಗಿರೋದ್ರಿಂದ ಯಾವ್ದನ ಒಂದು ದೇವರ ಸ್ತುತಿ ಇರ್ಲಿ ಮ್ಯಾಮ್. ಓಕೆ ಮೇಡಮ್. ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡಿ. ಬೇಡಿದವರವನು ನೀಡುವೆ ನೀನು, ಮೋಹನ ರೂಪ ಅಯ್ಯಪ್ಪ. ನಂಬಿದ ಭಕ್ತರ ನೆರವಾಗಿರುವೆ, ಮಂಗಳ ದೀಪ ಅಯ್ಯಪ್ಪ. ಬೇಡಿದವರವನು ನೀಡುವೆ ನೀನು, ಮೋಹನ ರೂಪ ಅಯ್ಯಪ್ಪ. ನಿಷ್ಠಾವಂತರ ಇಷ್ಟಾರ್ಥಗಳ ಸಲ್ಲಿಸುವೆ ನೀನು ಅಯ್ಯಪ್ಪ. ಕಷ್ಟ ಕೋಟಲೆ ದೂರ ಮಾಡುವ ಆಪದ್ ಬಾಂಧವ ಅಯ್ಯಪ್ಪ. ಬೇಡಿದವರವನು ನೀಡುವೆ ನೀನು, ಮೋಹನ ರೂಪ ಅಯ್ಯಪ್ಪ. ನೊಂದಿರುವವರ ಚಂದದಿ ಪೊರೆವ ತಂದೆಯು ನೀನೇ ಅಯ್ಯಪ್ಪ. ನೊಂದಿರುವವರ ಚಂದದಿ ಪೊರೆವ ತಂದೆಯು ನೀನೇ ಅಯ್ಯಪ್ಪ. ಬಂಧುವು ನೀನೇ, ಬಾಂಧವ ನೀನೇ, ಸುಂದರ ರೂಪ ಅಯ್ಯಪ್ಪ. ಬೇಡಿದವರವನು ನೀಡುವೆ ನೀನು, ಮೋಹನ ರೂಪ ಅಯ್ಯಪ್ಪ. ನಂಬಿದ ಭಕ್ತರ ನೆರವಾಗಿರುವೆ, ಮಂಗಳ ದೀಪ ಅಯ್ಯಪ್ಪ.
ಭಕ್ತಿಯ ಮಾಡಲು ಮುಕ್ತಿಯ ನೀಡುವ ಶಕ್ತನು ನೀನೆ ಅಯ್ಯಪ್ಪ. ಭಕ್ತರ ಕಾಯು ಭಕ್ತ ದೀನನೆ ಭವಭಯಹರನೇ ಅಯ್ಯಪ್ಪ. ಶರಣಂ ಶರಣಂ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಬೇಡಿದವರವನು ನೀಡುವೆ ನೀನು ಮೋಹನ ರೂಪ ಅಯ್ಯಪ್ಪ. ನಂಬಿದ ಭಕ್ತರ ನೆರವಾಗಿರುವೆ ಮಂಗಳ ದೀಪ ಅಯ್ಯಪ್ಪ. ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು ಮೇಡಮ್. ಸೂಪರ್ ಮ್ಯಾಮ್ ನೋಡಿ, ಇಂತ ಧ್ವನಿ ಇಟ್ಕೊಂಡು ಯೋಚನೆ ಮಾಡ್ತೀರಾ ಮ್ಯಾಮ್. ಎಷ್ಟು ಸೂಪರ್ ಆಗಿ ಆಡಿದ್ರಿ, ತುಂಬಾ ಅದ್ಭುತವಾಗಿ ಬಂತು ಮೇಡಮ್ ಅಯ್ಯಪ್ಪ ನಾಡಿ. ಇನ್ನ ಕೇಳ್ತಾ ಇದ್ರೆ ಇಷ್ಟ ಬೇಗ ಮುಗ್ದೋಯ್ತಾ ಅನ್ನಿಸ್ತು ಮೇಡಮ್. ನಮಸ್ತೆ ಶೈಲಜಾ ಮೇಡಮ್, ಎಷ್ಟೊಂದು ವಾಯ್ಸ್ ಚೆನ್ನಾಗೈತಿಲ್ರಿ. ಶೈಲಜಾ MC ಅಂದ್ರೆ ಲಾಂಗ್ ಫಾರ್ಮ್ ಏನ್ರಿ ಅದು? ಮಾನ್ಯ ಮತ್ತೆ ಅಪ್ಪನ ಹೆಸರು ಚಂದ್ರಶೇಖರ. ಮಾನ್ಯ ಕೇರಳದಲ್ಲಿ ಸರ್, ಇದು ಕಾಸರಗೋಡು ಮಾನ್ಯ. ಓಕೆ. ಮನೆಯವ್ರ ಹೆಸರು ರೀ, ಯಜಮಾನ್ರ ಹೆಸರು? ಯಜಮಾನ್ರ ಹೆಸರು ಪುಂಡರೀಕಾಕ್ಷ ಸರ್. ಡೈರೆಕ್ಟ್ ಹೇಳ್ಬಿಡ್ತೀರಾ ಹಂಗ ಪುಂಡರೀಕ ಅಂತ ಹೇಳ್ಬಿಟ್ಟು? ಅಲ್ಲ, ಅಪ್ಪನ ಹೆಸರು ಚಂದ್ರಶೇಖರ, ಇದು ಇನಿಷಿಯಲ್. ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ನಾನೇ ಅಂತ. ಥ್ಯಾಂಕ್ ಯು ಮೇಡಮ್, ವಾಯ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೂಪರ್ ಆಗಿ ಹೇಳಿದ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುಭದ್ರಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮೀ ಮೇಡಮ್. ನಮಸ್ತೆ ಸಣ್ಣೇಗೌಡ ಸರ್. ನಾನು ಈ ವೇದಿಕೆಗೆ ಬಂದು 1.5 ವರ್ಷ ಆಯ್ತು. ಗುರೂಜಿಗಳು ಹೇಳ್ಕೊಟ್ಟಿರೋವಂಥದ್ದು ಶಿವಂಭುಜನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ, ಸ್ವರಯೋಗವನ್ನು ಪಾಲನೆ ಮಾಡ್ತಾ ಇದ್ದೀನಿ. ಈ ವೇದಿಕೆಯಲ್ಲಿ ಎಷ್ಟು ತರದ ಟ್ರೀಟ್ಮೆಂಟ್ಗಳಿದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದೇ ಕಡೆ ಸಿಗುತ್ತೆ ನಮ್ಗೆ. ಶಿವಂಭು ನಾನು ಅಳವಡಿಸ್ಕೊಂಡಿರೋದ್ರಿಂದ ನನಗೆ ನನ್ನ ತಲೆನೋವು ಮತ್ತೆ ಕಣ್ಣು ಕಿವಿಗೆಲ್ಲ ಹಾಕೊಂಡು ನಾನು ಇದ್ ಮಾಡೋದ್ರಿಂದ ಈ ಹುಬ್ಬುಗಳಲ್ಲೆಲ್ಲ ನೋವು ಬರ್ತಿತ್ತು, ಅದೆಲ್ಲ ಕಡಿಮೆ ಆಗಿದೆ ನನಗೆ. ಅದ್ರ ಮೇಲೆ ನಾನು ಕ್ಲಾಸು ಸಹ ಕೊಟ್ಟಿದ್ದೆ ಒಂದ್ಸಲ, ನನಗೆ ತುಂಬಾ ಚೆನ್ನಾಗಾಗಿದೆ. ಇಲ್ಲಿ ತುಂಬಾ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಬಂದು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವರಿಂದ ಸಹ ನಾವು ಎಲ್ಲ ಧ್ಯಾನದಲ್ಲಿ ಮುಂದುವರೆದಿದ್ದೀವಿ ಅಂತ ಹೇಳ್ಕೊಳಕ್ ನಾನು ಇಷ್ಟಪಡ್ತೀನಿ. ಈಗ ನಾನು ಸಾಕ್ಷೀಭೂತವಾಗಿ ನೋಡ್ತಿದ್ದೀನಿ ಅಂತ ಕೆಲವು ಸಲ ನಂಗೆ ಅನ್ಸುತ್ತೆ ಮೇಡಮ್, ಇಷ್ಟರವರೆಗೂ ನಾನು ಇಂಪ್ರೂವ್ ಆಗಿದ್ದೀನಿ ಅಂತ ನನಗೆ ಒಂದ್ ಸಂತೋಷ ಮೇಡಮ್. ಎಸ್ ಮ್ಯಾಮ್. ಹುಬ್ಬುಗಳು ನಡುವೆ ನೋವು ಅಂತಂದ್ರೆ ಅದು ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ, ಆ ತರದ? ಹೌದು ಮೇಡಮ್. ಕಣ್ಣಿಗೆ ಕಿವಿಗೆ ಮೂಗ್ಗೆ ಎಲ್ಲ ನಾನು ಹಾಕೊಂಡು ಸೇವನೆನೂ ಮಾಡ್ತಿದ್ದೀನಿ. ದಿವಸಕ್ಕೆ 2 ಸಲ 3 ಸಲ, ಹೊರಗಡೆ ಹೋದಾಗ ಮಿಸ್ ಆಗತ್ತೆ, 2 ಸಲ 3 ಸಲ ತಗೊಳ್ತಿದ್ದೀನಿ ಮೇಡಮ್. ಅಂದ್ರೆ ಬೆಳಗಿನ ಮೂತ್ರ ಮಿಸ್ ಮಾಡೋದಿಲ್ಲ, ಬೆಳಗಿನ ಮೂತ್ರ ತಗೊಂಡು ಅದ್ರ ಜೊತೆಗೆ ಮಧ್ಯಾಹ್ನ ಮತ್ತೆ ರಾತ್ರಿ ಸೇವನೆ ಮಾಡ್ತೀರಾ ಮಲಗುವಾಗ? ರಾತ್ರಿ ಇಲ್ಲ ಮೇಡಮ್, ಸಾಯಂಕಾಲದೊಳಗಡೆ ತಗೊಳ್ಳಿ ಅಂತ ಹೇಳಿದಾರಲ್ಲ ಗುರೂಜಿ. 6 ಗಂಟೆ ಒಳಗಡೆ ಅದನ್ನ ತಗೊಳ್ಳಿ, ರಾತ್ರಿ ಇಲ್ಲ ಮೇಡಮ್. ಓಕೆ. ಏನಿದ್ರು ಬಿಸಿನೀರು, ಉಗುರು ಬೆಚ್ಚನ್ ನೀರು ಆತರ ತಗೊಳ್ತೀನಿ. ಮತ್ತೆ ಇವಾಗ ನೀವು ಮೂತ್ರ ಸೇವನೆ ಮಾಡ್ತೀವಿ ಅಂತ ಅಂದ್ರಲ್ಲ ಮೇಡಮ್, ನೀವು ಅಂದ್ರೆ ಊಟವನ್ನ ಯಾವ ತರ ತಗೊಂತೀರಾ? ಅದು ಈಗ ಮೂತ್ರ ಸೇವನೆ ಮಾಡ್ಬೇಕಂದ್ರೆ ನೀವು ಊಟ ಯಾವ ತರ ತಗೊಂತೀರಾ? ಅಂದ್ರೆ ಶಾಕಾಹಾರ? ಶಾಕಾಹಾರನೇ ಮೇಡಮ್, ಶಾಕಾಹಾರ. ಅದೊಂದ್ ಸ್ವಲ್ಪ ವಿವರಣೆ ಕೊಡ್ಬೋದಾ? ಯಾರೋ ಹೊಸಬರು ಇದಾರೆ ಆಲ್ರೆಡಿ, ಆಗ್ಲೇ ಯಾರು ಹೆಸರೆಲ್ಲ ಕೊಟ್ರು ನನ್ಗೆ. ಅಷ್ಟೊಂದು ರುಚಿ ಹೇಳ್ದಷ್ಟು ತಗೊಂಡಿಲ್ಲ ಮೇಡಮ್. ಗ್ರೀನ್ ಪ್ಲೇಟ್ಸ್ ಎಲ್ಲ ತಗೊಳ್ಳೋದು ಸ್ವಲ್ಪ ಕಡಿಮೆನೆ ತಗೊಳ್ತೀನಿ. ಇನ್ ಮಿಕ್ಕಿದ್ದೆಲ್ಲ ಮನೇಲಿ ಏನ್ ಮಾಡ್ತೀವೋ ಅದನ್ನ ತಗೊಳ್ತೀನಿ. ಹಣ್ಣುಗಳು ತಗೊಳ್ತೀನಿ, ಈ ತರ ತಗೊಳ್ತೀನಿ ಮೇಡಮ್. ಕಾಫಿ ಮಾತ್ರ ಬೆಳಗ್ಗೆ ಒಂದೇ ಸಲನೇ ಕುಡಿಯೋದು, ಟಿಫನ್ ಆದ್ಮೇಲೆ. ಸಾಯಂಕಾಲ ಕುಡಿತಿದ್ದೆ, ಅದನ್ನ ಬಿಟ್ಟಿದ್ದೀನಿ. ಬೆಳಗ್ಗೆನು ಬಿಡ್ಬೇಕು ಅಂತ ಮನ್ಸ್ ಮಾಡಿದೀನಿ, ಅದ್ ಯಾವತ್ತಿಂದ ಬಿಡ್ತೀನೋ ಗೊತ್ತಿಲ್ಲ. ಈ ತರ ಮಾಡ್ಕೊಂಡಿದ್ದೀನಿ. ಅದರಿಂದ ನನ್ಗೆ ಆರೋಗ್ಯ ಪರವಾಗಿಲ್ಲ ಅಂತ ಅನ್ಸುತ್ತೆ. ನಂಗೆ ಕಾಲಲ್ಲಿ ಆಣಿಗಳು ಸಹ ಇದೆ, ನಡೆಯೋಕ್ಕೂ ಒಂಥರ ತೊಂದ್ರೆ. ಅದರಿಂದಾನೇ ಅರ್ಧ ನಾನು ತಿರುವಣ್ಣಾಮಲೆಗೆ ಹೋಗಕ್ಕೆ ಮಿಸ್ ಮಾಡ್ಕೊಂಡಿದ್ದು ಮೇಡಮ್. ಜೊತೆಗೂ ಯಾರು ಇರ್ಲಿಲ್ಲ ಮನೆಯಲ್ಲಿ, ಒಬ್ಬಳನ್ನೇ ಕಳ್ಸಲ್ಲ ಅಂದ್ರು, ಅದ್ರಿಂದ ಮಿಸ್ ಮಾಡ್ಕೊಂಡೆ ಮೇಡಮ್. ಸಿದ್ರ ಬೆಟ್ಟಕ್ಕೆಲ್ಲ ಹೋಗಿದ್ದೆ ಇದೇ ತರಾನೇ. ಇಲ್ಲೇ ನಮ್ಮ ಏರಿಯಾದಲ್ಲೇ ಸ್ವಲ್ಪ ಮುಂದಕ್ಕೆ ಒಬ್ರು ಬರ್ತೀನಿ ಅಂತ ಒಪ್ಕೊಂಡ್ರು, ಅವ್ರ ಜೊತೆ ಹೋಗಿದ್ದೆ. ಇಲ್ಲಿಗೆ ಯಾರು ಆಗ್ಲಿಲ್ಲ, ಅದಕ್ಕೆ ಹೋಗ್ಲಿಲ್ಲ ಮೇಡಮ್. ಅಂದ್ರೆ ಇವಾಗ ನೀವು ಹಾನಿನೂ ಮೂತ್ರದಿಂದ ನಿರ್ವಹಣೆ ಅದು ಕಾಲ್ ಇಟ್ಕೊಳ್ತೀನಿ ಮೇಡಮ್. ಬೆಳಗ್ಗಿಂದ ಬೇರೆ ಆಗಿರೋ ಮೂತ್ರ ಎಲ್ಲ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಬೆಳಿಗ್ಗೆ ನಾನು ಪಾನ ಮಾಡೋವಾಗ ಮತ್ತೆ ಬ್ರಷ್ ಮಾಡೋವಾಗ
ಅವಾಗೆಲ್ಲ ಅದರಲ್ಲಿ ಕಾಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟುನು ಅದನ್ನು ಕಾಲು ಇಟ್ಕೊಳ್ತೀನಿ ಮೇಡಮ್. ಆಮೇಲೆ ಅದ್ರಿಂದ ನನ್ಗೆ ಈಗ ನಿಮ್ಗೆ ಕ್ರ್ಯಾಂಪ್ ಕಡಿಮೆ ಬರ್ತಿ ಆಗಿದ್ಯಾ ಈಗ? ಆಣಿ ಇದೆ ಮೇಡಮ್, ಅದು ತುಂಬಾ ವರ್ಷದಿಂದ ನನಗಿರೋದ್ರಿಂದ ಅಷ್ಟು ಇದ್ರಾಗಿ ನಾನು ಹೇಳಲಾರೆ ಹೋಗಿದೆ ಅಂತ. ಇದೆ, ಈಗ್ಲೂ ಇದೆ, ನಡಿಯಕ್ ನನಗ್ ತೊಂದ್ರೆನೆ. ಆಮೇಲೆ ಕ್ರ್ಯಾಂಪ್ಸ್ ಬರುತ್ತಲ್ಲ ಈ ಮೊಣಕಾಲಿಂದ ಕೆಳಗಡೆಗೆ ಹಿಂಭಾಗದಲ್ಲಿ, ಅಲ್ಲಿ ಇಟ್ಕೊಂಡ್ಬಿಡ್ತಿತ್ತು. ಈ ಮೂತ್ರ ಎಲ್ಲ ಮೈಗೆ ಹಚ್ಕೊಳ್ಳೋದ್ರಿಂದ ಅದು ಕಡಿಮೆ ಆಗಿದೆ. ಅದು ಮಿಸ್ ಆದಾಗ ಮತ್ತೆ ಹಿಡ್ಕೊಂಡಂಗೆ ಆಗುತ್ತೆ ಮೇಡಮ್. ಇದು ನಾನು ಗಮನಿಸಿದೀನಿ ಈ ತರ ಆಗಿರೋದು. ಅಂದ್ರೆ ನೀವು ಮೂತ್ರ ಯೂಸ್ ಮಾಡದೇ ಇರುವಾಗ ಮತ್ತೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಯೂಸ್ ಮಾಡ್ತಾ ಇಲ್ಲ, ಇದ್ರೆ ಆರಾಮಾಗಿರ್ತೀರಾ? ಮಾಡ್ತಾ ಇದ್ರೆ ಅದು ಕಡಿಮೆ ಇಲ್ಲ ಮೇಡಮ್, ಅದು ಬರ್ತಾ ಇಲ್ಲ, ಕ್ರಾಂಪ್ಸ್ ಬರ್ತಾ ಇಲ್ಲ. ಈ ತರ ನನ್ಗೆ ಉಪಯೋಗವಾಗಿದೆ. ಮತ್ತೆ ತಲೆಗೆ ಸ್ನಾನ ಮಾಡೋವಾಗನು ತಲೆಗೂ ಹಾಕೊಳ್ತೀನಿ. ಒಂದ್ 5-10 ನಿಮಿಷ ನೆನಿತೀನಿ ಮೇಡಮ್, ಅಷ್ಟ್ರ ಮೇಲೆ ಆಗಲ್ಲ. ಆಮೇಲೆ ಸೀಗೆಕಾಯಿ, ಅದು ಅಂಟ್ವಾಳಕಾಯಿ ಅದು ಹಾಕೊಂಡು ಸ್ನಾನ ಮಾಡ್ತೀನಿ. ಕೂದಲು ಚೆನ್ನಾಗಿದೆ, ಮೆತ್ತಗಿದೆ, ಅಂದ್ರೆ ಕಡಿಮೆ ಇದೆ ನಮ್ಮ ಏಜ್ಗೆ ಅಷ್ಟೇ ಅಂತ ಹೇಳ್ತೀನಿ ಮೇಡಮ್. ಇಷ್ಟೆಲ್ಲ ನಾನು ಈ ವೇದಿಕೆಯಿಂದ ಕಲಿತೆ. ಅಂದ್ರೆ ನೀವು ಮೂತ್ರದ್ದು ಇಲ್ಲಿ ತನಕ ಹೇಳಿದ್ದು, ನೀವು ಮೂತ್ರ ಅನ್ನ ಸೇವನೆ ಮಾಡೋದ್ರಿಂದ ಮತ್ತೆ ಬಾಡಿಗೆ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಐತೆ ಅಂತ. ಈಗ ಮತ್ತೆ ಇನ್ನು ಏನೆಲ್ಲ ಅಳವಡಿಸ್ಕೊಂಡಿದೀರಾ ಮೇಡಮ್ ನೀವು ಈ ವೇದಿಕೆನಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗ ಸ್ವರಯೋಗ ಗಮನಿಸ್ತೀನಿ ಮೇಡಮ್ ಅಷ್ಟೇ. ಇನ್ನ ಸಾಯಂಕಾಲ ಅದಾಗಲ್ಲ, ಅದನ್ನ ಮಾಡ್ಕೊಂಡಿದೀನಿ. ಅದೇ ಧ್ಯಾನ 3 ಕ್ಲಾಸಲ್ಲೂ ಜಾಯಿನ್ ಆಗ್ತೀನಿ, ಅದು ಆಗುತ್ತೆ. ಮಿಸ್ ಆಗುತ್ತೆ ಒಂದೊಂದ್ಸಲ, ಹೊರಗೋದಾಗ ಮಾಡಿದಾಗ ಆ ತರ ಎಲ್ಲ ಮಿಸ್ ಆಗುತ್ತೆ. ಈ ನಡುವೆ ಏನೋ ಸ್ವಲ್ಪ ನಿದ್ದೆ ಜಾಸ್ತಿ ಆಗುತ್ತೆ, ರಾತ್ರಿ ಧ್ಯಾನ ಮಾಡೋ ಅಷ್ಟೊತ್ತಿಗೆ ನಿದ್ದೆ ಬಂದ್ಬಿಡುತ್ತೆ. ಸೈಲೆಂಟ್ ಮೆಡಿಟೇಷನ್ ಅಷ್ಟೊತ್ತಿಗೆ ನಿದ್ದೆ ತುಂಬಾ ಹೇಳ್ಕೊಂಡ್ ಬಂದಂಗ ಆಗ್ಬಿಡ್ತಾ ಇದೆ. ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನೀವು ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತಕ್ಕೂ ಇರ್ತೀನಿ, ಮತ್ತೆ 5:30 ಇಂದ 8 ಅಲ್ಲೂ ಇರ್ತೀನಿ, ಮಧ್ಯಾಹ್ನದ ಕ್ಲಾಸಲ್ಲೂ ಇರ್ತೀನಿ, ರಾತ್ರಿನೂ ಇರ್ತೀನಿ, 4 ಕ್ಲಾಸ್ಗಳಲ್ಲೂ ಇರ್ತೀನಿ. ಈ ತರ ಅಳವಡಿಸ್ಕೊಂಡಿದೀನಿ. ನಂಗೆ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಇದರಿಂದ ಉಪಯೋಗ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಸೂಪರ್ ಮ್ಯಾಮ್, ಸೂಪರ್. ಅಂದ್ರೆ ನೀವು ಈ ವೇದಿಕೆನಲ್ಲಿ ಏನೆಲ್ಲ ಅಂದ್ರೆ ಸ್ವಾಧ್ಯಾಯವನ್ನ ಕೊಡ್ತಾರೆ ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀರಾ, ಮತ್ತೆ ಅದನ್ನ ನೀವು ಅಳವಡಿಸ್ಕೊಂಡು ಅದನ್ನ ಮತ್ತೆ ಸ್ವಾಧ್ಯಾಯ ಮಾಡ್ತಾ, ಅಂದ್ರೆ ವಿಡಿಯೋಸ್ನ ಅದನ್ನೆಲ್ಲ ಕೇಳ್ತಾ, ಮತ್ತೆ ಈ ವೇದಿಕೆನಲ್ಲಿ ನೀವು ಸಹ ಹೆಚ್ಚು ಹೆಚ್ಚು ಸ್ವಾಧ್ಯಾಯಗಳನ್ನ ಕೊಟ್ಟಿದ್ದೀರಾ ಮೇಡಮ್. ಇದೇ ತರ ನಮ್ಮ ವೇದಿಕೆಗೆ ನಿಮ್ಮ ಸಹಕಾರ ಇದೇ ತರ ಇರ್ಲಿ ಅಂತ ಕೇಳ್ಕೊತಾ, ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಸುಭದ್ರಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಹೇಳ್ತೀರಾ ಮೇಡಮ್? ಹಾಡ ಕವನ ಆತರ ಏನಾದ್ರು? ಇಲ್ಲ ಮೇಡಮ್, ಗಂಟ್ಲು ಸ್ವಲ್ಪ ಕಿರಿಕಿರಿ ಇದೆ, ಅದರಿಂದ ಏನು ಹೇಳಲಾರೆ, ಇಷ್ಟೇ ಸಾಕು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನೀವು ಅನುಭವವನ್ನು ಶೇರ್ ಮಾಡ್ಕೊಂಡ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಶ್ಯಾಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನನ್ಗೆ ಇಲ್ಲಿ ಧ್ಯಾನಕ್ಕೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿತ್ತು. ಅಂದ್ರೆ ತಲೆನೋವು ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಸ್ವಲ್ಪ ಬೇಜಾರು ಸಿಟ್ಟೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಯಾರೇನಾರು ಹೇಳಿದ್ರೆ ಏನಾರು ಹೇಳ್ತಿದ್ದೆ, ಈಗ ಏನು ಹೇಳಲ್ಲ. ಈಗ ಧ್ಯಾನಕ್ಕೆ ಬಂದ್ಮೇಲೆ ಯಾರ ಹತ್ರ ಏನು ಹೆಚ್ಚು ಮಾತಾಡಲ್ಲ. ಎಲ್ಲ ಕೇಳ್ತಾರೆ, ಏನು ಮಾತಾಡಲ್ಲ ಅಂತಾರೆ. ಸ್ವಲ್ಪ ಮಾತು ಕಡಿಮೆ ಮಾಡಿದೀನಿ ಅಂತೆ. ಮತ್ತೆ ನಿರ್ಮಲಾ ಮೇಡಮ್ ಒಂದು ಕ್ಲಾಸು ತುಂಬಾ ಚೆನ್ನಾಗಿತ್ತು ಮೇಡಮ್. ಅವರದ್ದು ಭಯ ಅದೆಲ್ಲ ದಿವ್ಸ ಒಂದೊಂದು ಕ್ಲಾಸ್ ಇದಿತ್ತಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು 1 ಕ್ಲಾಸ್ ಮಿಸ್ ಆಯ್ತು ಮೇಡಮ್ ಅವ್ರದ್ದು. ಶುಕ್ರವಾರ ಬರ್ಬೇಕಿತ್ತು. ಶುಕ್ರವಾರ ಸಮಗ್ರ ಜೀವನ ಶೈಲಿ ಇದ್ದಿದ್ರಿಂದ ಅವ್ರದ್ದು ಸೋಮವಾರದಿಂದ ಶುಕ್ರವಾರ ತನಕ ಕಂಟಿನ್ಯೂಸ್ ಆಗಿತ್ತು. ಶುಕ್ರವಾರ ಸಮಗ್ರ ಜೀವನ ಶೈಲಿ ಇದ್ದಿದ್ರಿಂದ ಆದ್ರೂ 1 ಕ್ಲಾಸ್ ಮಿಸ್ ಆಯ್ತು. ಹೌದು ಮೇಡಮ್, ತುಂಬಾ ಚೆನ್ನಾಗಿ ಬಂತು ಅವ್ರದ್ದು. 4 ಕ್ಲಾಸ್ ಸಹ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಹೌದು ಮೇಡಮ್, ಹೌದು. ನೀವೇನೆಲ್ಲ ಅಳವಡಿಸ್ಕೊಂಡಿದ್ದೀರಾ ಮೇಡಮ್ ಇಲ್ಲಿ ಈ ವೇದಿಕೆನಲ್ಲಿ ಬರ್ತಕ್ಕಂಥದ್ದನ್ನೆಲ್ಲ ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ ನೀವು? ಧ್ಯಾನ ಕ್ಲಾಸು, ಮತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ, ಮತ್ತೆ ಇದು ಮೂತ್ರ ಚಿಕಿತ್ಸೆ ಎಲ್ಲ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅದು ನನಗೆ ಸ್ವಲ್ಪ ಹೀಟ್ ಆಯ್ತು ಮೇಡಮ್. ಅದು ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ ಮೇಡಮ್ ನೀವು? 3-4 ತಿಂಗಳು ಮಾಡಿದ್ದೀನಿ.
ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ. ಈಗ ಸುಮಾರು ದಿನ ಆಯ್ತು ತಗೊಳ್ಳಲ್ಲ ಈಗ. ಅಂದ್ರೆ ಗುರುಜಿಗೆ ಹೇಳಿದ್ದಾರೆ, ಅದು ಸ್ಟಾರ್ಟಿಂಗ್ ಮಾಡಿದಾಗ ಸ್ವಲ್ಪ ಏರುಪೇರು ಆಗತ್ತೆ ಬಾಡಿನಲ್ಲಿ, ಅದು ಹೀಟ್, ಅದು ಅಂದ್ರೆ ಮೂತ್ರ ಅಂದ್ರೇನೆ ಹೀಟ್ ಇರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಅದು ಏರುಪೇರು ಆಗತ್ತೆ, ಬಿಡೋದ್ ಬೇಡ. ಚೇಂಜಸ್ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಇರಲ್ಲ, ತಗೊಂಡಾಗ ಅಬ್ನಾರ್ಮಲ್ ಆಗಿ ಇರ್ತೀವಿ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ, ಬಿಡ್ಬೇಡಿ ಅಂತ ಆಲ್ರೆಡಿ ಎಷ್ಟೋ ಸರಿ ಹೇಳಿದ್ದಾರೆ ಗುರುಜಿ. ಅಂದ್ರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಮೇಡಮ್. ಮಾಡ್ತೀನಿ. ವೇರಿಯೇಷನ್ ಆಗತ್ತೆ. ನಾನು ಅದು ಕ್ಲಾಸಲ್ಲಿ, ಅವ್ರ ಕ್ಲಾಸಲ್ಲಿ ಹೆಚ್ಚಾಗಿ ಇರುದಿಲ್ಲ ನಾನು. ಬೆಳಗಿನ ಕ್ಲಾಸಲ್ಲಿ ಇರೋದಿಲ್ಲ ಅಂತನಾ? ಬೆಳಿಗ್ಗೆನೂ ಇರುದಿಲ್ಲ, ಮತ್ತೆ ಒಂದೊಂದ್ಸರಿ ಇರ್ತೀನಿ ಅಷ್ಟೇ. ಈ ರಾತ್ರಿ ಕ್ಲಾಸ್ ಅಲ್ಲೆಲ್ಲ ಇರ್ತೀನಿ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಏನಾದ್ರು ನಿಮ್ಮ ಕಲೆಗಳನ್ನ ಪ್ರದರ್ಶನ ಮಾಡ್ತೀರಾ ಮೇಡಮ್? ಹಾಡು ಹೇಳ್ತೀನಿ. ಓಕೆ ಮೇಡಮ್, ಹೇಳಿ. हर बोलो नाथा उमापते, शंभो शंकर पशुपते, नंदिवाहन नागभूषण चंद्रशेखर जटाधरा, गंगाधर गौरी मनोहर, गिरिजाकांता सदा शिव, हर बोलो नाथ उमापते, शंभो शंकर पशुपते, कैलासवासा कनक सबेश, गौरी मनोहर विश्वेश, श्मशानवासा चिदंबरेश, नीलकंठ महादेव, हर बोलो नाथ उमापते, शंभो शंकर पशुपते, हर बोलो नाथ उमापते, शंभो शंकर पशुपते. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಗಿರೋದ್ರಿಂದ ಒಂದು ರಿಕ್ವೆಸ್ಟ್ ಅಲ್ಲಿ, ಅದಕ್ಕೆ ನಾನು ಸ್ಟಾರ್ಟಿಂಗ್ ಇವ್ರು ಶೈಲಜಾ ಮೇಡಮ್ ಅವ್ರಿಗೆ ಕೇಳಿದೆ, ಬಟ್ ನೆಕ್ಸ್ಟ್ ಸುಭದ್ರಾ ಮೇಡಮ್ ಮಿಸ್ ಆದ್ರು. ಪ್ರತಿಯೊಬ್ರು ಕೂಡ ಅವರ ಪರಿಚಯ ಹೇಳಿದ್ಮೇಲೆ ಲಾಸ್ಟಿಗೆ ಅವರ ಲೈಫ್ ಪಾರ್ಟ್ನರ್ ಹೆಸರು ಹೇಳ್ತಕ್ಕಂತ ಒಂದು ಪ್ರಯತ್ನ ಇವತ್ತಾಗ್ಲಿ ಎಲ್ಲರಿಂದನು. ಬಹಳ ಸಂಗಾತಿಗಳ ಹೆಸರು ಜಸ್ಟ್ ಅವ್ರಲ್ಲಿ ಏನೋ ಒಂದು ನಗುಮುಗ ಬರುತ್ತೆ ಅನ್ನೋದು ಉದ್ದೇಶದಿಂದ ಕೊನೆಗೆ ಅದನ್ನ ಹೇಳಿ ಅಂತ ಎಲ್ಲರೂ ಹೇಳಿ. ಅಂದ್ರೆ ಸಣ್ಣಗೌಡ ಸರ್ಗೆ ಕ್ಯೂರಿಯಾಸಿಟಿ, ನಾಚ್ಕೊಂತ ಹೇಳ್ತಾರ, ಹಂಗೆ ನಾಚ್ಕೊಂಡಿರ ಹೇಳ್ತಾರ ಅನ್ನೋ ತರ ಕ್ಯೂರಿಯಾಸಿಟಿ. ಹೇಳಿ ಮೇಡಮ್, ಶ್ಯಾಮಲಾ ಮೇಡಮ್ ನೀವು ಹೇಳಿ, ಸುಭದ್ರಾ ಮೇಡಮ್ ಅವ್ರನ್ನ ಹೇಳಿಸ್ತೇನೆ. ಏನ್ ಹೇಳ್ಬೇಕು? ನಿಮ್ಮ ಲೈಫ್ ಪಾರ್ಟ್ನರ್ ಹೆಸರು ಹೇಳಿ. ಬಹಳ ಸಂಗಾತಿ ಮೇಡಮ್ ನೋಡ್ರಿ, ಮಗು ನೋಡ್ರಿ ಅಲ್ಲಿ. ಅದಕ್ಕೆ ಕೇಳಿದ್ದೆ ಸರ್, ನಿಮ್ಗೆ ಕ್ಯೂರಿಯಾಸಿಟಿ, ಅವ್ರ ಮುಖದಲ್ಲಿ ನಾಚಿಕೆ ಬರ್ತೈತಾ, ಡೈರೆಕ್ಟ್ ಆಗಿ ಏನು ಇಲ್ದೆ ಹೇಳ್ತಾರ ಅಂತ. ಹೇಳಿ ಮೇಡಮ್, ನಿಮ್ ಹಸ್ಬೆಂಡ್ ಹೆಸರು? ನಮ್ಮ ಯಜಮಾನ್ರ ಹೆಸರು ಶ್ರೀಧರ ಉರಾಳ ಅಂತ. ಥ್ಯಾಂಕ್ ಯು. ಸುಭದ್ರಾ ಮೇಡಮ್ ನೀವು ಒಬ್ರು ಚೂರ್ ಬೇಗ ಹೇಳ್ಬಿಡಿ, ಮುನ್ನೂರಿಗೆ ಹೋಗ್ತೀವಿ. ಅಡ್ಮಿಟ್ ಕೊಟ್ಟವ್ರಿ. ಸುಭದ್ರಾ ಮೇಡಮ್ ಹೇಳಿ, ನಿಮ್ ಹಸ್ಬೆಂಡ್ ಹೆಸರು ಅಂತ ಹೇಳಿ ಮೇಡಮ್. ವಿಜಯ್ ಕುಮಾರ್ ಅಂತ, ಸುಭದ್ರಾ ಕೊತ್ತಾ ವಿಜಯ್ ಕುಮಾರ್ ಅಂದ್ಬಿಟ್ಟು. ಕೊತಾಸ್ ಕಾಫಿ ಇದೆಯಲ್ಲ, ಅವ್ರು ನಮ್ ಫ್ಯಾಮಿಲಿ ಅವ್ರ. ಅದಕ್ಕೆನಾ ಮೇಡಮ್ ಇದು ಕೊತ್ತಾ ಇಟ್ಕೊಂಡಿರೋದು? ಹೌದು ಮೇಡಮ್, ನಮ್ ಫ್ಯಾಮಿಲಿ ಹೆಸರು ಕೊತ್ತಾ. ಓಕೆ ಮೇಡಮ್, ಸಪ್ತಶ್ಲೋಕಿ ಒಂದ್ ಹೇಳ, 7 ಶ್ಲೋಕ ಬರುತ್ತೆ ಅಷ್ಟೇ, 2 ಲೈನ್ ಇರೋದು. ನೀವ್ ಕೇಳಿದ್ರೆ ಆಗ್ಲೇ ಹೇಳಿ. ಒಂದ್ ನಿಮಿಷ ತಗೊಳ್ತೀನಿ. ಓಕೆ ಮೇಡಮ್, ಬೇರೆಯವ್ರಿಗೆ ಕೊಟ್ಟಿರ್ತೀವಿ, ನೀವು ನೆಕ್ಸ್ಟ್ ಹ್ಯಾಂಡ್ ರೈಟ್ ಮಾಡಿ ಕೊಡ್ತೀವಿ. ಆಯ್ತು. ಓಕೆ ಮೇಡಮ್. ವೇದಾವತಿ ಮೇಡಮ್. ನಮಸ್ತೆ ಮೇಡಮ್. ಲಕ್ಷ್ಮಿ ಮೇಡಮ್. ನಮಸ್ತೆ ಮೇಡಮ್. ಗೌಡ್ರೆ ನಮಸ್ತೆ. ನಮಸ್ತೆ ಮೇಡಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ತೆ, ಶುಭ ಮಧ್ಯಾಹ್ನ. ನಾನು ಮಹಾವತಾರಕ್ಕೆ ಬಂದು 2 ವರ್ಷ ಆಯ್ತರಿ. ನಾನು ತುಂಬಾ ಆಕ್ಟಿವ್ ಫೀಲ್ ಮಾಡ್ತಿದ್ದೆ. ನಾನು ಜಾಸ್ತಿ ಏನು ಅಳವಡಿಸ್ಕೊಂಡಿಲ್ಲ,
ಧ್ಯಾನ ಮಾತ್ರ ಮಾಡ್ತೀನಿ. ಅಂದ್ರೆ ಇನ್ಸ್ಪಿರೇಷನ್ ರೇಖಿ ಕಲಿಯೋದು ಅದು ಇದು ಅಂತೇಳಿ ಬಂದಿದ್ದು ಈ ಮಹಾವತಾರಿಂದ. ರೇಖಿ ಕಲ್ತದ್ರಿಂದ ನನ್ಗೆ ಅಂತದೇನ್ ಫಿಸಿಕಲ್ ಇದಿಲ್ಲ. ಹಾ, ಒಂದು ಸಿವಿಯರ್ ಆರ್ಥರೈಟಿಸ್ ಇತ್ತು. ನಾನು ಒಂದು 10 ಹೆಜ್ಜೆನೂ ನನ್ನಿಂದ ನಡೆಯಕ್ ಆಗ್ತಿದ್ದಿಲ್ಲ. ಈಗ ಧ್ಯಾನಕ್ಕೆ ಬಂದ್ಮೇಲೆ ನಾನು ಅಂದ್ಕೊಳ್ತೀನಿ ಅದು 99% ಕ್ಯೂರ್ ಆಗಿದೆ. ಅದಕ್ಕೆ ಪ್ರೂಫ್ ಬಂದು ನಾನು ತಿರುವಣ್ಣಾಮಲೈ 10 ಕಿಲೋಮೀಟರ್ ಅಷ್ಟು ಗಿರಿವಲಯ ಪ್ರದಕ್ಷಿಣೆ ಹಾಕಿದ್ದೀನಿ. ಅಲ್ಲಿ ಒಂದ್ ಸಣ್ಣ ಮಸಾಜ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಫುಲ್ ಮಾಡ್ತಿದ್ದೆ. ಜೊತೆಲಿರೋರು ನನ್ನ ತುಂಬಾ ಇದ್ ಮಾಡಿದ್ರು, ಬೇಡ ಬೇಡ ಹೋಗೋಣ 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 ಅಂತೇಳಿ. ನನ್ ಜೊತೆ ಇದ್ದಿದ್ದು ಒಂದು ಯಂಗ್ ಹುಡುಗಿ, ಅಂದ್ರೆ ಒಂದು 40-45 ವರ್ಷದೊಳಗೇನೆ. ಐ ಎಮ್ ಫುಲ್ ಸ್ಪಿರಿಟ್. ಇಲ್ಲ ಇಲ್ಲ ಅಮ್ಮ ಹೋಗೋಣ ಹೋಗೋಣ ಅಂತೇಳಿ ಕರ್ಕೊಂಬಂದ್ಬಿಟ್ಲು. ಇಲ್ದಿರ ಅದನ್ನ ಕಂಪ್ಲೀಟ್ ಆಗ್ತಿತ್ತು. ಮತ್ತೆ ನಾವು ಉಳ್ಕೊಂಡಿದ್ದ ಸ್ಥಳಕ್ಕೂ ದೇವಸ್ಥಾನಕ್ಕೂ ತುಂಬಾ ದೂರ. ಅಂದ್ರೆ ದೇವಸ್ಥಾನ ಒಳಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು. ಅಂತದೆಲ್ಲ ಹೋಗಿ 2 ಅವರ್ ನಿಂತು ದರ್ಶನ ಮಾಡ್ಕೊಂಡ್ ಬಂದಿದ್ದೀನಿ. ನನ್ಗೆ ಒಂಥರ ಪ್ರೌಡ್ ಫೀಲ್ ಅನ್ಸುತ್ತೆ. ಮತ್ತೆ ತುಂಬಾನೇ ಪೇಶನ್ಸ್, ತುಂಬಾ ಸಮಾಧಾನದಿಂದ ಇದ್ದೀನಿ. ಸಿಟ್ಟು ಬರಲ್ಲ. ತಪ್ಪು ಮುಂದೆ ನಡೀತಾ ಇದ್ರೂನು ಬೇಡಪ್ಪ ಹೇಳೋದ್ ಬೇಡ, ಆ ಸ್ಥಿತಿಗೆ ಬಂದಿದ್ದೀನಿ. ಲೋಕದ ಗೊಡವೆ ನಮಗೇತಕ್ಕಯ್ಯ. ಆ ಸ್ಥಿತಿಗೆ ಬಂದಿದ್ದೀನಿ. ಬೇಡವೇ ಬೇಡ, ಅವ್ರು ಹೇಳೋದು ಬೇಡ, ನಾವ್ ಹೇಳೋದು ಬೇಡ, ನಮ್ ಪಾಡಿಗೆ ನಾವೇ. ಆದಷ್ಟು ಮ್ಯಾಕ್ಸಿಮಮ್ ನಾನ್ ಮೌನ ಮನೇಲಿ. ನಾನ್ ವೇದಿಕೆಗೆ ಬಂದ್ರೇನೆ ಮಾತು. ಸೂಪರ್ ಮ್ಯಾಮ್. ಅಂದ್ರೆ ವೇದಿಕೆಗೆ ಬಂದು ಇಷ್ಟೆಲ್ಲ ಚೇಂಜಸ್ ಆಗಿದೆ ನಿಮ್ದು. ಇಷ್ಟೆಲ್ಲ ಈ ವಯಸ್ಸಿಗೆ 2 ವರ್ಷದಲ್ಲಿ, ಅಂದ್ರೆ 1 ವರ್ಷ ಅನ್ಕೊಳ್ಳಿ, 1 ವರ್ಷ ನನ್ಗೇನು ಹೋಗಿಲ್ಲ ತಲೆಗೆ. ಈಗೊಂದು 6-7 ತಿಂಗಳಲ್ಲಿ ಅನ್ಕೊಳ್ಳಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್, ಇಷ್ಟೆಲ್ಲ ಚೇಂಜಸ್. ಹೌದು ಮೇಡಮ್, ಬಂದಿದ ತಕ್ಷಣ ಯಾರಿಗೂ ಆಗಲ್ಲ. ಅದಕ್ಕೂ ಟೈಮ್ ಬೇಕಲ್ವಾ? ಆ ಟೈಮ್ ತಗೊಂಡು ನೀವು ಇಷ್ಟು ಸೂಪರ್ ಆಗಿ ಚೇಂಜಸ್ ಆಗಿದ್ದೀರಾ. ಎಸ್ ಮ್ಯಾಮ್, ಸೂಪರ್ ಮೇಡಮ್, ಸೂಪರ್ ಸೂಪರ್. ಅಂದ್ರೆ ನಮ್ಮ ವೇದಾವತಿ ಮೇಡಮ್ ಇದೇ ವೇದಿಕೆ ಅಲ್ಲದೆ ಬೇರೆ ವೇದಿಕೆಯಲ್ಲೂ ಸಹ ಆಕ್ಟಿವ್ ಆಗಿರ್ತಾರೆ. ಮತ್ತೆ ಅಲ್ಲೂ ಸಹ ತರಗತಿಗಳನ್ನ ಕೊಡ್ತಾರೆ. ಮತ್ತೆ ಅಲ್ಲಿ ಇರ್ತಕ್ಕಂತ ಮಾಸ್ಟರ್ಗಳನ್ನ ನಮ್ಮ ವೇದಿಕೆಗೂ ಸಹ ಇಂಟ್ರೊಡ್ಯೂಸ್ ಮಾಡಿ ಸುಮಾರು ಮಾಸ್ಟರ್ಗಳನ್ನ ಅವರು ಸಹ ಈ ವೇದಿಕೆಗೆ ಕರ್ಕೊಂಡು ಬಂದಿದ್ದಾರೆ. ಒಳ್ಳೆಯ ಅಂದ್ರೆ ಸೇವೆಯನ್ನ ಈ ವೇದಿಕೆನಲ್ಲಿ ನಮ್ಮ ವೇದಾವತಿ ಮೇಡಮ್ ಅವರು ಸಹ ಸಲ್ಲಿಸ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗಾಗಿ ನಮ್ಮ ವೇದಾವತಿ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮ್ಮ ಅಂದ್ರೆ ಇದೇ ತರ ನಿಮ್ಮ ಸಹಕಾರ ನಮ್ಮ ವೇದಿಕೆಗೆ ಬೇಕು ಮೇಡಮ್. ನಿಮ್ಮೆಲ್ಲರ ಸಹಕಾರ ನಮ್ಮ ವೇದಿಕೆಗೆ ಬೇಕು. ಇದೇ ತರ ನಾವೆಲ್ಲರೂ ಸೇರಿ ವೇದಿಕೆಯನ್ನ ನಡೆಸ್ಕೊಂಡು ಹೋಗೋಣ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಾಟ್ ಇಸ್ ದ ನೇಮ್ ಆಫ್ ಯುವರ್ ಲೈಫ್ ಪಾರ್ಟ್ನರ್? ಲೇಟ್ ಮಿಸ್ಟರ್ ರಘುರಾಮ್. ಓಕೆ ಮೇಡಮ್, ಒಂದು ಕ್ಯೂರಿಯಾಸಿಟಿ ನನಗೆ. ಅದೇನ ಕುಂಟಾಲ್ಪಿ ಅಂತ ಆಡ್ತಿದ್ರಲ್ಲ ಸಣ್ಣವರಿದ್ದಾಗ, 8 ಮನೆ ಹಾಕೊಂಡ್ಬಿಟ್ಟು ಬಿಲ್ಲೆ ಹಾಕ್ಬಿಟ್ಟು ಕುಂಟಿಗೆ ಅಂತ ಸುತ್ತರದ ಬಿಲ್ ಪಾಸ್ ಮಾಡಿದ್ರಲ್ಲ, ಅದನ್ನ ಯಾರು ಈ ಏಜ್ ನಲ್ಲೂ ಕೂಡ ಯಾರೋ ಫಾಸ್ಟ್ ಅಂದ್ರೆ ಕಡಿಮೆ ಅವಧಿ ಒಳಗೆ ಮುಗಿಸ್ಬೇಕಾದ್ 8 ಮನೆದು ಅದನ್ನೊಂದು ನಿಮ್ ಕಡೆಯಿಂದ ಮಾಡ್ಸೋಣ ಅಂತ ಯಾವಾಗಾದ್ರೂ ಯಾವ ತರ ಏಜ್ ಇದಾರ ಅವ್ರು ಯಾರು ಮಾಡ್ತಾರೋ ಅಂತ ಹೇಳ್ಬಿಟ್ಟು ಸಾಧ್ಯ ಆಗ್ಬೋದಾ ಮೇಡಮ್? ಆಗ್ಬೋದು. ನಾವು ಎಲ್ಲಾದ್ರೂ ಮತ್ತೆ ಈ ತರ ನೀವು ಎಲ್ಲಾ ಪ್ರೋಗ್ರಾಮ್ ಮಿಸ್ ಮಾಡ್ಕೋತೀರಿ, ಎಲ್ಲೋ ಒಂದು 10ರಲ್ಲಿ 1 ಬರ್ತೀರಿ. ಈ ತರ ಪ್ರೋಗ್ರಾಮ್ ಬನ್ನಿ, ಅವೆಲ್ಲ ಮಾಡೋಣ. ಒಂದ್ ದಿವಸ ಸ್ಪೋರ್ಟ್ಸ್ ಚನ್ನೇಗೌಡ್ರೆ, ಈಗ 365 ಇದೆಯಲ್ಲ ಬೆಳಿಗ್ಗೆ 1000 ದಿನ ಕಂಪ್ಲೀಟ್ ಆಗುತ್ತಲ್ಲ. ಹೌದು ಮೇಡಮ್. ಆವಾಗ ಈ ತರ ಒಂದು ಪ್ರೋಗ್ರಾಮ್ ಇಟ್ಕೊಳ್ಳೋಣ. ಇಲ್ಲ, ಅದೇ ಹೇಳಿ ಅನ್ಕೊಂಡಿದ್ದೆ ಮೇಡಮ್. ಅವತ್ತೆಲ್ಲರೂ ಕೂಡ ಫೌಂಡೇಶನ್ ಗೆ ಹೋಗ್ಬೇಕು, ಅವತ್ತೊಂದು ಫೋಟೋ ಶೂಟಿಂಗ್ ಇರುತ್ತೆ, ಲಾಸ್ಟ್ ಗೆ ಎಲ್ಲರೂ ಅವತ್ತು ಗ್ಯಾದರ್ ಆಗ್ಲೇಬೇಕು ಅಂತ ಹೇಳಿ ಇದೆ. ಯಾಕಂದ್ರೆ ಅದು ಮೆಮೊರಿ ಒಳಗೆ ಉಳಿಯುತ್ತೆ ಲೈಫ್ ನೊಳಗೆ. ಎಲ್ಲರಿಗೂ ಕೂಡ ಇಂಥ ದಿನಕ್ಕೆ ಹೋಗಿದ್ವಿ, ಇಲ್ಲಿ ಕೂಡಿದ್ವಿ ಅಂತ ಹೇಳ್ಬಿಟ್ಟು. ಹಾಗೆ ಅದೊಂದು ಪ್ರಯತ್ನ ಮಾಡೋಣ, ಈಗ್ಲಿಂದನೇ ಪ್ರಿಪರೇಷನ್ ಆಗ್ಲಿ ಅದಕ್ಕೆ. ಸಣ್ಣದೊಂದು ಸ್ಪೋರ್ಟ್ಸ್ ಆಕ್ಟಿವಿಟಿ, ಆಮೇಲೆ
ಆಸ್ ಯೂಶುವಲ್ ನಮ್ಮ ಧ್ಯಾನ, ಇದು ಹಂಚಿಕೆ, ಇವೆಲ್ಲ ಒಂದು ಸಣ್ಣದಾಗಿ ಒಂದು ಪ್ರೋಗ್ರಾಮ್, ಒಂದ್ ದಿವಸ ಆದ್ರೂ ಸರಿ ಪ್ರೋಗ್ರಾಮ್ ಮಾಡೋಣ. ಎಸ್ ಮಾಸ್ಟರ್ಸ್, ಈ ತರ ಮಾತಾಡ್ತಿರ್ತೀವಲ್ಲ, ನಿಮ್ಗೆ ಏನಾದ್ರು ಅನ್ಸಿದ್ರೆ ಸಲಹೆ ಸೂಚನೆ ಇದ್ರೆ ಮೆಸೇಜ್ ಮಾಡ್ತಾ ಇರಿ ದಯವಿಟ್ಟು. ಅಂದ್ರೆ ಆಸಕ್ತಿ ಐತಿ ಇಲ್ಲ ಅನ್ನೋದು ನಮಗೂ ಕೊಟ್ಟ ಚೂರ್ ಗೊತ್ತಾಗುತ್ತೆ. ಬೇರೆಯವರು ಮೆಸೇಜ್ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನೊಂದು ಕತೆ ಹೇಳ್ತೀನಿ. ಅವಶ್ಯವಾಗಿ. ಯಾವಾಗ್ಲೂ ಇಂಥದ್ದೇ ಹೇಳ್ತಾಳೆ ಅನ್ಕೋಬೇಡಿ. ಅಂದ್ರೆ ಇದೆಲ್ಲ ಈಗ ಇದೆ ಅವಶ್ಯ. ಅಮ್ಮ ಹೆಂಡತಿ ಮಕ್ಕಳು, ಅವರು ಮಗ ನಿವೃತ್ತಿ ಆಗ್ತಾರೆ. ನಿವೃತ್ತಿ ಆದ ಮೊದಲನೇ ದಿನ, ಅಂದ್ರೆ ಅವ್ರು ಹೇಳ್ದಂಗೆ ನಾನು ಹೇಳ್ತೀನಿ, ಓಕೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ನಿವೃತ್ತಿ ಆದ ಮೊದಲನೇ ದಿನ ನಾನು ಮೊದಲು ಮಾಡುವ ಕೆಲಸ ಅಂದ್ರೆ ನನ್ನ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದು. ನನ್ನ ಮನೆಯಲ್ಲಿ ನಾನು ಈ ಮಾತುಗಳನ್ನು ಹೇಳ್ತಾ 1 ವರ್ಷ ಆಯ್ತು. ಇನ್ನು ಈ ಕೆಲಸವನ್ನು ಮುಂದೆ ಹಾಕುವಂತಿಲ್ಲ. ಯಾಕಂದ್ರೆ ನಿನ್ನೆ ನನಗೆ ನಿವೃತ್ತಿ ಆಯ್ತು. ನನ್ನ ಹೆಂಡತಿ ಮಕ್ಕಳೆಲ್ಲ ಈ ದಿನಕ್ಕಾಗಿಯೇ ಕಾದು ಕುಳಿತವರಂತೆ ಇದ್ದಾರೆ. ನನ್ನ ಅಮ್ಮ ಆರೋಗ್ಯವಾಗಿಯೇ ಇದ್ದವಳು. ಸುಮಾರು 2.5 ವರ್ಷಗಳಿಂದ ಅನಾರೋಗ್ಯಕ್ಕೆ ಬಿದ್ಲು. ಇತ್ತೀಚೆಗೆ 1 ವರ್ಷದಿಂದ ಮಲ ಮೂತ್ರ ವಿಸರ್ಜನೆಯ ಮೇಲೆ ಕೂಡ ಅವಳಿಗೆ ನಿಯಂತ್ರಣವಿಲ್ಲ. ಬೆಳಿಗ್ಗೆ ರಾತ್ರಿ ಅವಳನ್ನು ನಾನು ನೋಡಿಕೊಳ್ಳಬಲ್ಲೆ. ಆದ್ರೆ ನಾನು ಕೆಲ್ಸಕ್ಕೆ ಹೋದಾಗ ಅವಳನ್ನು ನೋಡಿಕೊಳ್ಳಬೇಕಾದವಳು ಇವಳೆ, ಅಂದ್ರೆ ನನ್ನ ಹೆಂಡತಿ. ನನಗಾದ್ರೂ ಅವಳು ತಾಯಿ, ನನ್ನವಳಿಗೆ ಅವಳು ತಾಯಿಯಾ? ನನ್ನ ಸಿಡುಕಿನ ನೋಟಕ್ಕೆ ಬೆದರಿ ಇವಳು ಅತ್ತೆ ಚಾಕ್ರಿ ಮಾಡ್ತಾಳೆ. ಆದ್ರೆ ಇವಳ ಮುಖದಲ್ಲೊಂದು ತಿರಸ್ಕಾರದ ನೋಟ ಚಿರಸ್ಥಾಯಿಯಾಗಿ ನಿಂತ ಹಾಗೆ ನನಗೆ ಕಾಣಿಸುತ್ತೆ. ಇವಳಿಗಾದರೂ ಈ ಭಾವ ಸಹಜವೇ, ಹೊರಗಿನಿಂದ ಬಂದವಳು. ಆದ್ರೆ ನನ್ನ ಮಕ್ಕಳಿಗೂ ಅನಾರೋಗ್ಯದ ಅಜ್ಜಿ ಬೇಡ ಅನ್ಸೋದು ನನಗೆ ದಿಗಿಲು ಹುಟ್ಟಿಸುತ್ತೆ. ಅಭಿಲಾಷ್ ಆದರೂ ಹುಡುಗ ಮುಲಾಜಿಲ್ಲದೆ ಹೇಳಿದ್ದ, ಅಮ್ಮ ನನ್ನ ಫ್ರೆಂಡ್ಸ್ ಇರುವಾಗ ಅಜ್ಜಿನ ಹೊರಗೆ ಬಿಡಬೇಡ ಅಂತ. ಆದ್ರೆ ನನ್ನ ಮಗಳು ಶಿಶಿರ, ಅಬ್ಬಾ ಅಜ್ಜಿ ಗಬ್ಬು ನಾತ ಅಂದಾಗ ಸಿಟ್ಟು ನೆತ್ತಿಗೇರುತ್ತೆ. ಮಕ್ಕಳೇ ಸ್ವಲ್ಪ ಕಾಲ ಸಹಿಸಿ ನನ್ನ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಅಂದಿದ್ದೆ. ಹೆಂಡತಿ ಮಕ್ಕಳೇನೋ ಸುಮ್ಮನಾದ್ರು. ಆದ್ರೆ ಅಮ್ಮ ಅಂದಿನಿಂದ ಮತ್ತಷ್ಟು ಮೌನಿ ಆದ್ಲು. ಇಂದು ನನ್ನ ನಿವೃತ್ತಿಯ ಮೊದಲ ದಿನ. ಅಮ್ಮನ ಪ್ರಾತ ವಿಧಿಗಳನ್ನೆಲ್ಲ ಮುಗಿಸಿ ನಾವು ಹೊರಟು ನಿಂತೆವು. ಯಾಕೋ ಹೆಂಡತಿ ಮಕ್ಕಳು ಹೊರಟು ನಿಂತರು. ಅಮ್ಮನ ಮುಖದಲ್ಲಿ ಕಳೆ ಇಲ್ಲ. ವೃದ್ಧಾಶ್ರಮಕ್ಕೆ ಸೇರಿಸ್ತೇನೆ ಎಂದ ಮಗನ ಮಾತು ಇವಳ ಕಿವಿಗೂ ಬಿದ್ದಿರ್ಬೇಕು. ಬಲಿಪೀಠಕ್ಕೆ ಕರೆದೊಯ್ಯುವ ಮೇಕೆಯಂತೆ ಉಸಿರೆತ್ತದೆ ಮಗ ಕರದಲ್ಲಿ ಬರ್ತಾಳೆ. ನಾವೆಲ್ಲರೂ ಕಾರಲ್ಲಿ ಕುಳಿತೆವು. ಮಗರಾಯ ಕಾರನ್ನು ಚಲಾಯಿಸ್ತೇನೆ ಅಂದ. ಅವನಿಗೆ ಕೊಡದೆ ನಾನೇ ಕಾರನ್ನು ಚಲಾಯಿಸ್ಕೊಂಡು ಬಂದೆ. ಒಂದು ಹಂಚಿನ ಮನೆ ಬಳಿ ಕಾರು ನಿಲ್ಲಿಸ್ದೆ. ಹಾರ್ನ್ ಮಾಡ್ದೆ. ಮನೆಯೊಳಗಿಂದ ನನ್ನ ಗೆಳೆಯ ಓಡೋಡಿ ಬಂದ. ನಾನು ಕಾರಿನ ಬಾಗಿಲು ತೆಗೆದು ಅಮ್ಮನನ್ನು ಕೆಳಗಿಳಿಸಿದೆ. ವೃದ್ಧಾಶ್ರಮ ಅಲ್ವಾ? ಹೆಂಡತಿ ಬಾಯಿ ತೆಗೆದ್ಲು. ನಾನು ಮಾತನಾಡದೆ ಅಮ್ಮನನ್ನು ಕರೆದುಕೊಂಡು ಮನೆಯೊಳಗೆ ಕರ್ಕೊಂಡು ಬಂದೆ. ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್. ನನ್ನ ಗೆಳೆಯ ಸರಿಯಾದ ಚಿಕ್ಕ ಮನೆಯನ್ನೇ ಆಯ್ದುಕೊಂಡಿದ್ದ. ಬಾಡಿಗೆ ಮನೆ. ಗೆಳೆಯ ಮನೆಯ ಕೀಲಿ ಕೈ ಕೊಟ್ಟು ಹೊರಟ. ಏನಿದು ಅವಾಂತರ? ಅತ್ತೆಯನ್ನು ಇಲ್ಲಿ ನೋಡಿಕೊಳ್ಳೋರು ಯಾರು? ನನ್ನವಳ ಪ್ರಶ್ನೆ. ಅವಳ ಮಗ ನಾನು ಜೀವದಲ್ಲಿ ಇದ್ದೇನೆ, ನನ್ನ ಉತ್ತರ. ಅಂದರೆ ನೀವು ಇಲ್ಲಿ ನಿಂತು ಅಮ್ಮನನ್ನು ನೋಡಿಕೊಳ್ತೀರಾ? ಹಾಗೆ ಅನ್ಕೋ ಅಂತ. ಮತ್ತೆ ನಮ್ ಗತಿ? ಮನೆ ಖರ್ಚು ಎಲ್ಲ ನಂದೆ ಅಂತ ಹೇಳಿದೆ. ಮನೆಯಲ್ಲಿ ನೀವಿಲ್ದೆ ಇದ್ರೆ ಭಯ ಆಗುತ್ತೆ. ಮಗ ನನ್ಗಿಂತ ಎತ್ತರಕ್ಕೆ ಬೆಳೆದ್ ನಿಂತಿದ್ದಾನೆ, ಏನ್ ಭಯ ಅಂದೆ. ಅಯ್ಯೋ ನೀವಿಲ್ದೆ ಮನೆಯೇ. ಇವಳ ಕಣ್ಣಲ್ಲಿ ಗಂಗಾ ಪ್ರವಾಹ, ಅಮ್ಮನ ಕಣ್ಣಲ್ಲಿ ಅಶ್ರುಧಾರೆ. ಅವಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತೇನೆ ಅಂದುಕೊಂಡಿರ್ಬೇಕು. ಈಗ ಅವಳ ಕಣ್ಣಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿದೆ. ಅವಳನ್ನು ಮಂಚದ ಮೇಲೆ ಮಲಗಿಸ್ದೆ. ಮಗಳು
ಇವಳು ಅಂದ್ರೆ ನನ್ನ ಹೆಂಡತಿ ಎಲ್ಲರೂ ಸ್ತಬ್ಧ ಚಿತ್ರದ ಹಾಗೆ ಮೂಗರಾಗಿದ್ದಾರೆ. ಮಗ ಬಾಯಿ ತೆಗ್ದ, ಅಪ್ಪ ಇದೆಲ್ಲ ಏನು ನಾನ್ಸೆನ್ಸ್ ಅಂದ. ನಾನೆಂದೆ, ಮಗ ನಿನಗೆ ನಿನ್ನ ಫ್ರೆಂಡ್ಸ್ ಮನೆಗೆ ಬರುವಾಗ ನನ್ನ ಅಮ್ಮ ಮನೆಯಲ್ಲಿದ್ದರೆ ಅದು ಶೇಮ್ ಅನಿಸುತ್ತಿತ್ತಲ್ಲ, ಅದು ನಾನ್ಸೆನ್ಸ್. ನಾನು ಅಮ್ಮ ಇಲ್ಲಿರುತ್ತೇವೆ, ನೀವು ಮನೆಗೆ ಹೋಗಿ ಮಗು, ಚೆನ್ನಾಗಿರಿ. ಅಪ್ಪ ಮಗಳು ಮಾತಿಲ್ಲದೆ ನಿಂತ ಅಣ್ಣನ ಸಹಾಯಕ್ಕೆ ಬರ್ತಾಳೆ. ಅಜ್ಜಿಗೆ ನೀನೊಬ್ಬನೇ ಮಗನ, 3 ಮಂದಿ ಮಕ್ಳಿಲ್ವಾ, ನೀನೇ ಯಾಕೆ ಅಜ್ಜಿ ನೋಡ್ಕೋಬೇಕು? ಇದು ಇವಳ ಮಾತಲ್ಲ, ಯಾವತ್ತೋ ಇವಳ ತಾಯಿ ಆಡಿದ ಮಾತು. ಅದನ್ನೇ ಊರು ಹೊಡೆದು ಹೇಳ್ತಾಳೆ. ನನ್ನವಳು ಏನೂ ತಿಳಿಯದ ಹಾಗೆ ಕುಳಿತಿದ್ದಾಳೆ. ಮಗಳೇ, ನನಗಾಗ 6-7 ವರ್ಷ ಇರ್ಬೋದು. ಅಪ್ಪ ತೀರಿ ಹೋಗಿ 2-3 ವರ್ಷಗಳಾಗಿತ್ತು. ನನಗೆ ವಾಂತಿ ಭೇದಿ ಆರಂಭ ಆಯ್ತು. ನಮ್ಮದು ಹಳ್ಳಿ, ವಾಹನದ ಸೌಕರ್ಯ ಇರಲಿಲ್ಲ ಮಗ. ಹಳ್ಳಿಯ ನಾಟಿ ಮದ್ದು ನಾಟಲಿಲ್ಲ ಮಗು. ನಾನು ಬದುಕುವ ಆಸೆ ಯಾರಿಗೂ ಇರಲಿಲ್ಲವಂತೆ. ಅರೆ ನಿರ್ಜೀವ ಸ್ಥಿತಿಯಲ್ಲಿದ್ದ ನನ್ನನ್ನು ಇದೇ ನನ್ನ ಅಮ್ಮ ಆ ಹೆಗಲ ಮೇಲೆ ಹಾಕಿ 6 ಮೈಲಿ ನಡೆದು ವೈದ್ಯರ ಹತ್ತಿರ ಕೊಂಡು ಹೋಗಿ ಇಂಜೆಕ್ಷನ್ ಚುಚ್ಚಿಸಿ ಮತ್ತೆ 6 ಮೈಲಿ ಹೊತ್ತು ನಡೆದು ಬದುಕಿಸಿದಳು. ದೇವ, ಇಂತಹ ಅಮ್ಮನಿಗೆ ಈಗ ಮಲಮೂತ್ರದ ಮೇಲೆ ನಿಯಂತ್ರಣ ಇಲ್ಲ ಮಗು. ಹೆಣ್ಣಾದ ನಿನಗೂ ನಿನ್ನಮ್ಮನಿಗೂ ಇದು ಅಸಹ್ಯ ಅಂತ ಅಂದ್ರೆ, ನನ್ನ ಅಣ್ಣಂದಿರ ಹೆಂಡತಿರಿಗೂ ನನ್ನ ಅಮ್ಮ ಈ ವೃದ್ಧಾಪ್ಯದಲ್ಲಿ ಅಸಹ್ಯವೇ ಆಗುವಳು ಮಗು. ಈ ಪ್ರಾಯದಲ್ಲಿ ಅವಳು ಯಾರಿಗಾದರೂ ಅಸಹ್ಯ ಅನಿಸಿದರೆ ಅವಳ ಮಗನಾದ ನನಗೆ ಬೇಡ ಮಗು. ನನ್ನ ಅಮ್ಮ ನನಗೆ ಅಸಹ್ಯ ಅಲ್ಲ. ಸಾಯುವವರೆಗೂ ನಾನು ಅವಳಿಗೆ ಮಗನಂತೆ ಅಲ್ಲ, ಮಗಳಂತೆ ಅವಳ ಸೇವೆ ಮಾಡ್ತೇನೆ. ನೀವು ಹೋಗಿ ನಾನು ವಾರಕ್ಕೊಮ್ಮೆ ಮನೆಗೆ ಬಂದು ಹೋಗ್ತೇನೆ. ಅಮ್ಮನಿರುವವರೆಗೆ ಮಾತ್ರ. ಹೆಂಡತಿ ಕೈ ಜೋಡಿಸ್ತಾಳೆ. ಬನ್ನಿ, ನಮ್ದು ತಪ್ಪಾಯ್ತು. ಅತ್ತೆನ ಅಮ್ಮ ಅಂತ ತಿಳಿದುಕೊಳ್ತೇವೆ. ನೀವಿಲ್ಲದ ಮನೆ ನನಗೆ ಮನೆಯೇ ಇಲ್ಲ. ಮನೆಗೆ ಹೋಗುವ ಬನ್ನಿ. ಅವಳಿಗೆ ಗಾಬರಿಯಾಗಿದೆ. ಮಕ್ಕಳೇ, ನಾನು ಹೇಳ್ತೇನೆ, ಈ ಮಲಮೂತ್ರಗಳೆಲ್ಲ ಮಾನವನ ಜೀವನದ ಅನಿವಾರ್ಯ ಸಂಗತಿಗಳು. ಅದು ಬೇಡ ಅನಿಸಿದ್ರೆ ಯಾವ ಹೆಣ್ಣು ಹೆರಲಾರಳು, ಯಾವ ದಾದಿಯೂ ಕೂಡ ಸೇವೆ ಸಲ್ಲಿಸಲಾರಳು, ಯಾವ ಡಾಕ್ಟರ್ ಕೂಡ ಡಾಕ್ಟರ್ ಆಗಲಾರ. ಇನ್ನು ಬದುಕಿ ಉಳಿದರೆ ನಾನೂ ಮುದುಕನಾಗುತ್ತೇನೆ. ಆರೋಗ್ಯದ ವಿಷಯ ನನ್ನ ಕೈಯಲ್ಲಿ ಇಲ್ಲ. ನಮ್ಮ ಅಮ್ಮನಿಗಾದರೂ ನಾನಿದ್ದೆ. ಈಗಿನ ಮಕ್ಕಳು ನಮ್ಮ ಕೊನೆಗಾಲದಲ್ಲಿ ನಮ್ಮ ಸೇವೆ ಮಾಡಬೇಕೆಂದು ನಿರೀಕ್ಷೆದು ತಪ್ಪೆ. ನೀವು ಮನೆಗೆ ಹೋಗಿ, ವೃದ್ಧರಿಲ್ಲದ ಮನೆ ಸ್ವಚ್ಛ, ಸುಂದರ ಮತ್ತು ನೆಮ್ಮದಿಯದ್ದು. ಹೋಗಿ ಬನ್ನಿ. ಮಗ ಕದಲಿ ಹೋದ. ಅಪ್ಪ, ಮಕ್ಕಳು ತಪ್ಪು ಮಾಡಿದರೆ ಕ್ಷಮಿಸಬೇಕಾದುದು, ತಪ್ಪಿದ್ದರೆ ಸರಿದಾರಿಯಲ್ಲಿ ನಡೆಸಬೇಕಾದುದು ಹಿರಿಯರ ನೀತಿಯಲ್ಲವೇನಪ್ಪ? ನೀವು ನಮ್ಮ ಕಣ್ಣು ತೆರೆಸಿದಿರಿ. ನಿಮ್ಮ ಅಮ್ಮನನ್ನು ನೀವು ನೋಡಿಕೊಂಡಂತೆ ನಾವು ಕೂಡ ಅಜ್ಜಿಯನ್ನು, ನಿಮ್ಮಿಬ್ಬರನ್ನು ಕೊನೆ ಕಾಲದವರೆಗೆ ಪ್ರೀತಿ ಗೌರವದಿಂದ ನೋಡಿಕೊಳ್ತೇವೆ. 3 ಅಳುತ್ತಾ ನನ್ನ ಕಾಲಿಗೆ ಬಿದ್ದರು. ನಾನೆಂದೆ, ನೀವು ಬೀಳಬೇಕಾದುದು ಈ ಕಾಲುಗಳಿಗಲ್ಲ, ಆ ಕಾಲುಗಳಿಗೆ. ಅಮ್ಮನಿಗೆ ಎಷ್ಟು ಅರ್ಥವಾಯಿತೋ. ಅವಳ ಸೊಸೆಯು ಮೊಮ್ಮಕ್ಕಳು ಅವಳ ಕಡ್ಡಿಯಂತಿರುವ ಕಾಲಿಗೆ ಬೀಳುವಾಗ ಅವಳ ಒಣ ಕಣ್ಣುಗಳು ಒದ್ದೆಯಾಗಿದ್ದವು. ಇದು ಕಥೆಯಲ್ಲ, ನಮ್ಮ ಮುಂದಿರುವ ಹಿರಿಯ ಜೀವಗಳ ವ್ಯಥೆ. ಇಂತಹ ಕಣ್ಣು ತೆರೆಸುವ ಬರಹಕ್ಕೆ ನಿಮಗಿದು ನನ್ನ ಅನಂತಾನಂತ ಧನ್ಯವಾದಗಳು. ಎಸ್ ಮ್ಯಾಮ್, ಸೂಪರ್ ಮ್ಯಾಮ್. ಅಂದ್ರೆ ಒಂದು ತಂದೆ ತಾಯಿಯನ್ನು ಮಕ್ಕಳಾದವರು ಯಾವ ತರ ಪ್ರೀತಿ ತೋರಿಸ್ಬೇಕು ಅಂದ್ರೆ ನಾವು ಅಂದ್ರೆ ಈಗ ಸೊಸೆಗಳೇ ಸರಿ ಇಲ್ಲ ಅಂತ ಸೊಸೆಗಳಿಗೆ ಕೈ ಮಾಡಿ ನೋಡ್ಸುವಂತ ಈ ಪ್ರಪಂಚದಲ್ಲಿ ನಾವು ಮಕ್ಕಳಾದಂತವ್ರು ನಮ್ಮ ಕರ್ತವ್ಯಕ್ಕೆ ನಿಂತಾಗ ಆ ಸೊಸೆಗಳು ನಮ್ಮ ಸಪೋರ್ಟ್ಗೆ ಬರ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೇದಾವತಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಥ್ಯಾಂಕ್ ಯು. ಅನುಕೃಷ್ಣಯ್ಯ ಮ್ಯಾಮ್. ಚನ್ನೇಗೌಡ್ರು ಏನು ಕಮೆಂಟ್ ಮಾಡಿಲ್ಲ?
ಸೊನ್ನೇಗೌಡ್ರು ಕನೆಕ್ಟ್ ಅಲ್ಲೇ ಇದಾರೆ ಮೇಡಮ್. ಇಲ್ಲ ಇಲ್ಲ, ಇದೇ ಮೀಟಿಂಗ್ ಸ್ವಲ್ಪ 1000 ಡೇಸ್ ಯಾವಾಗ ಬರುತ್ತೆ ಅಂತ ಕ್ಯಾಲೆಂಡರ್ ಹಿಡ್ಕೊಂಡು ಕೂತ್ಕೊಂಡೆ ಜಸ್ಟ್ ನಾನು. ಅದು ಜುಲೈ 31ಕ್ಕೆ 900 ದಿನ ಆಗುತ್ತೆ. ಆನಂತರ ನವೆಂಬರ್ 8ಕ್ಕೆ ಅದು 1000 ದಿನ ಆಗುತ್ತೆ. ಅಂದ್ರೆ 9ನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಇದೆ. ನವೆಂಬರ್ 8ಕ್ಕೆ 1000 ದಿನ ಆಗುತ್ತೆ. 1000 ಡೇಸ್ ಅವತ್ತಿಗೆ ಆಗುತ್ತೆ. ಅದನ್ನ ಸ್ವಲ್ಪ ಕ್ಯಾಲೆಂಡರ್ ಟರ್ನ್ ಮಾಡಿ ನಾನು ಡೇಟ್ಸ್ ಕಡೆ ಗಮನ ಕೊಟ್ಟೆ. ನಿಜ ಅದು. ಅಂದ್ರೆ ವಯಸ್ಸಾದ್ಮೇಲೆ ನಮಗೂ ಈ ತರ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಅದು ಬಂದಾಗ ಯಾವ ತರ ಇರುತ್ತೆ ಫೀಲಿಂಗ್ ಅನ್ನೋದನ್ನ ಅವರೇ ಹೇಳಿದ ರೀತಿಯಲ್ಲಿ ಹೇಳಿದಿರ. ನಿಜ, ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕು. ಯಾಕಂದ್ರೆ ಎಲ್ಲರೂ ಇಲ್ಲಿ ಇರೋರು ನಾವು ಅದೇ ಸ್ವಲ್ಪ ವಯಸ್ಸಿನಲ್ಲಿ ಇದೇವೆ. 50-60 ಕ್ರಾಸ್ ಮಾಡತಕ್ಕಂತ ಹತ್ರ ಬಂದವರು ಜಾಸ್ತಿ ಇರೋದ್ರಿಂದ. ಹೌದು, ಹಂಗಾರೆ ಈ ತರ ಇದ್ದ ನಮ್ಮ ಮಕ್ಕಳು ನಮ್ಮನ್ನ ಯಾವ ತರ ನೋಡ್ಕೊಳ್ತಾ ಇದಾರೆ. ಹಂಗಾರೆ ನಾವೆಷ್ಟು ಗ್ರೇಟು. ಈ ಒಂದು ಸೋಲ್ ನಮಗೆ ಸಿಕ್ಕಿದ್ದಕ್ಕೆ ಎಷ್ಟು ಪುಣ್ಯವಂತರು ಅಂತಕ್ಕಂತ ಒಂದು ಕೃತಜ್ಞತೆಯನ್ನ ನಾವಿಲ್ಲಿ ಯೂನಿವರ್ಸಿಟಿಗೆ ನಾವು ಸಲ್ಲಿಸಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಭಾನುಕೃಷ್ಣಯ್ಯ ಮ್ಯಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ತೆ ಮೇಡಮ್. ನಾನು ಧ್ಯಾನಕ್ಕೆ ಬಂದು ಆಗ್ಲೇ ಆಲ್ಮೋಸ್ಟ್ 3 ವರ್ಷದ ಮೇಲಾಯ್ತು. ನನಗೆ ಸಾಕಷ್ಟು ಸಹನೆ ಬಂದ್ಬಿಟ್ಟಿದೆ. ಅಂದ್ರೆ ಮೊದ್ಲು ತುಂಬಾ ರಿಯಾಕ್ಟ್ ಮಾಡ್ತಾ ಇದ್ದೆ ತಕ್ಷಣ. ಈಗೆಲ್ಲದಕ್ಕೂ ಯೋಚನೆ ಮಾಡ್ತೀನಿ, ಇದು ನಂದಲ್ಲ, ಇದು ಏನ್ ಆಗ್ಬೇಕಿತ್ತು ಅದಾಗ್ತಿದೆ ಅನ್ನೋ ಒಂದು ಮನಸ್ಥಿತಿ ನನಗ್ ಬರ್ತಾ ಇರೋದ್ರಿಂದ ಸಾಕಷ್ಟು ಸಹನೆ ಬಂದಿದೆ. ಈಗ ರೀಸೆಂಟ್ ಆಗಿ ಹೇಳ್ಬೇಕಾದ್ರೆ ನಂಗೊಂದು 15 ಡೇಸ್ ಅಲ್ಲಿ ನನ್ನ ಉಗುರು ಕಟ್ ಮಾಡ್ಬೇಕಾದ್ರೆ ಜಾಸ್ತಿ ಎಳೆದ್ ಬಿಟ್ಟಿದ್ದೆ. ಆ ನೋವಿಗೆ ಪಸ್ಸಾಗಿ 1 ವಾರ ಟ್ರೀಟ್ಮೆಂಟ್ ತಗೊಂಡೆ. ನಾನು ಆಕ್ಚುಲಿ ನಾನು ಕಲರ್ ಥೆರಪಿನೇ ಮಾಡ್ಕೊಳ್ತೀನಿ. ಇದು ಜಾಸ್ತಿ ಆಗ್ಬಿಡತ್ತೇನೋ ಅನ್ನೋ ಭಯದಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಅದು ಕಡಿಮೆನೇ ಆಗ್ಲಿಲ್ಲ. ಕೊನೆಗೆ ನಾನು ಗೋಮೂತ್ರನ ಅಪ್ಲೈ ಮಾಡ್ತಾ ಬಂದೆ. 2 ಡೇಸ್ ಅಲ್ಲಿ ನನಗದು ಕಂಪ್ಲೀಟ್ ಕ್ಯೂರ್ ಆಗಿದೆ. ಒಂದು ಮತ್ತೆ ನನ್ಗೆ ಹೇಳ್ಬೇಕಂತ ಅಂದ್ರೆ, ನನ್ಗೆ ಈ ಸ್ವಾಧ್ಯಾಯ ಅನ್ನೋದನ್ನ ಎಷ್ಟು ಸಲ ಕೇಳಿದ್ರು ನನಗ್ ತೃಪ್ತಿನೇ ಆಗಲ್ಲ. ಎಷ್ಟು ಜನ ಎಷ್ಟು ಪುಸ್ತಕಗಳಿಂದ ಎಷ್ಟೆಲ್ಲಾ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ನಿಜವಾಗ್ಲೂ ಅದನ್ನೆಲ್ಲ ಓದಕ್ ಸಾಧ್ಯನೂ ಇಲ್ಲ. ಎಲ್ಲಾ ಪುಸ್ತಕನೂ ಕೊಂಡೋದಕ್ಕಾಗಲ್ಲ. ಈ ಸ್ವಾಧ್ಯಾಯ ತುಂಬಾನೇ ಅನುಕೂಲ ಆಗ್ತಾ ಇದೆ ಮೇಡಮ್ ನಮ್ಗೆ. ಮತ್ತೆ ಮಧ್ಯಾಹ್ನದೊತ್ತು ಧ್ಯಾನದ ಅವಧಿ ನನಗೆ ಅರ್ಧ ಗಂಟೆ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ಇದ್ರೆ ಚೆನ್ನಾಗಿರುತ್ತೆ ಮೇಡಮ್. ಆದ್ರೆ ಸ್ವಾಧ್ಯಾಯ ಇರ್ಲೇಬೇಕಲ್ವಾ. ನಮ್ಗೆ ಟೈಮ್ ಕೊಟ್ಟಿರೋದು 3 ರಿಂದ 4 ಆ ಟೈಮ್ ನಾವ್ ಇದನ್ನೆಲ್ಲ ಮುಗಿಸ್ಲೇಬೇಕಾಗಿದೆ ಮೇಡಮ್. ಯಾಕೆಂದ್ರೆ ನಮ್ಗೆ ನಾವು ಡೀಪ್ ಆಗಿ ಹೋಗ್ಬೇಕಂದ್ರೇನೆ 10 ನಿಮಿಷ 15 ನಿಮಿಷ ತಗೊಂಡ್ಬಿಡುತ್ತೆ. ಅದಕ್ಕೆ ಇವತ್ 40 ನಿಮಿಷ ಮಾಡಿಸ್ದೆ ಮೇಡಮ್. ನಾನು ಇವತ್ತು ಸ್ವಾಧ್ಯಾಯ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು 40 ನಿಮಿಷ ಮಾಡಿಸ್ದೆ. ಅಂದ್ರೆ ಅವಕಾಶ ಇರೋ ದಿವಸ ಮಾಡಿಸ್ಬೋದು. ಬೇರೆ ಟೈಮಲ್ಲೆಲ್ಲ ಬರುತ್ತಲ್ಲ ಮೇಡಮ್, ಇರುತ್ತಲ್ವಾ, ಬ್ರಹ್ಮೆ ಮುಹೂರ್ತ ಇರುತ್ತೆ, ಬೆಳಿಗ್ಗೆ ಟೈಮ್ದು ಇರುತ್ತೆ, ನೈಟ್ ಅಲ್ಲಿ ನಿಮ್ಗೆ 40 ನಿಮಿಷ ಸಿಗುತ್ತೆ. ನಮ್ದು ಒಂದ್ ಸ್ವಲ್ಪ ಡೇಟಾ ಪ್ರಾಬ್ಲಮ್ ಇರೋದ್ರಿಂದ ನಾವು ಕಲರ್ ಥೆರಪಿಗೆಲ್ಲ ಬಳಸೋದ್ರಿಂದ ಎಲ್ಲಾ ಬ್ಯಾಚ್ ನಲ್ಲೂ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್. ಓಕೆ ಮೇಡಮ್, ಟ್ರೈ ಮಾಡೋಣ ಮೇಡಮ್. ಗುರುಜಿ ಹತ್ರ ಮಾತಾಡಿ. ಹಂಗೂ ನಾವು ಮಾತಾಡಿದ್ದು ಗುರುಜಿ ಹತ್ರ ಫಸ್ಟ್ ಗೆ ಸ್ವಾಧ್ಯಾಯ ಇಟ್ಬಿಡ್ತೀವಿ. ಸ್ವಾಧ್ಯಾಯ ಮಾಡಿ ಆಮೇಲೆ ಧ್ಯಾನ ಅಂದ್ರೆ ನೀವು ಹೋಗಿ ಆಮೇಲೆ ಎಷ್ಟೊತ್ಕಾದ್ರೂ ಹೆದ್ದೊಳ್ಬೋದು ಅಂತ. ಆದ್ರೆ ನನಗ್ ಬಂದಿರೋ ಪ್ರಕಾರ ನಾನ್ ಇರ್ಲಿಲ್ಲ ಅವಾಗ ಕ್ಲಾಸ್ ಅಲ್ಲಿ. ಇಲ್ಲಿರೋ ಅಂತವ್ರೆ ಫಸ್ಟ್ ಗೆ ಧ್ಯಾನ ಬೇಕು ಅಂತ ಕೇಳಿದ್ರು ಅಂತ ಮತ್ತೆ ಧ್ಯಾನ ಹಾಕೊಂಡಿದ್ದು. ನಾವ್ ಇದೇ ರೀಸನ್ ಇಂದಾನೆ ಫಸ್ಟ್ ಗೆ ಸ್ವಾಧ್ಯಾಯ ಇಡೋಣ, ಆಮೇಲೆ ಧ್ಯಾನ ಕೂರ್ಸಿದ್ರೆ ಅವ್ರು ಎಷ್ಟು ನಿಮಿಷಕ್ಕೆ ಎದ್ದೊಳ್ತಾರೋ ಅಷ್ಟು ನಿಮಿಷ ಅಂದ್ರೆ ಅವ್ರು ಕಂಟಿನ್ಯೂ ಮಾಡ್ಕೋಬಹುದು ಅಂತ ಹೇಳಿದ್ದು. ಅಂದ್ರೆ ಮಾಸ್ಟರ್ಗಳೆಲ್ಲ ಬೇಡ ಫಸ್ಟ್ ಗೆ ಧ್ಯಾನ ಬೇಕು ಅಂದ್ರು, ಅದಕ್ಕೋಸ್ಕರ ಮತ್ತೆ ಧ್ಯಾನಕ್ಕೆ ಬಂದ್ವಿ ಅಂತ ನನ್ಗೆ ಮಾಹಿತಿ ಬಂದಿದ್ದು ಮೇಡಮ್. ಮತ್ತೆ ನಾನ್ ಇರ್ಲಿಲ್ಲ ಇದು ವೇದಿಕೆನಲ್ಲಿ. ಇದು ನನ್ನ ಸ್ವಂತ ಅನುಭವ ಮೇಡಮ್. ನನಗೆ ಗ್ರೂಪ್ ಅಲ್ಲಿ ಇದ್ದಾಗ ಜಾಸ್ತಿ ಹೊತ್ತು ಕುತ್ಕೊಳ್ತೀನಿ. ಒಬ್ಳೆ ಕುತ್ಕೊಂಡಾಗ ಅಷ್ಟೊಂದು ಆಗಲ್ಲ ನನಗೆ. ಆ ಕಾರಣಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ, ಸಾಧ್ಯವಾದ್ರೆ ಒಂದು ಅವಕಾಶ ಮಾಡಿ. ಓಕೆ ಮೇಡಮ್, ಮಾತಾಡೋಣ. ಕಾಲಾವಕಾಶ ಸಿಕ್ಕಿದ್ರೆ ಜಾಸ್ತಿ ಮಾಡೋಣ ಮೇಡಮ್. ಹಾ ಮೇಡಮ್. ಒಂದು 4 ಒಗಟುಗಳನ್ನ ಹೇಳ್ತೀನಿ. ಎಸ್ ಮ್ಯಾಮ್. ಅಂಗೈಯಗಲ ಗದ್ದೆ, ಗದ್ದೆಗ್ ನೀರು, ನೀರಿಗ್ ಬೇರು, ಬೇರಿಗ್ ಬೆಂಕಿ. ದೀಪ ಮೇಡಮ್. ಹಾ ಮೇಡಮ್. ಅಡಿಗೆ ಮನೇಲಿ ಇರ್ತೀನಿ ಹೆಂಗ್ಸಲ್ಲ, ಕೆಲ್ಸ ಮಾಡ್ತೀನಿ ಜೀವ ಇಲ್ಲ, ಸುತ್ತಿ ದಣಿತೀನಿ ಗಾಣ ಅಲ್ಲ, ನಾನ್ ಯಾರು? ಯಾರಾದ್ರೂ ಮಾಸ್ಟರ್ ಮೆಸೇಜ್ ಮಾಡಿ ಗೊತ್ತಿರೋ ಅಂತವ್ರು. ಅಂದ್ರೆ ಮುದ್ದೆ ಕೋಲ ಮೇಡಮ್. ರುಬ್ಬುಕಲ್ಲು ಮೇಡಮ್. ಬೀಸೋಕಲ್ಲು ರುಬ್ತೀವಲ್ಲ ಅಂದ್ರೆ ರುಬ್ಬೋ ಕಲ್ಲು. ಹಾ, ಮಿಕ್ಸಿ ಬರೋಕ್ ಮುಂಚೆ ಉಪಯೋಗಿಸ್ತಿದ್ವಲ್ಲ
ಓಕೆ ಓಕೆ. ಹಾ, ಅರಸು ಮಕ್ಕಳಿಗೆ ಅರೆದಲೆ ಕುಲಾವಿ. ಅರಸು ಮಕ್ಕಳಿಗೆ ಅರೆದಲೆ ಕುಲಾವಿ. ಬೆಳ್ಳುಳ್ಳಿನ ಇಲ್ಲ, ಉಗುರು. ಉಗುರು. ಓಕೆ. ಇಷ್ಟೇ ಇರುತ್ತಲ್ಲ, ಹ್ಮ್. ಅರೆದಲೆ ಕುಲಾವಿ ಅಂತ. ಮತ್ತೆ ಅಂಗಡಿಲಿ ಇರುತ್ತೆ ಜಮ್ನೇರಳೆ, ತಂದವರುಂಟು ತಿಂದವ್ರಿಲ್ಲ. ಅಷ್ಟೇ, ಯಾರಿಗಾದ್ರೂ ಗೊತ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಹೇಳಿ ಮೇಡಮ್, ನೋಡೋಣ ಇದಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಬರುತ್ತಾ ಅಂತ. ಬರ್ಲಿಲ್ಲ ಅಂದ್ರೆ ಯಾವ ಲಾಸ್ಟ್ ಕಡೆಯಿಂದ ನೀವೇ ಬಂದ್ರು ಹೇಳಿ ಕುತ್ತಿಗೆ ಕೈ ಹಾಕ್ತಾರೆ. ಮೇಡಮ್. ಯಾವ ಕಡೆಯಿಂದ ಬಂದ್ರು ಕುತ್ತಿಗೆಗೆ ಕೈ ಹಾಕ್ತಾರೆ. ಬಿಂದಿಗೆ. ಬಿಂದಿಗೆ. ಓಕೆ. ಹ್ಮ್. ಅದಕ್ ಮುಂಚೆ ಹೇಳಿದ್ದು ಅಂಗಡಿಲಿ ಇರುತ್ತೆ ಜಂಬನೇರಳೆ, ಕೊಂಡವರುಂಟು ತಿಂದವರಿಲ್ಲ ಅಂದ್ರೆ ಸಾಲಿಗ್ರಾಮ. ಸಾಲಿಗ್ರಾಮ್. ಓಕೆ ಓಕೆ. ಸಾಲಿಗ್ರಾಮ. ಅಷ್ಟೇ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಫಾರ್ ದ ಅವಕಾಶ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಅನುಭವವನ್ನು ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಇನ್ನು 6 ನಿಮಿಷ ಇದೆ, ಸ್ವಲ್ಪ ಶಾರ್ಟ್ ಆಗಿ ಎಕ್ಸಾಕ್ಟ್ 4:15ಗೆ ಮುಗಿಯುವಂತ ಪ್ರಯತ್ನ ಆಗಲಿ. ಜಾನಕಿ ಮಾಮ ಅನ್ಮಿಟ್ ಮಾಡ್ಕೊಳ್ಳಿ ಮಾ. ಜಾನಕಿ ಮಾ, ಅನ್ಮ್ಯೂಟ್ ಆಪ್ಷನ್ ಬಂದಿದೆ ನೋಡಿ, ರೈಟ್ ಸೈಡ್ ಬಂದಿದೆ, ರೈಟ್ ಸೈಡ್ ಬಟನ್ ಒತ್ತಿ. ಹಾ, ಮಾತಾಡಿ ಮಾ. ಎಲ್ಲ ಜ್ಞಾನ ಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಹೆಚ್ಚಿಗೆ ನಾನು ಹೇಳೋದಕ್ಕೆ ಟೈಮು ಆಗಿದೆ ಅಂತ ಅಂದ್ರು. ಅಂದ್ರೆ ನಾನು ಈ ಒಂದು ವೇದಿಕೆಗೆ ಬಂದಿದ್ದು ಲಕ್ಷ್ಮೀ ಮಹೇಶ್ ಮೇಡಮ್ ಇಂದ. ಅದರಿಂದ ನನಗೆ ಎಷ್ಟು ಅನುಕೂಲ ಆಗಿದೆ ಎಂದು ನಾನು ಆಗ್ಲೇ ಹೇಳ್ಕೊತಾ ಇದ್ದೀನಿ. ನನಗೆ ತಾಳ್ಮೆ ಜಾಸ್ತಿ ಬಂದಿದೆ, ಮತ್ತೆ ದುಃಖ ಕಡಿಮೆ ಆಗ್ತಿದೆ. ಅದು ನನಗೆ ಬೇಕಾಗಿತ್ತು. ದುಃಖ ಕಡಿಮೆ ಆಗ್ತಿದೆ. ಮತ್ತೆ ನನಗೆ ದಿನದ 24 ಗಂಟೆಯಲ್ಲಿ ಮನೇಲಿ ಏನು ಕೆಲಸ ಇರ್ಲಿಲ್ಲ, ಬರೀ ಕಣ್ಣೀರ್ ಹಾಕದೆ ಆಗ್ತಾ ಇತ್ತು. ಈಗ ನನಗೆ ಈ ಟೈಮೇ ಸಾಕಾಗ್ತಾ ಇಲ್ಲ. ಈ ವೇದಿಕೆಗೆ ಬಂದಿರೋದ್ರಿಂದ ಎಲ್ಲಾ ಇದ್ರೊಳಗೂನು ಅಟೆಂಡ್ ಮಾಡ್ತೀನಿ, ನನಗೆ ಬೇಕಾದನ್ನ ಅಳವಡಿಸ್ಕೊಂತ ಇದ್ದೀನಿ. ಮೊನ್ನೆ ನನಗೆ ಏನಾಯ್ತು, ನಿನ್ನೆ ದಿವಸದ ಇದನ್ನ ಹೇಳ್ತೀನಿ. ನನ್ಗೆ 6 ಜನ ಅಣ್ಣಂದಿರಿದ್ರು, ಅವ್ರು ಎಲ್ರೂ ಗತಿಸೋಗವ್ರೆ. ನನಗೆ ತವರಿಂದು ಆಕರ್ಷಣೆ ಜಾಸ್ತಿ. ಅದರಿಂದ ಮಗಳಿಗೊಂದು ತವರು ಬೇಕು ಅನ್ನೋದು ಒಂದು ಹೇಳ್ತೀನಿ. ಅದನ್ನ ದಯವಿಟ್ಟು ನನ್ನಂತವರೇ ಬೇಕಾದಷ್ಟು ಜನ ಇರ್ತಾರೆ, ಕೇಳಿಸ್ಕೊಳ್ಳಿ ದಯವಿಟ್ಟು. ಅಮ್ಮನ ಮನೆಯೊಂದಿರಬೇಕು, ಎಲ್ಲಿದ್ದರೂ ಹೇಗಿದ್ದರೂ, ಅಪರೂಪಕ್ಕೊಮ್ಮೆ ಬಂದು ವಿಶ್ರಮಿಸಲು, ತನ್ನೆಲ್ಲಾ ಭಾರಗಳ ಇಳಿಸಿಕೊಳ್ಳಲು ಮಗಳಿಗೆ ತವರು ಮನೆಯೊಂದು ಬೇಕು. ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ, ನಾದಿನಿ, ಮೈದುನರು ತುಂಬಿದ ಮನೆ ಇರಲಿ. ಗಂಡ ಹೆಂಡತಿ ಎಂಬ ಪುಟ್ಟ ಸಂಸಾರವಿರಲಿ. ಬಳಲಿದ ಮಗಳಿಗೆ ತವರು ಮನೆಯೊಂದು ಬೇಕು. ಸಿರಿತನವೋ ಬಡತನವೋ, ವೈವಿಧ್ಯಮನ ಭೋಜನವೋ, ರಾಗಿ ಅಂಬಲಿಯೋ ಉಂಡು ಜಿಡ್ಡುಗಟ್ಟಿದ ನಾಲಿಗೆಗೆ ಮತ್ತೆ ರುಚಿ ಬರಲು, ಅಮ್ಮನ ಕೈ ರುಚಿ ಸವಿಯಲು ಮಗಳಿಗೆ ತವರು ಮನೆಯೊಂದು ಬೇಕು. ವಂಗೆಯ ನೆರಳಿನಂತಹ ತಂಪು, ತನು ಮನಗಳು ಹಕ್ಕಿಯಂತಾಗಲು, ಅಮ್ಮನ ಒರಟು ಕೈಗಳ ಸ್ಪರ್ಶ ಬೇಕು. ಮಗಳಿಗೆ ತವರು ಮನೆಯೊಂದು ಬೇಕು. ತನ್ನ ಸಾಧನೆಗಳ ಹೆಮ್ಮೆಗಾಗಿ, ಬಿದ್ದು ಎದ್ದ ನೋವುಗಳ ಶಮನಕ್ಕಾಗಿ, ಎದೆಯಲ್ಲಿ ಹೆಪ್ಪುಗಟ್ಟಿದ ಭಾವಗಳು ಕರಗಿ ನೀರಾಗಲು ಮಗಳಿಗೆ ತವರು ಮನೆಯೊಂದು ಬೇಕು. ಮಗಳು ಮಡದಿಯಾದಳು, ಅಮ್ಮನಾದಳು, ಅತ್ತೆಯಾದಳು. ಅವಳೊಳಗಿನ ಹೆಣ್ಣು ಇನ್ನೂ ಬಾಲೆ, ಅವಳಿಗೆ ಒಂದು ಮಡಿಲಿನ ಬಯಕೆ. ಮಗಳಿಗೊಂದು ತವರು ಬೇಕು. ಇದು ನಿನ್ನೆ ನಾನು ನಮ್ಮ ಕಸಿನ್ ಮನೆಗೆ ಹೋದಾಗ ಅವರ ಆತಿಥ್ಯ ನೋಡಿ ನಂಗೆ ತುಂಬಾ ಒಂದು ಹ್ಯಾಪಿ ಬಂದು ಇದು ಜ್ಞಾಪಕಕ್ಕೆ ಬಂದು ಹೇಳ್ತಾ ಇದ್ದೀನಿ. ಬಹುಶಃ ನಿಮ್ಮಗಳಲ್ಲೂ ಈ ಒಂದು ಭಾವನೆ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ಮನದಾಳದ ಮಾತು. ಈ ಒಂದು ವೇದಿಕೆಯಲ್ಲಿ ಇದನ್ನ ಹೇಳ್ಕೊಳಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು. ತಮ್ಮ ಅನುಭವದ ಮಾತು. ಅಂದ್ರೆ ಒಂದು ಹೆಣ್ಣು ಮಗುಗೆ ಒಂದು ತವ್ರ ಮನೆ ನೀವ್ ಹೇಳಿದ ಪ್ರಕಾರ ಬೇಕೇ ಬೇಕು ಅಮ್ಮ. ಎಂತ ಟೈಮೇ ಇರ್ಲಿ, ನಾವ್ ಹೇಗೆ ಇರ್ಲಿ, ನಾವು
ಎಷ್ಟೇ ಶ್ರೀಮಂತರಾಗಿರ್ಲಿ, ಏನೇ ಆಗಿರ್ಲಿ, ಯಾವ ತರನೇ ಇರ್ಲಿ, ಆದ್ರೆ ನಾವು ಹಾಡಿ ಬೆಳೆದಂತಹ ನಮ್ಗೆ ತವ್ರ ಮನೆ ಅನ್ನೋದು ನಮ್ಗೆ ಎಷ್ಟು, ನಮ್ಮ ಗಂಡನ ಮನೆಯಲ್ಲಿ ಏನೇ ಇದ್ರು ನಾವು ಬೆಳೆದಂತಹ ಮನೆ ನಮ್ಗ್ ತವ್ರ ಮನೆ. ಮತ್ತೆ ಒಂದು ತಾಯಿ, ಅಲ್ಲಿರ್ತಕ್ಕಂತ ಅಣ್ಣ, ತಮ್ಮ, ತಂದೆ, ತಾಯಿ ಎಲ್ರು ಸಹ ನಮ್ಮ ಸಹಕಾರಕ್ಕೆ, ನಮ್ಗೆ ಏನೇ ಆದ್ರೂ ಸಹ, ನಮ್ಗೆ ನಾವ್ ಯಾವ ಸ್ಥಿತಿನಲ್ಲೇ ಇರ್ಲಿ, ನಾವು ತವ್ರ ಮನೆಗೆ ಹೋಗಿದ ತಕ್ಷಣ ಆಗ್ಲಿ, ತವ್ರ ಮನೆಯವ್ರು ನಮ್ಮ ಮನೆಗೆ ಬಂದಿದ ತಕ್ಷಣ ಆಗ್ಲಿ, ನಮ್ಮಲ್ಲಿ ಆಗ್ತಕ್ಕಂತ ಸಂತೋಷ ಅದನ್ನ ಹೇಳ್ಕೊಳಕ್ ಆಗಲ್ಲ ಅಮ್ಮ. ಅದನ್ನ ಅನುಭವಿಸ್ಬೇಕಷ್ಟೇನೆ, ಆದ್ರೆ ಹೇಳ್ಕೊಳಕ್ ಆಗಲ್ಲ. ಸುಮಾ, ಒಂದು ಹೆಣ್ಣು ಮಗುಗೆ ಒಂದು ತವ್ರ ಮನೆ ಅನ್ನೋದು ಬೇಕೇ ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ರಿ ಅಮ್ಮ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅನುಭವನು ಸಹ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ನೀವ್ ಬಂದು ಒಂದು 6 ತಿಂಗಳಾಗಿರ್ಬೋದಮ್ಮ? ಇಲ್ಲ, ನಾ ಜನವರಿಲಿ ಸೇರಿದ್ದು. ಜನವರಿ 5 ತಿಂಗಳಾಯ್ತು. ಅದೇ 5 ತಿಂಗಳಿಂದ ಈಚೆಗೆ ನೀವು ಆಗ್ಲೇ ಅಂದ್ರೆ ದುಃಖವನ್ನ ಮರೆಸಿದೆ ನನಗೆ ಈ ವೇದಿಕೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಮ್ಮ. ಅಂದ್ರೆ ಪ್ರತಿಯೊಂದು ಕ್ಲಾಸು ಸಹ ನೀವು ಅಟೆಂಡ್ ಮಾಡ್ತೀರಾ. ದಿನದಲ್ಲಿ 4 ಕ್ಲಾಸ್ ಇದ್ರೆ 4 ಕ್ಲಾಸು ಅಟೆಂಡ್ ಮಾಡ್ತೀರಾ, ಬೇಕಾಗಿರೋದನ್ನ ಅಳವಡಿಸ್ಕೊಂತೀರಾ. ಅದೇ ತರ ಅಂದ್ರೆ ನಿಮ್ಮ ಈ ವೇದಿಕೆಯಲ್ಲಿ ಬರ್ತಕ್ಕಂಥದ್ದನ್ನೆಲ್ಲ ಅಳವಡಿಸ್ಕೊಂಡು ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಮ್ಮ. ನೀವು ಇನ್ನು ಅಂದ್ರೆ ನಿಮ್ಮ ದುಃಖವನ್ನ ಪೂರ್ತಿಯಾಗಿ ಮರೆಯಕ್ ಆಗಲ್ಲ ಅದು, ಆದ್ರೂ ಮರಿಲೇಬೇಕು ಅದು ಆತರ. ಹಾಗೇನೆ ಅಂದ್ರೆ ನಾವು ಈ ವೇದಿಕೆಯಿಂದ ನಿಮ್ಗೆ ಸಹಕಾರ ಯಾವಾಗ್ಲೂ ಇರುತ್ತೆ ಅಮ್ಮ. ಇದೇ ತರ ಅಂದ್ರೆ ನಿಮ್ಗೆ ಹೆಚ್ಚು ಹೆಚ್ಚು ಇನ್ನೂ ಶಕ್ತಿ ಕೊಟ್ಟಿ ನಡೆಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ ಅಮ್ಮ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಹೇಳ್ತೀನಿ, ನಾನು ಅಳವಡಿಸ್ಕೊಂಡಿರೋದು ಇಂದು ಇಂದಿಗೆ, ನೆನ್ನೆಗೆ, ಇರಲಿ ನಾಳೆಯು ನಾಳೆಗೆ ಅನ್ನೋದನ್ನ ಅಳವಡಿಸ್ಕೊಂಡಿದ್ದೀನಿ. ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಯಾವ ದುಃಖನೂ ಬರಲ್ಲ, ಯಾವ್ದು ಇರಲ್ಲ. ಎಸ್ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ರಾಮಪ್ಪ ಸರ್. ಥ್ಯಾಂಕ್ ಯು ಮೇಡಮ್ ಅವರೇ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲಾ ಧನಾರ್ಥಿಗಳಿಗೂ ಅನಂತ ಧನ್ಯವಾದ. ಒಂದು ಹಾಡ ಹೇಳ್ತೀನಿ, ವಚನ ಹೇಳ್ತೀನಿ ಮೇಡಮ್ ಅವರು. ಸರ್ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲೇ ನಿಮ್ಮ ಕೀರ್ತಿ ತುಂಬಿ, ಕಿವಿಯಲ್ಲೇ ನಿಮ್ಮ ಕೀರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ, ಕೂಡಲ ಸಂಗಮ ದೇವಾ ನಿಮ್ಮ, ಚರಣ ಕಮಲದೊಳು ದಾನವು ತುಂಬಿ, ಚರಣ ಕಮಲದೊಳು ದಾನವು ತುಂಬಿ, ವಚನದಲ್ಲಿ ನಾಮ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ, ಇವ್ರು ಎಕ್ಸಿಟ್ ಆಗೋದ್ರು. ಎಸ್ ಮ್ಯಾಮ್, ನಾಗರತ್ನ ಮ್ಯಾಮ್ ಮಾತಾಡಿ ಮ್ಯಾಮ್. ಅವ್ರು ಎಕ್ಸಿಟ್ ಆಗೋದ್ರು, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಮಾತಾಡಿ ನಾಗರತ್ನ ಮ್ಯಾಮ್. ಇವರು ಫೋನ್ ಕಾಲ್ ಬರಕತ್ತಿದ್ವಿ ಯಾವ್ಯಾವ, ನನಗೆ ಸ್ವಲ್ಪ ಲೆಫ್ಟ್ ಇದಾಗ್ತಾ ಇದೆ ಆ ಕಡೆ ಈ ಕಡೆ. ಲೈಫ್ ಪಾರ್ಟ್ನರ್ ಹೆಸರು ಹೇಳಿದ್ರೆ ಎಲ್ಲರೂ ಹೇಳ್ತಾ ಇಲ್ವಾ? ನಾನ್ ಮರ್ತೇ ಸರ್. ಜಾನಕಿ ಅಮ್ಮ ಒಬ್ರು ಹೇಳಿಲ್ಲ, ಇನ್ನೆಲ್ಲರೂ ಹೇಳಿದ್ದಾರೆ. ಓಕೆ 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 ಸರ್. ಅಂದ್ರೆ ರಾಮಪ್ಪ ಸರ್ ಹೇಳ್ತಾ ಇದ್ರು, ಅವ್ರದ್ದು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ, ಲೆಫ್ಟ್ ಆಗೋದ್ರು. ನಾಗರತ್ನ ಮೇಡಮ್, ನೀವು ಯಾಕೆ ಲೆಫ್ಟ್ ಆಗೋದ್ರಲ್ಲ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾನು ಮಹಾತಾರ್ ಫೌಂಡೇಶನ್ ಸ್ಟಾರ್ಟ್ ಆಗಿ ಒಂದ್ 3-4 ದಿನಕ್ಕೇನೆ ನಾನು ಜಾಯ್ನ್ ಆಗಿದ್ದೀನಿ. ಬಟ್ ಇಂಗ್ಲಿಷ್ ಕ್ಲಾಸ್ಗೆ ನಾನು ಫಸ್ಟ್ ಜಾಯ್ನ್ ಆಗಿದ್ದು. ಅಂದ್ರೆ ರಾತ್ರಿ 9 ಗಂಟೆ ಕುತ್ಕೊಂಡು ಸೊಳ್ಳೆ ಕತ್ತಿಸ್ಕೊಂಡು ಅದ್ ಏನ್ ಕೇಳ್ತಿರ್ತೀಯ ಅಂತ ಅಂತಿದ್ರು ಮಕ್ಳೆಲ್ಲ. ಬಟ್ ಆಮೇಲೆ ಗೊತ್ತಾಯ್ತು ನನ್ಗೆ ಕನ್ನಡದಲ್ಲೂ ಬಂತು ಅಂತ. ಆಮೇಲೆ ಕನ್ನಡದಲ್ಲಿ ಜಾಯ್ನ್ ಆದೆ. ನನ್ಗೆ ಅದರಿಂದ ತುಂಬಾ ಉಪಯೋಗಗಳಾಗಿದೆ. ಜೊತೆಗೆ ಮೂತ್ರ ಆಗಿರ್ಬೋದು, ಈ ಬೇರೆ ಬೇರೆ ಚಿಕಿತ್ಸೆಗಳು ಕೂಡ. ಆಮೇಲೆ ನಾನು ತುಂಬಾ ಆಯುರ್ವೇದಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾನ್ ಮಾಡ್ಕೋತಿದ್ದೆಲ್ಲ ಇವಾಗ ಮತ್ತೆ ರಿಪೀಟ್ ಆಯ್ತು. ಮತ್ತೆ ಮೇಡಮ್ ಎಲ್ಲ ತುಂಬಾ ಹೇಳ್ಕೊಡ್ತಾ ಇರ್ತಾರೆ. ಮುದ್ರಾ ಮೇಡಮ್ ಮಾಡುವಂತದ್ದೆಲ್ಲ ಕೂಡ ನನಗೂ ಗೊತ್ತಿರುತ್ತೆ. ಅದರಿಂದ ನಾನು ಸ್ವಲ್ಪ ಮಾಡ್ಕೊತಾ ಇರ್ತೀನಿ.
ಸ್ವಲ್ಪ ಬೇರೆಯವ್ರಿಗೆ ಗೊತ್ತಿರೋದನ್ನ ಕೂಡ ಹೇಳೋದಕ್ಕೂ ಅವಕಾಶ ಸಿಕ್ಕಿದೆ. ಹಾಗೆ ತಿರುವಣ್ಣಾಮಲೆಯಲ್ಲಿ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು. ತಿರುವಣ್ಣಾಮಲೆದು ನೆನೆ ಸ್ವಲ್ಪ ಹಂಚ್ಕೊಂಡಿದೀವಿ. ಜೊತೆಗೆ ವೇದಾವತಿ ಮೇಡಮು ನಮ್ಮ ಏಜ್ ಅವರು ನಮ್ಮ ಜೊತೆಗೆ ಸಿಕ್ಕಿದ್ರೆ ನಿಧಾನ ಆದ್ರೂ ಹೆಂಗೋ ಹಂಗೆ ತಲುಪ್ತಿದ್ವಿ. ನಾನು ಮತ್ತೆ ನನ್ನ ಮಗಳು ಕೊನೆಗೆ ನಾನು ಫಸ್ಟ್ ನಿಂತ್ಕೊಂಡಾಗ ಫಸ್ಟ್ ಅಲ್ಲಿ ಕ್ಯೂ ನಿಂತ್ಕೊಂಡೆ. ಖುಷಿ ಆಗ್ತಿತ್ತು. ಏನು ಅಂತಂದ್ರೆ ಫಸ್ಟ್ ನಿಂತ್ಕೊಳ್ಳುವಾಗ ಫಸ್ಟ್, ಕೊನೆಗೆ ಆಗದೆ ಲಾಸ್ಟ್ ಒಂದೇ. ಅದೇ ತರ ನಾನು ಲಾಸ್ಟ್ ಅಲ್ಲಿ ಬಂದು ದೇವ್ರ ದೀಪ ಹಚ್ಚಿ ಹೊರಗಡೆಯಿಂದನೇ ಬಂದ್ಬಿಟ್ವಿ. ನಾವು ಸುತ್ತದ ಮೇಲೆ ಮತ್ತೆ ಒಳಗಡೆ ದರ್ಶನಕ್ಕೆ ಹೋಗಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ತುಂಬಾ ಪೈನ್ ಆಗಿತ್ತು, ಟೈಮು ಆಗಿತ್ತು. ಆದ್ರಿಂದ ಇದಿಷ್ಟು ಅನಿಸಿಕೆ, ಇದಿಷ್ಟು ಹಂಚ್ಕೊಂಡಿದ್ದಾಯ್ತು. ಆಮೇಲೆ ರಂಗನಾಥ್ ಸರ್ ಇದೊಂದು ವೇದಿಕೆ ಸ್ಥಾಪಿಸಿ ತುಂಬಾ ಜನಗಳಿಗೆ ತಿರುವಣ್ಣಾಮಲೆನ ಒಂದು ಪರಿಚಯ ಮಾಡಿಸ್ಕೊಟ್ರು ಅನ್ಕೋತೀನಿ. ಮೊದಲು ಸರಿ ಬಂದಿರೋರೆ ತುಂಬಾ ಜನ ಆಗಿದ್ರು ಇದರಲ್ಲಿ. ಒಂಥರ ನನ್ನ ಕಡೆಯವ್ರು ಯಾರು ಒಂದ್ 4 ಜನಕ್ಕೆ ನಾನು ಗ್ರೂಪ್ ಅಲ್ಲಿ ನಾವು ಮಲೆ ಪ್ರದರ್ಶನದ ಫೋಟೋ ಹಾಕೋದಕ್ಕೆ ತುಂಬಾ ಖುಷಿ ಪಟ್ಟಿದ್ದಾರೆ. ನಿಜವಾಗ್ಲೂ ಈ ತರನು ಇರುತ್ತಾ, ನಾವು ಒಬ್ಬರೇ ಹೋದ್ರೆ ಎಷ್ಟೊಂದು ಇದಾಗುತ್ತೆ ಅಂತೆಲ್ಲ ಅಂದ್ರು. ಅದೇ ನಾನ್ ಮತ್ತೆ ಮೊನ್ನೆನೂ ಹೇಳ್ಕೊಂಡೆ, ಮೋಕ್ಷ ದ್ವಾರ ನೋಡಕ್ಕೆ ಯಾರಿಗೂ ಆಗಿರಲ್ಲ ಅನ್ಕೋತೀನಿ. ಇನ್ನೊಂದ್ಸರಿ ಇದನ್ನ ಯಾರಾದ್ರೂ ನಾವುಗಳು ಗ್ರೂಪ್ ಅಲ್ಲಿ ಹೋಗ್ಬೇಕಷ್ಟೇನೆ. ಯಾಕೆಂದ್ರೆ ಸರ್ ಮಾಡಕ್ ಆಗಲ್ಲ ಇಂಥದ್ನ ಮತ್ತೆ ನಾವು ಯಾರಾದ್ರೂ ಒಂದ್ 8 ಜನ 10 ಜನ ಸೇರ್ಕೊಂಡು ನಾವುಗಳೇ ಇವತ್ತು ಹೋಗಿದ್ದವರು ಅನುಭವ ಆಗಿದೆ, ಅರ್ಧಂಬರ್ಧ ಆಗಿದೆ, ಆ ತರದವ್ರು ಹೋಗಿ ಮೋಕ್ಷ ದ್ವಾರ ನೋಡ್ಕೊಂಡು ಬರ್ಬೇಕು ಅಂತ ಅನ್ಕೊಂಡು ನಾವು ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಒಟ್ಟಿಗೆ ಹೋಗಿ ಮಾಡ್ಕೊಂಡ್ ಬರಬಹುದು. ತುಂಬಾ ಚೆನ್ನಾಗಿತ್ತು ಮೇಡಮ್. ಇದ್ರ ಬಗ್ಗೆ ಊಟ ತಿಂಡಿ ಬಿಡಿ ದಿನ ಮಾಡ್ತಿರ್ತೀವಿ. ಒಬ್ರಿಗೆ ಇಷ್ಟ ಆಯ್ತು, ಒಬ್ರಿಗೆ ಇಷ್ಟ ಆಗ್ಲಿಲ್ಲ, ಈ ತರ ಎಲ್ಲ ಅನಿಸಿಕೆಗಳಿರುತ್ತೆ. ಎಲ್ರಿಗೂ ಇಷ್ಟವಾಗಂಗೆ ಏನೂ ಮಾಡಕ್ ಆಗಲ್ಲ. ಮನೇಲಿ 6 ಜನ ಇರೋರಿಗೆ 6 ತರ ಅಡ್ಗೆ ಮಾಡಕ್ ಆಗಲ್ಲ. ಒಬ್ರದ್ದು ಒಂಥರ ಇರುತ್ತೆ. ಅಂಥದ್ರಲ್ಲಿ ಅಷ್ಟು ಜನಕ್ಕೆ ಅಷ್ಟು ಮಾಡಿ ನಮ್ಮೆಲ್ಲರಿಗೂ ಹೊಟ್ಟೆ ತುಂಬಿಸಿದ್ರಲ್ಲ, ಅದನ್ನ ಅನ್ನತ ಪ್ರಾಣತ ಪರಾಕ್ರಮ ಅಂತ ಒಂದು ಅನ್ನ ಸಿಕ್ಕಿದ್ರೆ ಸಾಕು, ನಾವೇನೋ ಅಲ್ಲಿ ಹೋಗಿ ಬರ್ತೀವಿ ಅನ್ನಷ್ಟು ಮಾಡ್ಕೊಟ್ರು. ಆ ತಮಿಳ್ನಾಡಿಗೆ ಅಡಿಗೆಗಳು ಸ್ವಲ್ಪ ಇಷ್ಟ ಇಲ್ಲದೆ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅಷ್ಟೇನೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ರಾಗಿ ಅಂಬಲಿ ಕೂಡ ಮಾಡಿದ್ರು ನನಗೆ ಖುಷಿ ಆಯ್ತು ಅವತ್ತು. ಯಾಕೆಂದ್ರೆ ನನಗೆ ಬೇಕಾದ ಸಿಕ್ಕಿತ್ತಲ್ಲ ಅಂತ. ಅದು ಹುರಿಟಿನ ಅಂಬಲಿ ನಾವು ಮಾಡ್ತಿರ್ತೀವಿ ಬೇಸಿಗೆಯಲ್ಲಿ, ಆ ತರದ್ದು ಕೂಡ ಮಾಡಿದ್ರು. ಕಷಾಯಗಳು ಇಷ್ಟ ಆಯ್ತು, 2 ಸರಿ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅವ್ರಿಗೂ ಧನ್ಯವಾದಗಳು ಹೇಳೋಣ. ಅನ್ನದಾತೋ ಸುಖಿನೋ ಭವ ಹೇಳ್ಬೇಕು. ಅದನ್ನ ಎಲ್ಲಾರು ಹೇಳಿರ್ತಾರೋ ಇಲ್ವೋ, ನಾನು ಹೇಳ್ಕೊಟ್ಟಿದ್ದೆ, ಸ್ವಲ್ಪ ಜನಕ್ಕೆ ಹೇಳಿರ್ತಾರೆ. ಮತ್ತೆ ನಾನು ಇವತ್ತು ಅಧಿಕ ಮಾಸದ್ದು ನಾನು ಒಂದು ರಂಗೋಲಿ ಹಾಕೋದು. ನಮ್ಗೆ ಇವಾಗ 17ನೇ ತಾರೀಕು, ಯಾಕೆಂದ್ರೆ 17ನೇ ತಾರೀಕೆ ಅಧಿಕ ಮಾಸ ಹುಟ್ಟಿತ್ತು. 17ನೇ ತಾರೀಕೆ ನಾವು ಅಲ್ಲಿ ಇದ್ವಿ. ಅದರಿಂದ ನಮ್ಗೆ ತುಂಬಾ ಖುಷಿ ಆಯ್ತು. ಇದು ಅಧಿಕವಾಗುತ್ತೆ ನಮ್ಗೆ ಒಂದು ಧ್ಯಾನ ಮಾಡೋದಕ್ಕೆ ಅಂತ ಅನ್ಕೊಂಡ್ವಿ. ಸ್ವಲ್ಪ ನನಗೊಬ್ಬಳಿಗೆ ಬಿಟ್ಟು ಬೇರೆಯವ್ರಿಗೆಲ್ಲ ಆಗ್ತಾ ಇರ್ಬೋದು. ನಾನು ಮುಂದೆ ಎಲ್ಲ ಪ್ರಯಾಣ ಮಾಡಿದಕ್ಕೆ ಒಂದ್ ಸ್ವಲ್ಪ ಧ್ಯಾನದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಕೋತೀನಿ ಅಷ್ಟೇ. ಬಾಕಿದೆಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಇವಾಗ ಅಧಿಕ ಮಾಸದ್ದು ಒಂದು ರಂಗೋಲಿ ಹಾಕೋದಾಗ್ಲಿ, ಅದಕ್ಕೆ ನೈವೇದ್ಯ ಏನ್ ಮಾಡ್ಬೇಕು, ಇದಕ್ಕೆ ಪುರುಷೋತ್ತಮ ಮಾಸ ಅಂತಾರೆ. ಇದನ್ನ 3 ವರ್ಷಕ್ಕೊಂದ್ಸರಿ ಬರುತ್ತೆ. 3 ವರ್ಷಕ್ಕೊಂದ್ಸರಿ ಬರೋದ್ರಿಂದ ಒಂದು ವಿಷ್ಣು ಸಹಸ್ರನಾಮ ಆಗ್ಲಿ, ಭಗವದ್ಗೀತೆ ಆಗ್ಲಿ, ಯಾವ್ದಾದ್ರು ನಾವು ಹೇಳ್ಕೊಂಡ್ರೆ ನಾವು ದೇವರಿಗೆ ಹತ್ರ ಆಗ್ತೀವಿ ಅಥವಾ ಮೋಕ್ಷಕ್ಕೆ ದಾರಿ ಸಿಗುತ್ತೆ ಅನ್ನೋದು. ಇದೆಲ್ಲ ನಾವು ಮಾಡ್ತಾ ಇರೋದೆಲ್ಲ ಈಗ ಆಧ್ಯಾತ್ಮದಲ್ಲಿ ನಾವು ಅದೇ ಒಂದು ದಾರಿ ನೋಡ್ಕೊಳಕ್ಕೆ ಅಂತ ಅನ್ಕೊಳ್ಳೋಣ. ಅಂದ್ರೆ ವಯಸ್ಸಾಗದೆ ಹೋಗ್ಲಿ, ಆವಾಗ್ಲಿ ಇವಾಗ ನಾನು ನಾಳೆ ಬೆಳಗ್ಗೆ ತಕ್ಷಣ ನಾನು ಸತ್ತೋಗ್ತೀನಿ ಅಂತ ಅಲ್ಲ, ಆದಾಗ ನಮ್ಗೆ ಒಳ್ಳೆ ಮೋಕ್ಷ ಕೊಡ್ಲಿ ಅನ್ನೋದಕ್ಕೆ ಅದನ್ನ ಹೇಳ್ಬೇಕು. ಒಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಬೇಕಾದ್ರೂ ಅಷ್ಟೇನೆ, ನಾವೇನೋ ಒಂದು ಶ್ಲೋಕ ಹೇಳ್ಕೊಂಡು ಮಾಡ್ಬೇಕಾಗತ್ತೆ. ಅದನ್ನ ಕೂಡ ಇನ್ನೊಂದ್ಸರಿ ನಾನು ಸಣ್ಣ ಹಾಕ್ತೀನಿ. ಅದು ಇಷ್ಟೊತ್ತಲ್ಲೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇನೆ. ಯಾಕೆ ದೇವ್ರ ಹತ್ರ ಮಾತ್ರ ಅದನ್ನ ಹೇಳ್ಬೇಕು, ಅದಕ್ಕೆ ನಾನು ಹಾಕಿರ್ತೀನಿ. ಮತ್ತೆ ಇವತ್ತು ಅಧಿಕ ಮಾಸದ್ದು ಒಂದು ಹಾಡು ಹೇಳ, ಅಥವಾ ವೇದವಾಸ್ಯರು ಬರ್ದಿರುವ ಒಂದು ಭಗವದ್ಗೀತೆದ ಒಂದ್ ಸ್ವಲ್ಪ ಚಿಕ್ಕದ ಹಾಡು ಯಾವ್ದಾದ್ರು ಹೇಳಿ, ಚಿಕ್ಕದಾಗ ಹೇಳಿ ಮೇಡಮ್. ವೇದವ್ಯಾಸರು ಬರೆದಿರುವ ಭಗವದ್ಗೀತೆಗೆ ನಮಿಸೋಣ. ವೇದವ್ಯಾಸರು ಬರೆದಿರುವ ಭಗವದ್ಗೀತೆಗೆ ನಮಿಸೋಣ. ಸದಮಲ ಮಹಿಮೆಯ ಗ್ರಂಥವಿದು, ಅದ್ವೈತಾಮೃತ ಸಾರವಿದು. ಸದಮಲ ಮಹಿಮೆಯ ಗ್ರಂಥವಿದು, ಅದ್ವೈತಾಮೃತ ಸಾರವಿದು. ವೇದವ್ಯಾಸರು ಬರೆದಿರುವ ಭಗವದ್ಗೀತೆಗೆ ನಮಿಸೋಣ. ಕುರುಕ್ಷೇತ್ರದ ರಣರಂಗದಲ್ಲಿ ಕೌರವ ಪಾಂಡವರು ಯುದ್ಧ ಮಾಡಲು. ಕುರುಕ್ಷೇತ್ರದ ರಣರಂಗದಲ್ಲಿ ಕೌರವ ಪಾಂಡವರು ಯುದ್ಧ ಮಾಡಲು. ನಾರಾಯಣನೇ ಅರ್ಜುನಗೆ ಬೋಧಿಸಿದ ವೀರಲಕ್ಷಣದ ಸಾರವಿದು. ನಾರಾಯಣನೇ ಅರ್ಜುನಗೆ ಬೋಧಿಸಿದ ವೀರಲಕ್ಷಣದ ಸಾರವಿದು. ಭಗವದ್ಗೀತೆಗೆ ನಮಿಸೋಣ. 18 ದಿನಗಳ ಯುದ್ಧವಿದು, 18 ಅಕ್ಷೋಹಿಣಿ ಸೈನ್ಯವಿದು. 18 ದಿನಗಳ ಯುದ್ಧವಿದು, 18 ಅಕ್ಷೋಹಿಣಿ ಸೈನ್ಯವಿದು. 18 ಅಧ್ಯಾಯ ಭಗವದ್ಗೀತೆಯೇ ಇದು ಅದ್ಭುತ.
ಇದು ಅದ್ಭುತ ಸನಾತನ ಗ್ರಂಥವಿದು. 18 ಅಧ್ಯಾಯ ಭಗವದ್ಗೀತೆಯೇ ಇದು ಅದ್ಭುತ, ಇದು ಅದ್ಭುತ ಸನಾತನ ಗ್ರಂಥವಿದು. ಪರಾಕ್ರಮಿ ಪಾರ್ಥನು ರಣವಿಮುಖನಾಗಲು, ಪರಾಕ್ರಮಿ ಪಾರ್ಥನು ರಣವಿಮುಖನಾಗಲು. ವಿಮಲ ರೂಪ ಹರಿ ಅವನ ಸಂತೈಸಲು, ನಿರ್ಮಲ ರೂಪ ಹರಿ ಅವನ ಸಂತೈಸಲು. ಬ್ರಹ್ಮ ವರುಣ ಇಂದ್ರ ಕೃಷ್ಣನನ್ನು ಸ್ತುತಿಸಲು, ಬ್ರಹ್ಮ ವರುಣ ಇಂದ್ರ ಕೃಷ್ಣನನ್ನು ಸ್ತುತಿಸಲು. ಆತ್ಮಜ್ಞಾನ ಕರ್ಮಯೋಗ ಉದಿಸಲು, ಆತ್ಮಜ್ಞಾನ ಕರ್ಮಯೋಗ ಉದಿಸಲು. ವಿಶ್ವದ ಮಹಾಗ್ರಂಥವಿದು, ವಿಶ್ವದ ಮಹಾಗ್ರಂಥವಿದು. ವೇದವ್ಯಾಸರು ಬರೆದಿರುವ ಭಗವದ್ಗೀತೆಗೆ ನಮಿಸೋಣ. ಸದಮಲ ಮಹಿಮೆಯ ಗ್ರಂಥವಿದು, ಅದ್ವೈತ ಅಮೃತ ಸಾರವಿದು. ಸದಮಲ ಮಹಿಮೆಯ ಗ್ರಂಥವಿದು, ಅದ್ವೈತ ಅಮೃತ ಸಾರವಿದು. ಎಸ್ ಮ್ಯಾಮ್. ಅಂದ್ರೆ ಭಗವದ್ಗೀತೆಯ ಭಗವದ್ಗೀತೆ ಅಂದ್ರೆ ಏನು ಅನ್ನೋದನ್ನ ಒಂದು ಚಿಕ್ಕ ಹಾಡಲ್ಲ ತಿಳಿಸ್ಕೊಟ್ರಿ ಮೇಡಮ್. ಅದು 18 ಅಧ್ಯಾಯ ಯಾವ ತರ ಆಯ್ತು ಏನು, ಮತ್ತೆ ಅದರ ಸಾರಾಂಶ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾನು ಈಗ ಅದಕ್ಕೂ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಅಂದ್ರೆ ಭಗವದ್ಗೀತೆನಲ್ಲಿ ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಅದು ಒಂದು ಟ್ರೈನಿಂಗ್ ಕೊಟ್ರು ನಮ್ಗೆ 15 ದಿವಸ. ನಾನು ಭಗವದ್ಗೀತೆ ಕಲಿತಾ ಇದ್ದೆ. ನಾನು ಮೊನ್ನೆ ಶನಿವಾರ ಅಷ್ಟೇ ನಂದು 4th ಲೆವೆಲ್ ಮುಗೀತು. ಅಂದ್ರೆ ನಾನೇನು ಎಕ್ಸಾಮ್ ತಗೊಂಡಿಲ್ಲ. ಸಂಸ್ಕೃತ ಓದ್ಬೇಕು ಅನ್ನೋದು ಒಂದು ಖುಷಿಯಿಂದ ಅದನ್ನ ಓದೋದ್ ಕಲಿಬೇಕು, ಭಗವದ್ಗೀತೆ ಶ್ಲೋಕಗಳನ್ನ ಕಲಿತು ಆಮೇಲೆ ನಾನು ಭಗವದ್ಗೀತೆ ಬುಕ್ ಓದ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇತ್ತು ಮೇಡಮ್. ಹಂಗಾದ್ರೆ ನಾನು ಗೀತಾ ಪರಿವಾರಗೆ ಸೇರ್ಕೊಂಡು 2 ವರ್ಷ ಆಯ್ತು. ಆ 2 ವರ್ಷದಿಂದ ನಾನು ಕಲ್ತ್ಕೊಂಡ್ ಬಂದೆ. ಮಧ್ಯೆ ಗ್ಯಾಪ್ ಆಯ್ತು. ಅದೇನ್ 2 ವರ್ಷ ಬೇಕಾಗಿಲ್ಲ ಕಲಿಯಕ್ಕೆ, ನಂದು ಮಧ್ಯೆ ಲೆವೆಲ್ಸ್ ಕಡಿಮೆ ಗ್ಯಾಪ್ ಆಯ್ತು. ಹಂಗಾಗಿ ನಾನು ಭಗವದ್ಗೀತೆ ಮೊನ್ನೆ ಶನಿವಾರ ಅಷ್ಟೇ ನಾನು 4th ಲೆವೆಲ್ ಮುಗಿಸ್ದೆ. ಅಂದ್ರೆ ಅದ್ರ ಮಧ್ಯದಲ್ಲಿ ನಮ್ಗೆ ಒಂದು ಅಪ್ಲಿಕೇಶನ್ ಬಿಟ್ರು. ಅಂದ್ರೆ ನೀವು ಅದಕ್ಕೆ ಏನಾದ್ರೂ ಸೇವೆ ಮಾಡಕ್ಕೆ ಬನ್ನಿ, GC ಆಗಿ, TA ಆಗಿ, CT ಆಗಿ, ಈ ತರ ಅವರು ಅಪ್ಲಿಕೇಶನ್ ಬಿಡ್ತಾ ಇದ್ರು ನಮ್ ಗ್ರೂಪ್ ಗಳಲ್ಲೇ. ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ, ಯಾಕಂದ್ರೆ ನನಗೆ ಇಲ್ಲೂ ಸ್ವಲ್ಪ ಅದ್ರದ್ದು ಅನುಭವ ಇತ್ತಲ್ವಾ, ಹಂಗಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಕಲ್ತಿದ್ದೀನಿ. ಅದಕ್ಕೂ ಒಂಚೂರು ಸೇವೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಈಗ ಅಂದ್ರೆ ನನ್ಗೆ ಮದ್ವೆ ಟೈಮಲ್ಲೇ ಅದು ಟ್ರೈನಿಂಗ್ ಬಂತು ಮೇಡಮ್. ಮದ್ವೆ ಟೈಮಲ್ಲಿ ಟ್ರೈನಿಂಗ್ ಬಂತು. ನಾನು 10 ನಿಮಿಷ ಮಾತ್ರ ಜಾಯ್ನ್ ಆಗ್ತಿದ್ದೆ ಟ್ರೈನಿಂಗ್ ಕ್ಲಾಸ್ಗೆ. ಅವ್ರನ್ನ ಕೇಳ್ಕೊಂಡೆ ನಮ್ಮ ಮೆಂಟರ್ನ, ನಾನು ಈ ತರ ಬಿಸಿ ಇದ್ದೀನಿ, ನನ್ಗೆ ಟೈಮ್ ಆಗ್ತಿಲ್ಲ, ನಾನು ಮದ್ವೆ ಮುಗಿದ್ಮೇಲೆ 2-3ನೇ ತಾರೀಕಿಂದ ನಾನು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಜಾಯ್ನ್ ಆಗ್ತೀನಿ ಅಂತ. ಅವ್ರು ಅದೇ ಹೇಳಿದ್ರು, ನೀವ್ ಯಾವಾಗ ಬಂದ್ರು ವೇದಿಕೆನಲ್ಲಿ ಸೇವೆ ಸಲ್ಲಿಸಬಹುದು ಅಂತ ಅಂದ್ಬಿಟ್ಟು. ಹಂಗಾಗಿ ಅದು ಸ್ವಲ್ಪ ಅಂದ್ರೆ ಸೂಪರ್ ಡೆಮೋ ಎಲ್ಲ ಬಂತು. ಎಲ್ಲಾದ್ರಲ್ಲೂ ನಾನು ಕೇಳ್ಕೊಂಡೆ ಅವ್ರ ಹತ್ರ, ಇದನ್ನು ಕೇಳ್ಕೊಂಡೆ. ನನಗ್ ತುಂಬಾ ಇಂಗ್ಲಿಷು, ಹಿಂದಿ ಆತರ ಬೇರೆ ಭಾಷೆಗಳೆಲ್ಲ ಬರಲ್ಲ, ನನಗ್ ಬರೋದ್ ಕನ್ನಡ ಒಂದೇ. ಸ್ವಲ್ಪ ಹ್ಯಾಂಡಲ್ ಮಾಡ್ತೀನಿ ನಾನು ಫೋನ್ ಎಲ್ಲ. ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಫೋನ್ ಇಂದ ನಾನು ವೋಸ್ಟ್ ಮಾಡ್ಬೋದಾ ಅನ್ನೋದನ್ನೆಲ್ಲಾನು ಕೇಳ್ಕೊಂಡೆ. ಅವ್ರು ಎಲ್ಲದಕ್ಕೂ ಪ್ರೋತ್ಸಾಹ ಮಾಡಿದ್ರು. ನಮ್ಗೆ ಸಿಕ್ಕಿದ್ ಮೆಂಟರ್ 6-7 ಜನ ಇದ್ರು. 6-7 ಜನ ಯಾವ ಫ್ರೀ ಟೈಮ್ ಅಲ್ಲಿ ಬಂದು ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ತುಂಬಾ ಚೆನ್ನಾಗಿ ಕೊಟ್ರು ಮೇಡಮ್. ಈಗಾಗ್ಲೇ ನಾನು 15 ದಿವಸದಿಂದ ಆ L1 ಅಂದ್ರೆ L1 ಭಗವದ್ಗೀತೆ L1 ನಲ್ಲಿ ನಾನು TA ಆಗಿ ಅಂದ್ರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಮೇಡಮ್. ಅದನ್ನ ಮಾಡಕ್ಕೆ ನನ್ಗೆ ಇವಾಗ ನೀವು ಭಗವದ್ಗೀತೆ ನೀವು ನೆನಪಿಸಿದ್ರಿಂದ ನನಗೆ ತುಂಬಾ ಖುಷಿ ಆಯ್ತು. ಅದ್ರ ಸಾರನು ನಾನು ಏನು ಅಂತ ತಿಳ್ಕೊಂಡೆ. ತುಂಬಾ ಖುಷಿ ಆಯ್ತು ಮೇಡಮ್. ಅಲ್ಲೂ ಒಂದು ನನ್ನ ಸೇವೆಯನ್ನ ಸಲ್ಲಿಸ್ತಾ ಇರೋದಕ್ಕೆ ನನಗೆ ಹೆಮ್ಮೆ ಇದೆ ಮೇಡಮ್. ಈ ಯಾಕೋ ನಮ್ಮ ತಿಂಗಳಲ್ಲಿ ಅಣ್ಣಗೌಡ ಸರ್ ಬೇಜಾರಾಯ್ತಾ? ಈ ತಿಂಗಳಲ್ಲಿ ನಾವು ಎಷ್ಟು ಭಗವದ್ಗೀತೆ ಬಗ್ಗೆ ಮಾತಾಡ್ತೀವಿ, ಭಗವದ್ಗೀತೆ ನಾವು ಓದ್ತೀವಿ, ಎಷ್ಟು ಸೇವೆ ಸಲ್ಲಿಸ್ತೀವಿ, ಅದು ಕೂಡ ಅಧಿಕವಾಗುತ್ತೆ. ಅದು ಸಿಗ್ಬೇಕು ಅಂದ್ರೆ ಸುಮ್ನೆ ಸಿಗಲ್ಲ ಎಲ್ಲಾರ್ಗುನು. ಎಲ್ರಿಗೂ ಓದಕ್ಕೂ ಬರಲ್ಲ, ಓದಕ್ಕೂ ಆಗಲ್ಲ. ಹೌದು ಮೇಡಮ್. ಅಂದ್ರೆ ನಾವು ಧನ್ಯರು ಅಂತ ಅನ್ಕೋಬೇಕು ಮೇಡಮ್. ನಮ್ದು ಅದಕ್ಕೋಸ್ಕರನೇ ನಾನು ಕಲಿಬೇಕು ಅಂತ ಕಲ್ತು ಆಮೇಲೆ ಓದ್ಬೇಕು ಅಂತ ನಾನು ಫುಲ್ಲು ಶ್ಲೋಕಗಳು 1ರಿಂದ ಸರ್ ಕನೆಗೌಡ ಸರ್ ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್. ನೀವು ಮಾತಾಡುವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಂಗೆ ಒಂದು ಅಧಿಕ ಹಾಡು, ಅಧಿಕ ಮಾಸ ಬಂದು ಮೇಡಮ್. ಟೈಮ್ ಆಲ್ರೆಡಿ ಆಗಿದೆ. ಒಂದ್ ಅವಕಾಶ ಇದೆ, ಇನ್ನು 4 ಜನ ಹ್ಯಾಂಡ್ ರೈಸ್ ಇದ್ದಾರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನಾನು ಅದಕ್ಕೆ ಹೇಳಿದೆ ನಿಮ್ಗೆ ಒಂದ್ ಅವಕಾಶ ತಗೊಳ್ಳಿ ಯಾವ್ದಾದ್ರು ಅಂತ. ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಹೇಳಿ ಮೇಡಮ್. ಈಗ ಇನ್ನು 4 ಜನದ ಹ್ಯಾಂಡ್ ರೈಸ್ ಇದೆ. ನಾನು ಇರ್ಲಿಲ್ಲ ಅನ್ಕೊಂಡೆ ಯಾರಿಗೆ. ನಾನು 2 ಸರಿ ಲೆಫ್ಟ್ ಆಗಿ 2 ಸರಿ ಬಂದೆ. ಓಕೆ ಮೇಡಮ್. ನಾನು ಅದಕ್ಕೆ ಹೇಳ್ದೆ ನಿಮ್ಗೆ ಯಾವ್ದಾದ್ರು ಒಂದ್ ತಗೊಳ್ಳಿ, ಚಿಕ್ಕದಾಗಿರ್ಲಿ ಅಂತ ಹೇಳ್ದೆ. ಥ್ಯಾಂಕ್ಸ್ ಮೇಡಮ್, ತುಂಬಾ ಸಾರಿ ಚೆನ್ನಾಗಿ. ಮಾಸ್ಟರ್ಸ್, ನಿಮ್ಗೆಲ್ಲ ಕೊಡ್ತೀನಿ ಆಪ್ಷನ್. ನಮ್ಮ ರಾಮಪ್ಪ ಸರ್ ಪಾಪ ಆಗ್ಲಿಂದ
ಎದ್ದು ನೋಡ್ತಾ ಇದ್ದಾರೆ. ಅವ್ರದ್ದೊಂಚೂರು ಪರಿಚಯ ಮಾಡ್ಕೊಳ್ಳೋಣ. ನಾನ್ ಬಂದ್ಮೇಲೆ ವೇದಿಕೆನಲ್ಲಿ ಹೊಸದಾಗಿ ನೋಡ್ತಾ ಇದ್ದೀನಿ ಅವ್ರನ್ನ. ಅವ್ರು ಎಷ್ಟು ದಿವಸದಿಂದ ಇದಾರೆ ವೇದಿಕೆನಲ್ಲಿ ಅಂತ ನೋಡೋಣ ಅಷ್ಟೇ. ಎಸ್ ಸರ್, ರಾಮಪ್ಪ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಆಗ್ಲೇ ನೀವು ವಚನ ನಮಸ್ತೆ ಹೇಳ್ತಾ ಮೇಡಮ್ ಅವ್ರ ಇದ್ರಿ. ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ಮೇಡಮ್. ನಾನು ವೇದಿಕೆ ಟಿವಿ ಫೌಂಡೇಶನ್ ಸ್ಪೆಷಲ್ ಮೂವ್ಮೆಂಟ್ ವೇದಿಕೆಯಲ್ಲಿ ಇದೀನಿ ಮೇಡಮ್ ಅವ್ರ. ಮೊನ್ನೆ ಸರ್ ಅನ್ಮ್ಯೂಟ್ ಆಗಿಲ್ಲ. ನಾನು 14ನೇ ತಾರೀಕಿಗೆ ಹೋರಿ 14ನೇ ಹಲೋ. ತಾರೀಕಿಂದ ಇದ್ದೀರಾ? ಹಾ 14 ನಾ ಭಾಳ ದಿವಸ ಇದ್ರಿ ಮೇಡಮ್. ಮೊನ್ನೆ ನೋಡಲ್ಲ ಧ್ಯಾನದ ಪ್ರಯೋಜನಗಳು ಅಂತಕ್ಕಂಥ ಶೀರ್ಷಿಕೆಯೊಳಗ ಮಾತಾಡಿದ್ದೀನಿ ಮೇಡಮ್ ಅವ್ರ ಅಷ್ಟೇ. ಈಗ ಬಂದು ಒಂದ್ 2-3 ದಿವಸ ಆಯ್ತು ನಾನು ಈ ವೇದಿಕೆ ಏನಪ್ಪ ಅಟೆಂಡ್ ಆಗಿದ್ದೀನಿ ಮೇಡಮ್. ಭಾಳ ಚೆನ್ನಾಗಿ ಏನಪ್ಪ ಮೂಡಿ ಬರ್ತಾ ಇದಾರೆ ಮೇಡಮ್ ಅವ್ರ ಮಧ್ಯಾಹ್ನದೊಳಗ. ಒಳ್ಳೇದ್ ಅನಿಸ್ತಾ ಇದೆ ಮೇಡಮ್ ಅವ್ರ. ಎಲ್ಲಿವರೆಗೂ ಅವಕಾಶಕ್ಕಾಗಿ ತಾವು? ಇನ್ನೂ ಇದೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಅನಂತ. ನಿಮ್ಮ ಊರು ನಾವು ಯಾವ್ದು ಇಲ್ಲಿ ಸರ್? ಚರ್ಚಣದಿಂದ ರೀ ಮೇಡಮ್ ಅವ್ರ. ನಮ್ಮ ಸರ್? ಊರು ಇದು ಇಲ್ಲಿ ಚರ್ಚಣ ತಾಲೂಕು ರೇವತ್ಗಾವ್ ರೀ, ಬಿಜಾಪುರ ಡಿಸ್ಟಿಕ್ ರೀ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇದೆ ಸರ್, ನನಗಂತೂ ಅರ್ಥ ಆಗ್ಲಿಲ್ಲ ನಿಮ್ ಊರ ಹೆಸರು. ಬಿಜಾಪುರ ಡಿಸ್ಟಿಕ್ ರೀ. ಓಕೆ, ಹಾ ಬಿಜಾಪುರ ಡಿಸ್ಟ್ರಿಕ್ಟ್. ಈ ಚಡ್ಚಣ ತಾಲೂಕು ಇಲ್ಲಿ ರೇವತ್ಗಾವ್ ರೀ. ಓಕೆ ಸರ್, ಚಡ್ಚಣ ತಾಲೂಕು ರೀ. ನೀವೊಂದು 2-3 ದಿವಸದಿಂದ ಜಾಯಿನ್ ಆಗಿದ್ದೀರಾ ನೀವು ವೇದಿಕೆಗೆ? ಹಾ ಅಷ್ಟೇ ರೀ ಮೇಡಮ್ ಅವ್ರ. ಹೌದು, ನಾನ್ ನಿನ್ನೆಯಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ. ಅಂದ್ರೆ ನಾನೇ ಜಾಯಿನ್ ಆಗಿಲ್ಲ, ಹಂಗಾಗಿ ನಾನ್ ನಿನ್ನೆಯಿಂದ ಜಾಯಿನ್ ಆದೆ. ನಿನ್ನೆಯಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ. ವಿಡಿಯೋ ಆನ್ ಮಾಡ್ಕೊಂಡೆ ನೀವು ಸ್ವಾಧ್ಯಾಯನ ಕೇಳ್ತಾ ಇರ್ತೀರಾ. ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಅದ್ರಲ್ಲೇ ಗೊತ್ತಾಗುತ್ತೆ ಸರ್. ನಿಮ್ಗೆ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತೀವಿ ಸರ್. ನಿಮ್ಮ ಅಂದ್ರೆ ಕಂಟಿನ್ಯೂಟಿ ಇದೇ ವೇದಿಕೆನಲ್ಲಿ ಆಗ್ಲಿ ಸರ್. ಯಾವುದೇ ಕಾರಣಕ್ಕೂ ವೇದಿಕೆ ಬಿಡಬೇಡಿ. ವೇದಿಕೆನಲ್ಲಿ ಸಿಗ್ತಕ್ಕಂತ ಪ್ರಯೋಜನಗಳೆಲ್ಲ ಉಪಯೋಗ ಮಾಡ್ಕೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶಶಿಕಲಾ ಮೇಡಮ್. ಶಶಿಕಲಾ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಾವು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಇದರಿಂದಾನು ಶುರುವಾಗುತ್ತೆ. ಪ್ರತಿ ಕ್ಲಾಸ್ಗೂ ಅಟೆಂಡ್ ಆಗ್ತೀವಿ. ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ಪ್ರತಿ ದಿನಾನು ಸಜ್ಜನರ ಸಹವಾಸ ಸಿಗುತ್ತೆ ಪ್ರತಿ ಕ್ಲಾಸಲ್ಲೂ. ಹಂಗಾಗಿ ನಾವು ಪ್ರತಿ ಸಲನು ಹೆಜ್ಜೆನು ಸವಿತಾನೆ ಇರ್ತೀವಿ. ಈ ಕ್ಲಾಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಮುಂದುವರ್ಸ್ಕೊಂಡು ಹೋಗ್ಬೇಕು ಮೇಡಮ್ ಇದ. ಎಸ್ ಮ್ಯಾಮ್, ಇದಂತೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮೇಡಮ್. ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಿಮ್ಗಳ ಸಹಕಾರ ಬೇಕು ಅಷ್ಟೇ. ನೀವ್ ಕೇಳೋರ್ ಇರೋ ತನಕ ನಾವ್ ಹೇಳೋರ್ ಇದ್ದೇ ಇರ್ತೀವಿ ಮೇಡಮ್. ಕೇಳೋರ್ ಇಲ್ಲ ಅಂದ್ರೆ ಹೇಳೋರ್ ಏನ್ ಮಾಡಕ್ಕಾಗತ್ತೆ ಮೇಡಮ್? ಕೇಳೋರ್ ಇರ್ಲೇಬೇಕು ಅಲ್ವಾ? ಕ್ಲಾಸ್ ಅಂತೂ ಮುಂದುವರಿಯುತ್ತೆ ಮೇಡಮ್. ಆದ್ರೆ ನಿಮ್ಗಳ ಸಹಕಾರ ಬೇಕಷ್ಟೇ. ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಮೇಡಮ್. ಮೇಡಮ್ ನಾವು ಸಿದ್ರು ಬೆಟ್ಟದಲ್ಲಿ ಕ್ಲಾಸ್ ಇತ್ತಲ್ಲ, ಅವಾಗಿಂದ ನಾವು ಇದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಯ್ತು. ಅಲ್ಲಿ ಬಂದಿದ್ವಿ, ಅವಾಗ ನಮಗಿದ್ರ ಪರಿಚಯ ಆಗಿದ್ದು ಸಿದ್ರು ಬೆಟ್ಟ. ಸುಮಾರು 1-1.5 ವರ್ಷ ಆಯ್ತೇನು ಮೇಡಮ್. ನಾವು ತಿರುವಣ್ಣಾಮಲೈಗೂ ಮೊನ್ನೆ ಹೋಗ್ ಬಂದ್ವಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮು. ಗಿರಿ ಪ್ರದಕ್ಷಿಣೆ ಅಂದ್ರೆ ನಡೆಯೋದಕ್ಕಾಗಲ್ಲ ಅಂತ ಫ್ರೀ ಬಸ್ ಬಿಟ್ಟಿದ್ರು. ಫ್ರೀ ಬಸ್ ಅಲ್ಲಿ ರೌಂಡ್ ಹಾಕಿದ್ವಿ. ಮತ್ತೆ ಈಗ ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಇದು ಧ್ಯಾನ ಮಹಾಯಜ್ಞ ಇರೋದ್ರಿಂದ ನಾವು ಬೇರೆ ಪ್ಲೇಸ್ಗಳಿಗೂ ಹೋದ್ವಿ. ಸ್ವಾಮಿ ಕಾರ್ಯ ಸ್ವಕಾರ್ಯ 2 ಆಯ್ತು ಮೇಡಮ್. ಬೇರೆ ಪ್ಲೇಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ನಮ್ ಜೊತೆಗೆ ನಾಗರತ್ನ ಮೇಡಮ್ ಅವರು ಇದ್ರು. ಅವ್ರ ಮಗಳು ಎಲ್ಲ ಸುಮಾರು 10 ಜನ ಹೋಗಿದ್ವಿ. ಲಾಸ್ಟ್ 4 ದಿನ ಅಲ್ಲ ಆಲ್ಟ್ ಆಗಿ ಎಲ್ಲ ಪ್ಲೇಸ್ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಮೇಡಮ್ ನೀವು ನಾಯಕನಹಟ್ಟಿಗೆ ಬಂದಿದ್ರಲ್ಲ, ಅದೇ ಶಶಿಕಲಾ ಮೇಡಮ್? ಹ್ಞೂ ಮೇಡಮ್. ನಾಯಕನಹಟ್ಟಿ ಚಳ್ಳಕೆರೆ ತವ್ರ ಮನೆ. ಹಂಗೆ ಅಲ್ಲಿ ಫಂಕ್ಷನ್ಗೆ ಬಂದಿದ್ನಲ್ಲ, ಅಲ್ಲಿಗೂ ಬಂದಿದ್ದೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು. ಉಮಾದೇವಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ಇವತ್ತು ಈ ಬ್ಯಾಚ್ ಇವತ್ತು ಆಗೋದ್ರಿಂದ ನಾನು ಮೊದಲಿಗೆ ಇಲ್ಲಿಯ ಲಕ್ಷ್ಮೀ ಮಹೇಶ್ ಮೇಡಮ್ಗೂ, ಗೀತಾ ನಾಯಕನಹಟ್ಟಿ ಮೇಡಮ್ಗೂ, ಸಣ್ಣೇಗೌಡ್ರಿಗೂ, ಇನ್ನು ಯಾರ್ಯಾರು ಇದನ್ನ ನಿರೂಪಣೆ ಮಾಡ್ತಾರೋ, ಈ ಬ್ಯಾಚ್ ಅಲ್ಲಿ ನಿರೂಪಣೆ ಮಾಡ್ತಾರೆ, ಎಲ್ಲರಿಗೂ ನನ್ನ ಧನ್ಯವಾದಗಳು. ಒಂದು ಪ್ರೋಗ್ರಾಮ್ ಯಶಸ್ವಿಯಾಗಿ ಆಗ್ಬೇಕು ಅಂದ್ರೆ ಇವರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಅವರು ಆ ಟೈಮಿಗೆ ಕರೆಕ್ಟಾಗಿ ಅಲರ್ಟ್ ಆಗಿ ಕರೆಕ್ಟಾಗಿ ನಿರೂಪಣೆ ಮಾಡಿ ಕರೆಕ್ಟ್ ಟೈಮ್ ಮುಗಿಸೋದು, ಎಲ್ಲಾರು
ಒಂದು ಸಮಸ್ಥಿತಿಯಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆ ಫಸ್ಟ್ ಅವ್ರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಸ್ವಾಧ್ಯಾಯ ಮಾಡುವಂತ ಎಲ್ಲಾ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮೂರು ಗಂಟೆ ಬ್ಯಾಚ್ ಅಲ್ಲಿ ಎಲ್ಲಾ ಅವರು ಚೆನ್ನಾಗಿ ಸ್ವಾಧ್ಯಾಯ ಕೊಟ್ರು. ಅವನ್ನೆಲ್ಲ ನಾವು ಪಾಯಿಂಟ್ಸ್ಗಳನ್ನ ಬರ್ಕೊಂತ ಇರ್ತೀನಿ, ಬುಕ್ ನೋಟ್ ಮಾಡ್ಕೊಂತ ಇರ್ತೀನಿ. ಈ ಮಾತಾಡಿದ್ರಲ್ಲ ರಾಮಪ್ಪ ಹುಲ್ಲೂರ್ ಅಂತಂದು, ಅವರು ಧ್ಯಾನದ ಮಹತ್ವ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಫುಲ್ಲು ಅವತ್ತು ಅದನ್ನೇ ಹೇಳಿದ್ರು. ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಅವತ್ತು. ಧ್ಯಾನದ ಮಹತ್ವದಿಂದ ಏನೇನ್ ಲಾಭ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ರು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಹೇಳಿದ್ರು ಮೇಡಮ್. ಮತ್ತೆ ನಿರ್ಮಲಾ ಗುಪ್ತಾ ಮೇಡಮ್ 3 ದಿವಸ ಕಂಟಿನ್ಯೂ ತಗೊಂಡ್ರು. ಗಾಯತ್ರಿ ಚಂದು ಮೇಡಮ್, ಪ್ರತಿಯೊಬ್ಬರಿಂದ ನನ್ನ ಜ್ಞಾನ ತುಂಬಾ. ನಾನು ಈ ವೇದಿಕೆಯಲ್ಲಿ ಬಂದ್ಮೇಲೆ ನಾನು ಆರೋಗ್ಯಕ್ಕಿಂತ ಜ್ಞಾನ ಪಡೆದಿರೋದೇ ಹೆಚ್ಚು ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಂದಾನು ಒಂದೊಂದು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾಗ್ಲಿ, ಕೇಳೋದಾಗ್ಲಿ, ಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಾಗ್ಲಿ, ಅದರಿಂದ ನಂಗೆ ತುಂಬಾ ಉಪಯೋಗ ಆಗಿದೆ ಮೇಡಮ್. ನಂಗೆ ತುಂಬಾ ಸಂತೋಷ ಆಗಿದೆ. ಮತ್ತೆ ಸೇವೆ ಮಾಡೋದ್ರಲ್ಲೂ ನಂಗೆ ತುಂಬಾ ಖುಷಿ ಕೊಟ್ಟಿದೆ. ನಿರೂಪಣೆ ಮಾಡೋದ್ರಲ್ಲೂ ಖುಷಿ ಸಿಕ್ಕಿದೆ. ಮತ್ತೆ ಪಿರಮಿಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಸ್ಟಾಲ್ ಅಲ್ಲೆಲ್ಲ ನಾನು ನಾಗರತ್ನ ಅವರೆಲ್ಲ ಭಾಗವಹಿಸಿ ಮಾಡಿದ್ವಿ. ಅದು ನನಗೆ ತುಂಬಾ ಖುಷಿ ಕೊಡ್ತು. ಸೇವೆಯಲ್ಲೂ ಸ್ವಲ್ಪ ಸೇವೆಯಲ್ಲೂ ಒಂದು ತರ ಖುಷಿ ಸಿಗುತ್ತೆ ಮೇಡಮ್. ಇದೆಲ್ಲ ಅವಕಾಶವನ್ನು ಕೊಟ್ಟಂತ ರಂಗನಾಥ್ ಗುರೂಜಿ ಅವರಿಗೆ ನಾವು ಹೃದಯಪೂರ್ವಕ ವಂದನೆ ಸಲ್ಲಿಸ್ತೀನಿ. ನಾವೆಲ್ಲೋ ಮನೆಯಲ್ಲಿ ಏನೋ ಕೆಲಸ ಮಾಡ್ಕೊಂಡು ಇದ್ದಂತರಿಗೆ ಇಂಥ ಜ್ಞಾನ ಕೊಟ್ಟು, ಇಂಥ ಧ್ಯಾನ ಕೊಟ್ಟು, ಇಂಥ ಸಮಗ್ರ ಜೀವನ ಬಗ್ಗೆ ಕೊಟ್ಟು ಎಲ್ಲದನ್ನು ಕೊಟ್ಟು ಎಲ್ಲದೂ ಕೊಟ್ಟಿದ್ದಾರೆ. ಇದನ್ನ ನಮಗೆ ಇದು ಒಂದು ವರ ಅಂತ ಅನ್ಕೊಂತೀನಿ. ಅದಕ್ಕೆ ರಂಗನಾಥ್ ಗುರೂಜಿಗೆ ನಾನು ಯಾವಾಗಲೂ ಕೃತಜ್ಞರಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾನು 3 ಗಂಟೆ ಬ್ಯಾಚ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದ್ರೆ ಈ ವೇದಿಕೆಗೆ ನಿಮ್ಮ ಸಹಕಾರನೂ ಸಹ ಅಷ್ಟೇ ಇದೆ ಮೇಡಮ್. ನಾವು ಮಾಡೋದು ಅಷ್ಟೇ ಅಲ್ಲ, ನೀವು ಸಹ ಈ ಸೇವೆಗೆ ಅಷ್ಟೇ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ಯಾವುದೇ ತರದ್ರಲ್ಲಾಗ್ಲಿ. ಈಗ ನಾನು ಮೊನ್ನೆ ಪಿರಮಿಡ್ ಅಲ್ಲಿ ನೋಡಿದಾಗ ಅವಾಗೂ ಅದೇ ತರನೇ ಸ್ಟಾಲ್ ಅಲ್ಲಿ ನಿಂತು ತಮ್ಮ ಸೇವೆಯನ್ನ ಸಲ್ಲಿಸಿದ್ರಿ. ಇಲ್ಲೂ ಅಷ್ಟೇ ವೇದಿಕೆನಲ್ಲಿ ತಾವು ಸಹ ಬೆಳಿಗ್ಗೆ ಆಗ್ಲಿ, ರಾತ್ರಿ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ಯಾವ ಟೈಮಲ್ಲಿ ಫ್ರೀ ಇದ್ರು ಜಾಯ್ನ್ ಆಗ್ತೀರಾ. ಯಾವಾಗ ಯಾರು ಕೋವಸ್ಟ್ ಯಾರು ಇಲ್ಲ ಅಂದ್ರೂ ತಾವು ಸಹ ಎಲ್ಲಾ ಟೈಮಲ್ಲೂ ಸಹ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ ಮೇಡಮ್. ನಿಮ್ಮ ಸೇವೆನೂ ಸಹ ಅದ್ಭುತ ಉಮಾದೇವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಕೊಡುತ್ತೆ ನಿಜ. ಸೇವೆ ಮಾಡೋದ್ರಿಂದನೂ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ. ಎಸ್ ಮ್ಯಾಮ್, ಖಂಡಿತ. ಎಸ್ ಮ್ಯಾಮ್, ಸೇವೆ ಮಾಡೋದ್ರಿಂದ ಅಂದ್ರೆ ಅದನ್ನ ಹೇಳ್ಕೊಳಕ್ ಆಗಲ್ಲ ಮೇಡಮ್. ನಾವು ಅನುಭವಿಸ್ಬೇಕು ಅದನ್ನೆಲ್ಲಾನು. ಆ ಆನಂದ ನಮ್ಗೆ ಮನ್ಸಲ್ಲಿ ಆಗ್ತಕ್ಕಂತ ಖುಷಿ, ಸಂತೋಷ, ಆನಂದ ಇದನ್ನೆಲ್ಲ ಹೇಳ್ಕೊಳಕ್ ಆಗಲ್ಲ ಮೇಡಮ್. ಅದೆಲ್ಲ ಅನುಭವಿಸ್ಬೇಕಷ್ಟೇನೆ. ಹೌದು ಹೊರಗಡೆ ಎಲ್ಲಿ ದುಡ್ಡು ಕೊಟ್ಟು ಸಿಗಲ್ಲ ಇಂತ ಆನಂದ. ನಾವು ಹೌದು, ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಂಜುಳಾ ಮ್ಯಾಮ್, ಟೈಮ್ ಕೊಡ್ತೀರಾ? ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ವಯಸ್ಸಿನ ಗುಟ್ಟು ಅಂತಂದು. ಹೌದಾ? ಹೇಳಿ ಮೇಡಮ್. 12ರ ಒಳಗೆ ಆಡದ ಆಟ, 12ರ ಒಳಗೆ ಆಡದ ಆಟ, 18ರ ಒಳಗೆ ಕಲಿಯದ ವಿದ್ಯೆ, 24ರ ಒಳಗೆ ಮಾಡದ ಉದ್ಯೋಗ, 32ರ ಒಳಗೆ ಆಗದೇ ಉಳಿದ ಮದುವೆ, 40ರ ಒಳಗೆ ಪಡೆಯದ ಸಂತಾನ, 48ರ ಒಳಗೆ ಗಳಿಸಿದ ಸಂಪತ್ತು, 56ರ ಒಳಗೆ ನೋಡದ ತಾಣಗಳು, 64ರ ಒಳಗೆ ನೀಡದ ದಾನ ಧರ್ಮ, 72ರ ಒಳಗೆ ಸಿಗದ ಕೀರ್ತಿ, 80ರ ಒಳಗೆ ಬಾರದ ಮರಣ, ಇವೆಲ್ಲ ವ್ಯರ್ಥವೆಂದೇ ತಿಳಿಯದು. ಇದು ವಯಸ್ಸಿನ ಗುಟ್ಟು. ಇದು ಯಾವ್ಯಾವ ವಯಸ್ಸಲ್ಲಿ ಏನೇನು ಆಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಮೇಡಮ್. ಆ ಟೈಮಲ್ಲಿ ಅದಾದ್ರೆ ಚೆನ್ನಾಗಿ ಅಂತ. ಹೌದು ಮೇಡಮ್, ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಮತ್ತೆ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮೇಡಮ್, ನಾನು ಬಂದು 2 ವರ್ಷ ಆಗ್ತಾ ಇದೆ ಈ ಮಹಾವತಾರ್ ಫೌಂಡೇಶನ್ಗೆ. ಫಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಈ ಮಧ್ಯಾಹ್ನ 3 ಗಂಟೆ ಬ್ಯಾಚ್ ಅಲ್ಲಿ. 3 ಗಂಟೆ ಬ್ಯಾಚ್ ಅಲ್ಲೇನೆ ಸುಮಾರು ಒಂದು 6 ತಿಂಗಳು ಕಾಲ ನನಗೆ ಮಾರ್ನಿಂಗ್ ಇದೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಯಾವತ್ತೋ ಒಂದ್ ದಿವಸ ನೋಡಂತಾಳ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಸುಮ್ನೆ ಆನ್ ನೋಡಿದ್ರೆ ಅವಾಗ್ಲೇ ನನಗೆ ಗೊತ್ತಾಗಿದ್ ಮಾರ್ನಿಂಗ್ ಬ್ಯಾಚು ಇದೆ ಅಂತ. ಹಂಗಾಗಿ ನಾನು ಊರಲ್ಲಿದ್ವಿ, ಹಂಗಾಗಿ ಫ್ರೀ ಆಗಿದ್ದೆ. ಹಂಗಾಗಿ ಈ 3 ಟೈಮು 4 ಟೈಮುನು ನಾನು ಸಾಧ್ಯವಾದಷ್ಟು ಅಟೆಂಡ್ ಆಗ್ತಾ, ಇದ್ರಲ್ಲಿ ಫುಲ್ ಟೈಮು ನಾನು ಇಲ್ಲಿ ಹೇಳ್ತಕ್ಕಂಥ ಪ್ರವಚನಗಳನ್ನ ಕೇಳ್ತಾ, ಆಮೇಲೆ ನನ್ನ ಜೀವನದಲ್ಲಿ ಆಲ್ರೆಡಿ ಅಧ್ಯಾತ್ಮ ಅಂತಂದ್ರೆ ನನಗೆ ಇಷ್ಟ. ಈ ವಚನ ಸಾಹಿತ್ಯ, ಆಮೇಲೆ ವಚನಗಳು, ಶರಣರ ತತ್ವಗಳು ಅದೆಲ್ಲ ಇಷ್ಟ. ಹಂಗಾಗಿ ಅದೇ ಲೈನ್ ನಲ್ಲಿ ಇದ್ದಿದ್ರಿಂದ, ಆಮೇಲೆ ಇದೆಲ್ಲ ಸ್ಪಿರಿಚುವಲ್. ಈಗ್ಲೂನು ನೈಟ್ ಎಲ್ಲ 9 ಗಂಟೆಲಿ ನಮ್ಮಲ್ಲಿ ನ್ಯೂಸ್ ಕೇಳಕ್ ಬಿಡಲ್ಲ ಅಂತಿರ್ತಾರೆ, ಇಲ್ಲ ರೂಮ್ಗೆ ಹೋಗು ಅಂತಾರೆ. ನಾನಿಲ್ಲ, ಹಾಲಲ್ಲೇ ಹಾಕೊಂಡು ಹಾಲಲ್ಲೇ ಕೇಳ್ತಾ ಇರ್ತೀನಿ. ನೀವು ಕೇಳ್ರಿ, ಆ ನ್ಯೂಸ್ ಅಲ್ಲಿ ಏನಿದೆ
ಏನಿರುತ್ತೆ ಅಂತ ಅಂತಿರ್ತೀನಿ. ಆ ತರ ಒಂದು ಇವತ್ತು ಕ್ಲಾಸ್ ಕೇಳಲಿಲ್ಲ, ಇವತ್ತು ಏನ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಇರುತ್ತೆ. ಕೇಳಲಿಲ್ಲ ಅಂತಂದ್ರೆ ಹಂಗೆ ಮಿಸ್ ಆದವನ್ನ ನಾನು ರೆಕಾರ್ಡಿಂಗ್ ಬರುತ್ತೆ, ಆ ರೆಕಾರ್ಡಿಂಗ್ ಅಲ್ಲಿ ನಾನು ಕೇಳ್ತಾ ಇರ್ತೀನಿ. ಹಂಗಾಗಿ ಈ ಮಧ್ಯಾಹ್ನದ ಕ್ಲಾಸ್ ಅನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ನಮ್ಮ ಗೀತಾ ನಾಯಕನಟ್ಟಿ ಮೇಡಮ್ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಆಮೇಲೆ ನಿರೂಪಕರಾಗಿ ಬಂದಂತ ನಮ್ಮ ಲಕ್ಷ್ಮೀ ಮಹೇಶ್ ಮೇಡಮ್ಗೂ ಹಾಗೂ ಇಲ್ಲಿ ಎಲ್ಲಾ ಇರ್ತಕ್ಕಂಥ ನನ್ನ ಧ್ಯಾನ ಬಂಧುಗಳಿಗೂ ಹೃತ್ಪೂರ್ವಕ ವಂದನೆಗಳು. ಎಲ್ಲಾ ಆಂಕರ್ಗಳಿಗೂ ಆಮೇಲೆ ಇದನ್ನ ಪ್ರವಚನಕಾರರನ್ನ ಜವಾಬ್ದಾರಿಯಾಗಿ ಈಗಾಗಲೇ ಹೇಳಿದಾರೆ ಉಮಾದೇವಿ ಮೇಡಮ್. ಹಂಗಾಗಿ ಒಂದ್ ಜವಾಬ್ದಾರಿ ಇದೆಲ್ಲ. ಯಾಕೆಂದ್ರೆ ಅವ್ರನ್ನ ಸ್ಪೀಕರ್ಸ್ನ ಕರ್ಕೊಂಡ್ ಬರ್ಬೇಕು, ಅವ್ರು ಮಿಸ್ ಆದ್ರೆ ಇನ್ನೊಬ್ರಿಗೆ ಹೇಳ್ಬೇಕು. ಹಂಗಾಗಿ ಅದೆಲ್ಲ ಜವಾಬ್ದಾರಿ ಗೊತ್ತು ಮೇಡಮ್. ಅದನ್ನ ಅಚ್ಚುಕಟ್ಟಾಗಿ ನೀವು ನೆರವೇರಿಸ್ತಾರೆ. ನಿಮ್ಗೆಲ್ರಿಗೂ ತುಂಬು ಹೃದಯದ, ನಮ್ಮ ಧ್ಯಾನಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತಾವು ಸಹ ಬರ್ಬೇಕು ಮೇಡಮ್. ನೀವು ಸಹ ಚೆನ್ನಾಗಿ ಮಾತಾಡ್ತೀರಾ. ನಿಮಗೂ ಸಹ ಈ ವೇದಿಕೆಗೆ ಅರ್ಹರು. ಅಂದ್ರೆ ನಿರೂಪಣೆ ಆಗ್ಬೋದು, ಸ್ವಾಧ್ಯಾಯಿಕ ಆಗ್ಬೋದು, ಎಲ್ಲಾ ತರಕ್ಕೂ ನೀವು ಅರ್ಹರು ಮೇಡಮ್. ನೀವೀಗ ನಾವ್ ಬರ್ತೀವಿ ಅಂತಂದ್ರೆ ನಾವು ಖಂಡಿತ ನಿಮ್ಗೆ ಅವಕಾಶ ಕೊಡ್ತೀವಿ ಮೇಡಮ್. ಬನ್ನಿ, ನೀವು ನಮ್ ತರ ನೀವು ಬರ್ಬೇಕು ಮೇಡಮ್. ಒಬ್ಬರದೇ ಅಲ್ಲ ಮೇಡಮ್ ಇಲ್ಲಿ ವೇದಿಕೆ. ನಾನೇ ಇರ್ಬೇಕು, ಅವರೇ ಇರ್ಬೇಕು, ಉಮಾದೇವಿ ಮೇಡಮ್ ಇರ್ಬೇಕು, ಸನ್ನೇಗೌಡ ಸರ್ ಇರ್ಬೇಕು, ಇಲ್ಲ, ಎಲ್ಲಾರು ಬರ್ಬೇಕು ಮೇಡಮ್. ಎಲ್ಲಾರು ಈಗ ನಾವ್ ಏನ್ ಉಪಯೋಗ ಪಡ್ಕೊಂಡಿದೀವಿ ಅದಕ್ಕೆ ಸೇವೆಯನ್ನ ಸಲ್ಲಿಸ್ಬೇಕು ಮೇಡಮ್. ನೀವು ಸಹ ಮಾಡ್ಬಲ್ರಿ, ನಿಮ್ಗೆ ಆ ಕೆಪಾಸಿಟಿ ಇದೆ ಮಂಜುಳಾ ಮೇಡಮ್. ಆದಷ್ಟು ಬೇಗ ನೀವು ಬರ್ಲಿ ಅಂತ ಕೇಳ್ಕೊತೀನಿ ಮೇಡಮ್. ಆಮೇಲೆ ಇಲ್ಲಿ ಈ ಮಹಾವತಾರ್ ವೇದಿಕೆನಲ್ಲಿ ಕೊಟ್ಟಂತ ಆಕ್ಯುಪ್ರೆಷರ್ ಆಗ್ಲಿ, ಈ ಮುದ್ರಾ ಥೆರಪಿ ಆಗ್ಲಿ, ಶಿವಾಂಬು ಚಿಕಿತ್ಸೆ ಎಲ್ಲದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಮೇಡಮ್. ಅಳವಡಿಸ್ಕೊಂಡು ಆಮೇಲೆ ಇನ್ನು ಯಾರು ನಮ್ ರಿಲೇಷನ್ಸ್ ಅಲ್ಲಿ ಇರೋರ್ಗೆ ಮೇಯ್ನು ಧ್ಯಾನ ಮಾಡ್ತಾ ಇದ್ದೀನಿ. ಆಮೇಲೆ ಯಾವ ರೀತಿ ನಾವು ಗ್ರಾಟಿಟ್ಯೂಡ್ ನ ಇದ್ ಮಾಡ್ಬೇಕು, ಎಕ್ಸ್ಕ್ಯೂಸು, ಆಮೇಲೆ ಯಾವ ರೀತಿ ನಾವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಆಮೇಲೆ ಅಮಾವಾಸ್ಯೆ ಪೂರ್ಣಿಮೆ ಬಂದ್ರೆ ರಿಚುವಲ್ಸ್ ಯಾವ ರೀತಿ ಮಾಡ್ಬೇಕು, ಇದನ್ನೆಲ್ಲ ಕಲ್ತ್ಕೊಂಡು ಅದೇ ರೀತಿ ಮಾಡ್ಕೊಂತ ನಾನು ಎಲ್ಲ ಅಳವಡಿಸ್ಕೊಂತಾ ಇದ್ದೀನಿ ಮೇಡಮ್. ಹಾಗಾಗಿ ಮೇಡಮ್ ಎಲ್ಲ ಸಂಕಲ್ಪ ನೆರವೇರ್ತಾ ಇದೆ. ಇನ್ನು ಇರ್ತಕ್ಕಂತ ಸ್ವಲ್ಪ ಎಲ್ಲ ನಿವಾರಣೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಯೂನಿವರ್ಸ್ ನ ಬೇಡ್ಕೊಂತ ಈಗ ಮೇಡಮ್ ಒಂದು ವಚನ ಆಡ್ತೀನಿ ಮೇಡಮ್. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಅರಿವು ಕಣ್ತೆರೆಯದವಾರಲ್ಲಿ ಅರಿವು ಕಣ್ತೆರೆಯದವಾರಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲಯ್ಯ ನೀನು, ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ, ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ, ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಚೆನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ. ಎಲ್ಲರಿಗೂ ಶರಣಾರ್ಥಿ. ಸೂಪರ್ ಮೇಡಮ್, ಸೂಪರ್. ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಮ ರಾಗ ಆಗ್ಲಿ, ನೀವ್ ಹೇಳುವಂತ ದಾಟಿ ಆಗ್ಲಿ, ವಚನ ಆಗ್ಲಿ ತುಂಬಾ ಚೆನ್ನಾಗಿ ಬಂತು ಮೇಡಮ್.
ನಮ್ಮ ಮಂಜುಳಾ ಮೇಡಮ್ ನ ಮುಂದಿನ ತಿಂಗಳಿಂದ ನಾನು ಇಲ್ಲಿ ನಿರೂಪಣೆಯಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾವೆಲ್ಲರೂ ನಿಮ್ ಹಿಂದೆ ಇರ್ತೀವಿ, ನಿಮ್ಗೆ ಕೋವಸ್ಟ್ ಕೊಡ್ತೀನಿ ಮೇಡಮ್. ಆದಷ್ಟು ನೀವು ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡಿ ಮೇಡಮ್. ಓಕೆನಾ ಮೇಡಮ್ ಏನಿಲ್ಲ, ಇದಕ್ಕೇನಿಲ್ಲ, ನನ್ಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇದೆ, ಹಂಗಾಗಿ ಇದನ್ನ ನಾನು ಅದಕ್ಕೆ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡಿರ್ತೀನಿ. ನಾನು ಇದನ್ನೆಲ್ಲ ಸ್ಕ್ರೀನ್ ನೋಡ್ಬೇಕು, ಹಂಗಾಗಿ 2 ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ನಮ್ಮಲ್ಲಿ ಈ ಮೊಬೈಲ್ ನೋಡಕ್ ಬಿಡಲ್ಲ. ಅದಕ್ಕೆ ನಂದು ಫೇಸ್ಬುಕ್ ಎಲ್ಲ ನಮ್ಮನೆಯವ್ರು ಬಂದ್ ಮಾಡೋರೆ. ನನ್ಗೆ ಇದ್ರಲ್ಲಿ ಆಸಕ್ತಿ ಇರೋದಕ್ಕೆ ನಾನು ಮ್ಯೂಟ್ ಮಾಡ್ಕೊಂಡು ಕೇಳಿಸ್ಕೊಂತೀನಿ. ಈಗ ನಾವು ಇದ್ರ ಮೇಲೆ ಪೂರ್ತಿ ಕೂತ್ಕೊಳ್ಬೇಕು, ಇದ್ರದ್ದು ಮೊಬೈಲ್ ಇದ್ರ ಮೇಲೆ. ಹಂಗಾಗಿ ಮತ್ತೆ ಆ ದೃಷ್ಟಿ ಬರಲ್ಲ ಅಂತಲೂ ಹೇಳಿದಾರೆ ನನ್ಗೆ. ಹಂಗಾಗಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಯಾವಾಗ್ಲೂ ಏನಾರು ಮಾತಾಡ್ಬೇಕಾರಷ್ಟೇ ನಾನು ವಿಡಿಯೋ ಆನ್ ಮಾಡ್ಕೊಂತೀನಿ. ಅದು ಕೂತಾಗ ತಾಳು ಯಾರು ಏನ್ ಹೇಳ್ತಾರೆ ಅಂತ ಆಗಾಗ್ಲ ಹಿಂಗ್ ನೋಡೋದು ಹಿಂಗೆಲ್ಲ ಮಾಡೋದಕ್ಕೆ ನಮ್ಮಲ್ಲಿ ತೀರಾ ಇದಾದ್ರೆ ನೋಡಿ ಯಾವ್ದು ಕೇಳಕ್ ಬಿಡಲ್ಲ ಅಂತ ಬೈತರಿ. ಅವರಿಗೆ ಗಾಬರಿ ಎಲ್ಲ. ಹಂಗಾಗಿ ಮೇಡಮ್ ಇರುತ್ತೆ ಮೇಡಮ್. ಅದು ಇವಾಗ ಡಾಕ್ಟರ್ ಏನೋ ಒಂದು ಹೇಳ್ದಾಗ ಮತ್ತೆ ಆ ತರ ಆಗೋಗ್ಬಿಟ್ರೆ ಕಷ್ಟ ಅಲ್ವಾ? ಅಂದ್ರೆ ಅದು ಫುಲ್ಲು ಏನು ಇಲ್ಲ, ಈಗ ಸ್ವಲ್ಪ ಅಂದ್ರೆ ನಾರ್ಮಲ್ ಆಗಿ ಇದೆ. ಅದು ಮೇಡಮ್ ಅದು ಪೊರೆದಲ್ಲ, ಅದು ನರ್ವ್ಸ್ ವೀಕ್ ಆಗಿದೆ, ಹಂಗಾಗಿ ಟೆನ್ಷನ್ಗೆ. ಹಂಗಾಗಿ ಅದು ಮತ್ತೆ ಆ ದೃಷ್ಟಿ ಬರಲ್ಲ ಅಂತ ಹೇಳೋರೆ. ಹಂಗಾಗಿ ಅದಕ್ಕೋಸ್ಕರ ಇರೋದ್ನೇ ಕಾಪಾಡ್ಕೊಳ್ಬೇಕಲ್ವಾ, ಅದಕ್ಕೆ ನಮ್ಮಲ್ಲಿ ಜಾಸ್ತಿ ಮೊಬೈಲ್ ನೋಡಕ್ ಬಿಡಲ್ಲ. ಹಂಗಾಗಿ ಅಷ್ಟೇ. ನಂಗೂ ಸೇವೆ ಮಾಡ್ಬೇಕು ಅಂತ ಬಹಳ ಆಸೆ, ಯಾಕೆಂದ್ರೆ ಇಷ್ಟೆಲ್ಲ ನಾವು ತಗೊಳ್ತಾ ಇದೀವಿ. ಇದ್ರ ಉಪಯೋಗ ಅಂದ್ರೆ ಇದೆಲ್ಲ ತಗೊಳ್ತಿದ್ದೆ ಮೇಡಮ್. ನಾನು ಫ್ರೀಯಾಗಿ ಮನ್ಲಿರ್ತೀನಿ, ಇದೆಲ್ಲ ಇಷ್ಟ ನಂಗೆ. ಶನಿವಾರ ಎಲ್ಲ ಪ್ರೋಗ್ರಾಮು ಎಲ್ಲ ಈ ತರ ಎಲ್ಲ. ಹಂಗಾಗಿ ಅದಕ್ಕೆ ಹಿಂಗೆ ಸಮಸ್ಯೆ ಇರೋದ್ರಿಂದ ನಮ್ಮಲ್ಲಿ ಮೊಬೈಲ್ ನೋಡಕ್ ಬಿಡಲ್ಲ. ಅದಕ್ಕೆ ಆದಷ್ಟು ಸ್ವಾಧ್ಯಾಯ ಏನಾದ್ರೂ ಕೊಡಿ ಮೇಡಮ್. ಯಾವ್ದಾನ ಒಂದ್ ದಿನದಲ್ಲಿ ಸ್ವಾಧ್ಯಾಯಗಳಾದ್ರೂ ಕೊಡಿ ಆದಷ್ಟು. ಎಸ್ ಮಾಸ್ಟರ್ಸ್, ಮಂಜುಳಾ ಮೇಡಮ್ ಒಬ್ರೇ ಅಲ್ಲ, ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗ್ಲಿ ಇಂಟ್ರೆಸ್ಟ್ ಇದ್ದವರು ಮುಂದೆ ಬನ್ನಿ. ನಮ್ಮಗಳ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ ಮಾಸ್ಟರ್ಸ್. ಯಾರಾದ್ರೂ ಸರಿ ನಾನ್ ಸೇವೆ ಮಾಡೋದಕ್ಕೆ ರೆಡಿ ಇದೀನಿ ಅಂದ್ರೆ, ಈಗ ಇವತ್ತಿಂದ 21 ದಿನಗಳ ಸಮಾರೋಪ ಸಮಾರಂಭ ಇವತ್ತಿಗೆ ಮುಕ್ತಾಯ ಆಗತ್ತೆ. ಮುಂದೆ ನೆಕ್ಸ್ಟ್ ಜೂನ್ 1ರಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗತ್ತೆ ಮಾಸ್ಟರ್ಸ್. ಯಾರೇ ಆಗ್ಲಿ ನಾನು ವೇದಿಕೆಗೆ ಸೇವೆ ಸಲ್ಲಿಸೋದಕ್ಕೆ ರೆಡಿ ಇದ್ದೀನಿ ಅಂದ್ರೆ ಮುಂದಿನ ತಿಂಗಳು ಯಾರ ಬಂದಾಗ ಹ್ಯಾಂಡ್ ರೈಸ್ ಮಾಡಿ, ಯಾವ ತರ ಅಂತ ನಾವು ತೋರ್ಸ್ಕೊಡ್ತೀವಿ. ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ಆದಷ್ಟು ಎಲ್ರೂ ಸೇವೆ ಮಾಡೋದಕ್ಕೂ ಬನ್ನಿ, ಸ್ವಾಧ್ಯಾಯ ಕೊಡೋದಕ್ಕೂ ಬನ್ನಿ. ಇಲ್ಲಿ ಏನು ಉಪಯೋಗವನ್ನ ಪಡ್ಕೊಂಡಿದೀವಿ ಅದಕ್ಕೆ ನಾವು ಸೇವೆಯನ್ನ ಸಲ್ಸೋಣ ಅಂತ ಹೇಳ್ಕೊತೀನಿ ಮಾಸ್ಟರ್ ಎಲ್ರ ಹತ್ರನು. ನೆಕ್ಸ್ಟ್ ಸನ್ನೇಗೌಡ ಸರ್ ಏನಾದ್ರು ಮಾತಾಡ್ತೀರಾ? ಸನ್ನೇಗೌಡ ಸರ್. ಎಸ್ ಮ್ಯಾಮ್, ಏನೋ ಬಿಸಿ ಇರ್ಬೋದು ಸರ್. ಓಕೆ ಮಾಸ್ಟರ್, ಈಗ ಅಂದ್ರೆ ಮಾವಿನಕಾಯಿ ಹರಿತಾ ಇದ್ದೆ ನಾ ಹೊಲದಲ್ಲಿ, ಹಾಗಾಗ್ಬಿಟ್ಟು ವಿಡಿಯೋ ಆನ್ ಮಾಡಿ ತೋರಿಸಿದ್ದೆ ನಾನು, ನೋಡ್ತಾರ ಹೇಗೆ ಅಂತ ಬಿಟ್ಟಿದ್ದೆ. ಗಿಡದಲ್ಲಿ ಇದ್ದೆ, ಕಾಯಿ ಹರಿತಾ ಇದ್ದೆ. ಎಲ್ಲರೂ ಕೂಡ ತುಂಬಾ ದೂರ ಇದ್ದೀರಾ, ಹತ್ರ ತುಂಬಾ ಇತ್ತು ಸರ್. ಎಲ್ಲರಿಗೂ ಒಂದ್ ದಿವಸ ಫುಲ್ ಹೋಳಿಗೆ ಸೀಕರಣೆ ಊಟ ಮಾಡಿಸ್ಬಿಡ್ಬೇಕು ಅನ್ನೋದು ಆಸೆ ಇತ್ತು ನಮ್ಮ ಜ್ಞಾನ ಬಂಧುಗಳಿಗೆ. ನನ್ನ ತೋಟದಲ್ಲಿ ಕುತ್ಕೊಂಡು 1-2 ಗಂಟೆ ಧ್ಯಾನ ಮಾಡಿಸ್ಬಿಟ್ಟು ಎಲ್ಲರ ಕಡೆಯಿಂದನೂ ಬಾಯಿ ಸಿಹಿ ಮಾಡಿ ಕಳ್ಸ್ಬೇಕಂತ. ತುಂಬಾ ದೂರ ಇರೋದ್ರಿಂದ ಅದು ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಎಸ್, ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ ಮೇಡಮ್. ತಾವು ಕೂಡ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಅಂದಂಗೆ ತಾವು ಸಂಸ್ಕೃತದಲ್ಲಿ ಅದು ಇದನ್ನ ಅಧ್ಯಯನ ಟೆಕ್ನಿಕಲ್ ಇದು ಅಂತ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅಂದ್ಮೇಲೆ ತಾವು ಸಂಸ್ಕೃತದಲ್ಲಿ ವಚನಗಳನ್ನ ವಾಚನ ಮಾಡಿ ಅದನ್ನ ವಿವರಣೆ ಹೇಳ್ಕೊಡೋರು ಬೇರೆ ಇರ್ತಾರೆ, ಅವರು ಸಿಟಿ ಆಗಿ ಬೇರೆಯವ್ರು ಇರ್ತಾರೆ. ಅವರೆಲ್ಲ ಎಕ್ಸಾಮ್ಸ್ ತಗೋಬೇಕು ಸರ್. ಅವರು ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂದ್ರೆ ಹೋಸ್ಟ್ ಮಾಡ್ತೀನಿ ಸರ್. ನನ್ನ ಕೈಯಲ್ಲೇ ಇರುತ್ತೆ ಎಲ್ಲ. ಅಂದ್ರೆ ಈ ತರ ಇದು ಸುಲಭ ಮಾಡೋದು, ಅದು ಸ್ವಲ್ಪ ಕಷ್ಟ ಇದೆ ಸರ್. ಸ್ಲೈಡ್ಸ್ ಹಾಕ್ಬೇಕು, ಮ್ಯೂಟ್ ಅನ್ಮ್ಯೂಟ್ ಕೊಡ್ಬೇಕು, ಅನುಪಟನ್ ಕೊಡ್ಬೇಕು, ಸ್ಲೈಡ್ಸ್ ಎಲ್ಲ ನಾವು ಚೇಂಜ್ ಮಾಡ್ತಾ ಇರ್ಬೇಕು ಸರ್. ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ನಾನು ಬೆಳಿಗ್ಗೆ 6 ಗಂಟೆ ಕ್ಲಾಸೇ ತಗೊಂಡ್ಬಿಟ್ಟಿದ್ದೀನಿ. ಅದು ಬೆಳಿಗ್ಗೆ 6ರಿಂದ 6:40, ಮುಕ್ಕಾಲ್ ಅವರ್ 45 ನಿಮಿಷ ಇರುತ್ತೆ ಸರ್ ಅದು. ಹಂಗಾಗಿ ನಂದು ಅದೇನೆ ಹ್ಯಾಶ್ TA ಅಂತ ಇದೆಯಲ್ಲ, ಲಕ್ಷ್ಮೀ ಮಹೇಶ್ ಅಂತ, ಅದು ನಮ್ಗೆ ಅದಿರ್ಲೇಬೇಕು. ಅದಿದ್ರೇನೆ ನಾವು TS ಅಂತ ನಮ್ದು ಮೇಲ್ಗಡೆ ಬರುತ್ತೆ. ಅದಕ್ಕಾಗಿ ನಾನು ಅದನ್ನ ಅಂದ್ರೆ ನಂದು ಪ್ರೊಫೈಲ್ ಚೇಂಜ್ ಮಾಡ್ಕೊಂಡಿರೋದು. ನಾನ್ TA ಆಗಿ ಅಂದ್ರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಮಾಡ್ತೀನಿ. ಆಗ ಅದು ಹೇಳ್ಕೊಡೋರು ಬೇರೆ ಇರ್ತಾರೆ ಸರ್. ಅವರೆಲ್ಲ ಎಕ್ಸಾಮ್ಸ್ ಪಾಸ್ ಮಾಡ್ಬೇಕು. ಅವರೆಲ್ಲ ಎಕ್ಸಾಮ್ಸ್ ಪಾಸ್ ಮಾಡಿದ್ರೇನೆ ಅಲ್ಲಿ ಅಂದ್ರೆ CT ಅಂದ್ರೆ ಟ್ರೈನರ್ ಆಗಿ ಬರಕ್ಕಾಗೋದು. ನಮ್ಗೆ 15 ದಿವಸ ಟ್ರೈನಿಂಗ್ ಕೊಟ್ರಷ್ಟೇ. ಅಂದ್ರೆ ಲೈವ್ ಆಗೇನೆ ಟ್ರೈನಿಂಗ್ ಕೊಟ್ರು, ಹೇಳ್ಕೊಟ್ರು ಯಾವ್ಯಾವ ತರ ಮಾಡ್ಬೇಕು ಏನು ಅಂತ. ಅದರಿಂದ ನಾನು ಮನೆಯಲ್ಲೇ ತಗೊಂಡು ನಾನು ಕಲ್ತಿದ್ದೆ ಸರ್. ನಾನು 4th ಲೆವೆಲ್ ಮುಗಿಸಿದ್ದೆ, ಎಕ್ಸಾಮ್ ಏನ್ ತಗೊಂಡಿಲ್ಲ ನಾನು. ಅಂದ್ರೆ ಹೇಳೋದನ್ನ ಭಗವದ್ಗೀತೆ ಶ್ಲೋಕಗಳನ್ನ ಹೇಳೋದ್ ಕಲಿಬೇಕು ಅಂತ ಅಂದ್ಬಿಟ್ಟು ನಾನು ಸೇರಿದ್ದೆ. ನಾನು 4th ಲೆವೆಲ್ ಮುಗಿಸ್ದೆ.
ಹಂಗಾಗಿ ಅದಕ್ಕೂ ಸೇವೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಅಪ್ಲಿಕೇಶನ್ ಹಾಕಿ ಟ್ರೈನಿಂಗ್ ತಗೊಂಡು ಇವಾಗ ಸೇವೆ ಮಾಡ್ತಾ ಇದ್ದೀನಿ ಸರ್ ಅದ್ರಲ್ಲಿ. ಗುಡ್ ಅಂತೂ ಅವ್ರ ಜೊತೆ ಭಗವದ್ಗೀತೆ ವಚನ ಮಾಡಿದವ್ರ ಜೊತೆ ಇರ್ತಕ್ಕಂತ ಒಂದು ಸುಯೋಗ ಹೌದು ಸಿಕ್ಕಿದೆ ಅಲ್ಲ ಮೇಡಮ್, ನಿಮ್ಗೆ ಅದು ಅದೃಷ್ಟ ಸಿಕ್ಕಿದೆ. ಹೌದು ಎಸ್ ಸರ್ ಹೌದು. ಥ್ಯಾಂಕ್ ಯು ಎಸ್. ಕೇಳ್ತಾ ಇರಿ, ಮುಂದೊಂದು ದಿನ ತಾವು ಆ ಮಾಸ್ಟರ್ ಕರೆಸಿ ಇಲ್ಲಿ ಕೂಡ ಅದನ್ನ ಪ್ರಸಾರ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡೋಣಂತೆ. ಥ್ಯಾಂಕ್ ಯು ಓಕೆ ಮೇಡಮ್. ಓಕೆ ಸರ್. ನಿರಂತರವಾಗಿ 21 ದಿನಗಳ ಮಧ್ಯಾಹ್ನ ಸೆಷನ್ ನಡೆಸಿಕೊಟ್ಟಿರ್ತಕ್ಕಂಥ ತಮಗೂ ಮತ್ತು ಮೊದಲು ಸ್ವಲ್ಪ ಇದಕ್ಕ ಸಹಕಾರ ಕೊಟ್ಟಿರ್ತಕ್ಕಂಥ ಗೀತಾ ಮೇಡಮ್, ಅದು ಮಧುರಾ ಮೇಡಮ್ ಹಾಗೂ ಉಮಾದೇವಿ ಮೇಡಮ್ ಎಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ನಮ್ಮ ಪರವಾಗಿ ಎಲ್ಲ ಧ್ಯಾನಾರ್ಥಿಗಳ ಪರವಾಗಿ ತಮಗೆ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತಾವು ಸಹ ಈ ವೇದಿಕೆಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಾ. ಎಲ್ಲ ಮಾಸ್ಟರ್ಗಳನ್ನ ಸಹ ಉರಿದುಂಬಿಸಿ ಎಲ್ಲರನ್ನೂ ಸಹ ವೇದಿಕೆಗೆ ಕರೆ ತರ್ತೀರಾ ಸರ್. ತಾವು ಸಹ ತಮ್ಮ ಸೇವೆನೂ ಸಹ ಅದ್ಭುತ ಈ ವೇದಿಕೆನಲ್ಲಿ. ತಮಗೂ ಸಹ ಧನ್ಯವಾದಗಳು ಸರ್. ಎಸ್ ಮಾಸ್ಟರ್ಸ್, ಇಲ್ಲಿ ತನಕ ಎಲ್ಲರ ಸಹಕಾರ ಬೇಕೇ ಬೇಕು. ಅದೇ ತರ ಈ ವೇದಿಕೆಗೆ ಸಹಕಾರ ಕೊಡ್ತಾ ಬಂದಿದ್ದೀರಾ. ಮುಂದಿನ ದಿನಗಳಲ್ಲೂ ಸಹ ನಿಮ್ಮೆಲ್ಲರ ಸಹಕಾರ ಈ ವೇದಿಕೆಗೆ ಬೇಕೇ ಬೇಕು ಅಂತ ಹೇಳ್ತಾ ಈ 32ನೇ ಬ್ಯಾಚ್ನ 21ನೇ ದಿನದ ಕಾರ್ಯಕ್ರಮಗಳನ್ನ ಇವತ್ತಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 33ನೇ ಬ್ಯಾಚ್ ನಲ್ಲಿ ಜೂನ್ 1ರಿಂದ ಎಲ್ಲರೂ ಸಹ ಭಾಗಿಯಾಗೋಣ. ಈ ತಿಂಗಳ ಕಾರ್ಯಕ್ರಮ ಇವತ್ತಿಗೆ ಎಂಡ್ ಆಗ್ತಾ ಇದೆ ಮಾಸ್ಟರ್ಸ್. ತಮ್ಮೆಲ್ಲರ ಸಹಕಾರ ಇದೇ ತರ ಇರ್ಲಿ ಅಂತ ಹೇಳ್ತಾ, ಇದೆಲ್ಲದಕ್ಕೂ ಮೂಲ ಕಾರಣಕರ್ತರಾಗಿರ್ತಕ್ಕಂತ ನಮ್ಗೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ಲಕ್ಷ್ಮೀ ರಂಗನಾಥ್ ಸರ್ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮಗಳನ್ನ ಸಮಾಪ್ತಿ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.